ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಃ ಅರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಸಮಸ್ತ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ಕೃಷ್ಣಾವತಾರವನ್ನು ನಾವು ಕಂಡ್ವಿ. ಕೃಷ್ಣಾವತಾರ ಸ್ವಲ್ಪ ತಡ ಆಯಿತು ಮಧ್ಯರಾತ್ರಿಯೊಳಗೆ. ಹಾಗೆ ಇಲ್ಲಿಯೂ ಕೂಡ ಕೃಷ್ಣಾವತಾರದ ಪೀಠಿಕೆಗಳು ನಾವು ಯಾವಾಗೂ ಪುಣ್ಯಧಾಮದ ಒಂದು 5-6 ವರ್ಷದ ಹಿಂದೆ ಒಂದು ತಿಂಗಳು ಬರೀ ಪೀಠಿಕಾನೇ ಆಯಿತು. ಕೃಷ್ಣ ಯಾಕೆ ಹುಟ್ಟಿದ ಅಂತ. ಅಲ್ಲ, ಅದು ಪ್ರಾಯ ಹರಿವಂಶ, ಮಹಾಭಾರತ, ಭಾಗವತ, ಬ್ರಹ್ಮವೈವರ್ತ, ಇನ್ನುಳಿದ ಕಾವ್ಯ ವಾಂಗ್ಮಯ, ಸಾಹಿತ್ಯಿಕ ವಾಂಗ್ಮಯಗಳನ್ನು ಅವಲೋಕನ ಮಾಡಿದಾಗ ವಿವಿಧ ದೃಷ್ಟಿಗಳು ಅವತಾರದ ಹಿನ್ನೆಲೆಯಲ್ಲಿ ಕಂಡು ಬರ್ತಾ ಇವೆ. ಅವನ್ನೆಲ್ಲ ಒಂದೊಂದನ್ನೇ ನಾವು ವಿವೇಚನೆ ಮಾಡಿದಾಗ ಕೃಷ್ಣಾವತಾರದ ಸಾರ್ಥಕ್ಯವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಅಂತ ನಾವು ಕಂಡಿದ್ವಿ. ಹಾಗೆ ಕೃಷ್ಣ ರಾತ್ರಿ 12 ಗಂಟೆಗೆ ಹುಟ್ಟ. ಹೀಗೆ ಸ್ವಲ್ಪ ತಡ ಆಯಿತು ಎಲ್ಲರಿಗೂ. ಕೃಷ್ಣಾವತಾರ ಆಯಿತು. ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಗಂಧ ಶಂಖ ಗದಾದ್ಯುಧಾಯುಧಂ ಅಂತ ನಾವು ಅಂಥ ವೈಭವದ ಕೃಷ್ಣ. ಅವನ ಸ್ತೋತ್ರ ಬ್ರಹ್ಮದೇವರು ಮಾಡಿದ್ದು, ವಸುದೇವ ಮಾಡಿದ್ದು, ದೇವಕಿ ಮಾಡಿರ್ತಕ್ಕಂಥ ಸ್ತೋತ್ರಗಳು. ಅವುಗಳ ಹಿನ್ನೆಲೆಯಲ್ಲಿ ಕೃಷ್ಣ ಅವರಿಗೆಲ್ಲ ಒಂದು ಸಮಾಧಾನವನ್ನು ಹೇಳಿದ. ನೀವು ಅದಿತಿ ಕಶ್ಯಪರು, ಜಗತ್ತಿನ ಎಲ್ಲ ಮನುಷ್ಯರಿಗೂ ಮೂಲ ಪುರುಷರು. ಅದಕ್ಕೆ ಬ್ರಾಹ್ಮಣರಿಗೂ ಗೋತ್ರದ, ಕ್ಷತ್ರಿಯರಿಗೂ ಅದ, ವೈಶ್ಯರಿಗೂ ಅದ, ಶೂದ್ರರಿಗೂ ಅದ, ಎಲ್ಲರಿಗೂ ಗೋತ್ರ ಕಾಮನ್. ಇದು ಮಾನವ ಮಾತ್ರ ಒಂದೇ ಗೋತ್ರ ಯಾವುದು ಅಂತ ಗೊತ್ತಾಗಲಿಲ್ಲ ಅಂದರೆ ಎಲ್ಲರದು ಒಂದೇ ಗೋತ್ರ, ಕಶ್ಯಪ ಗೋತ್ರ. ಇದು ವಿಧಾನ ಹಾಗೆ ಇದೆ. ಪಾಪ ಯಾರೋ ಶ್ರಾದ್ದ ಪಕ್ಷ ಮಾಡ್ತಿರ್ತಾರೆ, ನಿಮ್ಮ ಗೋತ್ರ ಯಾವುದು ಅಂತಂಬುದು. ಪ್ರಾಯ ಇವತ್ತಿನ 60 ವರ್ಷದ ನಮ್ಮ ಮೆಕಾಲೇನಿ ಶಿಕ್ಷಣ ಪದ್ಧತಿಯೊಳಗೆ ನಮ್ಮ ವಂಶ, ನಮ್ಮ ಹಿರಿಯರು, ನಮ್ಮ ಗೋತ್ರ, ನಮ್ಮದು ಒಂದು ಏನೋ ಪ್ರತ್ಯೇಕವಾದ ಅಸ್ತಿತ್ವ ಅಂತ ಒಂದು ಅದ ಅಂತಂಬುದು ಮರೆಯುವ ಇಂದಿನ ಯುಗದೊಳಗೆ ಏನು ಗೊತ್ತಿಲ್ಲ ಅಂದರೂ ಕಶ್ಯಪ ಗೋತ್ರ ಅಂತ ಇಷ್ಟು ಅನ್ಬೇಕು ಅಂತ ಹೇಳಿ. ಅದಕ್ಕೆ ಯಾಕಂದರೆ ಎಲ್ಲನೂ ಅದಿತಿ ಕಶ್ಯಪರಿಂದ ಬಂದದ್ದು. ಅದಿತಿ ಇದು ನಮ್ಮ ಭಾವನಾ. ದಿತಿ ದೋ ಅವಖಂಡನೆ. ದಿತಿ ಎಂಬುವ ಭಾವನಾ ಇದು ಯಾವಾಗಲೂ ಭೇದ ಬುದ್ಧಿ. ಅದಿತಿ ಕೂಡಿಸಿಕೊಂಡು ಹೋಗುವ ಬುದ್ಧಿ. ಎಲ್ಲರನ್ನು ಒಂದೇ ನಿಟ್ಟಿನಲ್ಲಿ ಕೂಡಿಸಿಕೊಂಡು ಹೋಗುವ ಬುದ್ಧಿಗೆ ಅದಿತಿ ಅಂತ ಇರ್ತಾರೆ. ಕಶ್ಯಪ ಪಶ್ಯತಿ ಇತಿ ಪಶ್ಯಕಃ, ಪಶ್ಯಕಃ ಏವ ಕಶ್ಯಪಃ. ಎಲ್ಲವನ್ನು ವಿವೇಕದಿಂದ, ತಿಳುವಳಿಕೆಯಿಂದ ತಿಳಿಯುವ ವ್ಯಕ್ತಿಗೆ ಪಶ್ಯತಿ ಇತಿ ಪಶ್ಯಕಃ. ಪಶ್ಯಕಃ ಅದೇ ಕಶ್ಯಪ ಅಂತಾಗೆ. ಇದು ಜೀವ, ಅವನ ಬುದ್ಧಿ. ಇದು ಅವನದ್ದೇ ಆಗಿರ್ತಕ್ಕ ಅದಿತಿ ಭಾವನಾಗಳು. ಕೂಡಿ ನಡೆಯುವ ಭಾವನಾ, ಸಮಾಜವನ್ನು ಕೂಡಿಸುವ ಭಾವನಾ, ಅದು ದಿತಿ. ಆ ಮಕ್ಕಳಿಗೆ ಅದೇ ಇನ್ಫ್ಲೂಯೆನ್ಸು. ಅದಕ್ಕೆ ಅವರಿಗೆಲ್ಲ ದೈತ್ಯರು ಅಂತ ಹೆಸರು ಬಂತು. ದಿತಿ ಅದು ದೋ ಅವಖಂಡನೆ, ಅದು ವಿಭಾಗ ಮಾಡುವ ಬುದ್ಧಿ. ಬಿಡಿಸುವ, ಚಲಿಸುವ, ಬೇರ್ಪಡಿಸುವ ಬುದ್ಧಿಗೆ ದಿತಿ ಅಂತಾರೆ. ಅವಳ ಪ್ರಭಾವ ಹೆಚ್ಚಾಯ್ತು, ತಂದೆ ಪ್ರಭಾವ ಕಡಿಮೆ ಆಯಿತು ಅಂಥೇಳಿ ಅವರಿಗೆಲ್ಲ ದೈತ್ಯರು ಅಂತ ಹೆಸರು ಬಂತು. ಇವರಿಗೆಲ್ಲ ನಮ್ಮ ಪರಮಾತ್ಮಗೆ ಅಥವಾ ಇನ್ನುಳಿದ ದೇವತೆಗಳಿಗೆ ಅದಿತಿಯ ತಾಯಿಯ ಪ್ರಭಾವ ಪರಿಣಾಮ
ಆದುದರಿಂದ ಇವರಿಗೆ ಆದಿತ್ಯರು ಅಂತ ಕರೀತಾರೆ. ಇವರು ಆದಿತ್ಯ ಅಂದರೂ ಒಂದೇ, ದೇವತೆಗಳು ಅಂದರೂ ಒಂದೇ ಅಂಥ ಅವಳು. ಅದು ಯಾವ ಬುದ್ಧಿ? ಅದೇ ದೇವಕಿ ಅಂತ, ಅದೇ ಅದಿತಿ ದೇವಕಿ, ಅದೇ ಪಶ್ಯತಿ ಪಶ್ಯಕ, ಅವರೇ ಕಶ್ಯಪ. ಆ ಕಶ್ಯಪನೇ ಇವತ್ತಿನ ದಿವಸ ವಸುದೇವನಾಗಿ ಇಬ್ಬರು ಭಗವಂತನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಇದು ಯಾಕಂದರೆ ಅವರಿಗೆಲ್ಲ ಹಿಂದಿನ ಜ್ಞಾನದ ಸಮಗ್ರವಾಗಿರ್ತಕ್ಕ ಪರಿಚಯ ಚೆನ್ನಾಗಿತ್ತು. ಅವರು ತಿಳುವಳಿಕೆ, ವಿವೇಕ, ಋಷಿಗಳು ಎಂಬುದನ್ನೇ ಅವರದ್ದೇ ಆದ ಮಾತುಗಳಲ್ಲಿ ನಾವು ಆ ತತ್ವಜ್ಞಾನದ ಸುಳುಹು ನಾವು ಕಾಣ್ತಾ ಇದ್ದೇವೆ. ಅಂತಹ ಅವರ ಸ್ತೋತ್ರವನ್ನು ಮಾಡಿದಾಗ ದುರ್ಗೆ ಅವತಾರ ಧಾರಣೆ ಎತ್ತಿದ್ಲು. ಇವಳೇ ಅಷ್ಟಭುಜ, 8 ಭುಜ, ಧನು, ಶೂಲ ಇತ್ಯಾದಿ 8 ಆಯುಧಗಳನ್ನು ಧರಿಸಿದ ದುರ್ಗಾದೇವಿ. ಅವಳ ಅವತಾರ ಯಶೋದೆಯಲ್ಲಿ, ಕೃಷ್ಣನ ಅವತಾರ ಮಥುರೆಯ ಸೆರೆಮನೆಯಲ್ಲಿ. ದೇವಕಿಯ ನಿಮಿತ್ತದಿಂದ ತಮದ್ಭುತಂ ಬಾಲಕಮಂಬುಜೇಕ್ಷಣಂ. ಅವಳು 8 ಭುಜ, 8 ಆಯುಧ, ಭಗವಂತನಿಗೆ ಚತುರ್ಭುಜ, ಚತುರ್ ಮತ್ತು ಶಂಖ, ಚಕ್ರ, ಗದಾ, ಪದ್ಮ ಇವುಗಳಿಂದ ಭಗವಂತನ ಪ್ರಾದುರ್ಭಾವ. ಇಬ್ಬರೂ ದೈವಿ ಶಕ್ತಿ, ದೈವಿ ಪುರುಷರು ಎಂಬುವ ಸಂಕೇತಕ್ಕಾಗಿ ಅವುಗಳಿಂದ ಸಹಿತರಾಗಿ ಅವರ ಅವತಾರ ಆಯಿತು ಅಂತಂಬುದನ್ನು ನಾವು ಕಂಡು ಕಂಸನಿಗೆ ಪಶ್ಚಾತ್ತಾಪ ಆಯಿತು. ಯಾಕೆ? ಆಕಾಶಕ್ಕೆ ಹಾರಿದ ದುರ್ಗಾದೇವಿ ಹೇಳಿದ್ಲು, ಮೂರ್ಖ, ನನ್ನನ್ನೇ ನೀನು ಕೊಲ್ತಾ ಇದ್ದಿ, ನಿನ್ನನ್ನು ಕೊಲ್ಲುವ ವ್ಯಕ್ತಿ ಈಗಾಗಲೇ ಹುಟ್ಟಿದ್ದಾನೆ, ಬೆಳೀತಾ ಇದ್ದಾನೆ ಅಂತ. ಆವಾಗ ಕಂಸನಿಗೆ ಪಶ್ಚಾತ್ತಾಪ ಮೂಡಿತು. ನಿಷ್ಕಾರಣವಾಗಿ ನನ್ನ ತಂಗಿಯ ಮಕ್ಕಳನ್ನು ನಾನು ಬಲಿ ಕೊಟ್ಟೆ ಅನ್ನೋ ದೃಷ್ಟಿಯಿಂದ ಕಿಮ್ಮಯ ಹತಯ ಮಂದ ಜಾತಸ್ಥಲು ತವಾಂತಕಃ ಯತ್ರ ಕ್ವಚಿತ್. ಮೂರ್ಖ, ನನ್ನೇ ನೀನು ಕೊಲ್ತಾ ಇದ್ದೀಯ, ನಿನ್ನ ಮೃತ್ಯು ಹುಟ್ಟಿದೆ, ಅದು ಬೆಳೀತಾ ಇದೆ ಅಂತ ಹೇಳಿದರು. ಆವಾಗ ಅಹೋ ಭಗಿನಿ, ಅಹೋ ಭಾಮ, ಅಹೋ ಭಗಿನಿ ಭಾಮ, ತಂಗಿಯ ಗಂಡ, ಏನೋ ನಾನು ಬಹಳ ಅಪರಾಧವನ್ನು ಮಾಡಿದೆ. ನನಗೆ ಈ ಆಕಾಶವಾಣಿ, ಈ ದೇವರು ಇವತ್ತಿನ ಮೇಲೆ ವಿಶ್ವಾಸ ಏನೋ ಭಾಳ ಇತ್ತು, ದೇವತೆಗಳ ಮಾತಿನ ಮೇಲೆ. ಒಮ್ಮೊಮ್ಮೆ ಅವರು ಕೈ ಕೊಡ್ತಾರೆ ಅಂತ ಈಗ ಗೊತ್ತಾಗ್ತು ನಮಗೆ. ದೈವಮಪಿ ಅನೃತಂ ವಕ್ತಿ ನ ಮರ್ತ್ಯ ಏವ ಕೇವಲಂ. ಮನುಷ್ಯರಷ್ಟೇ ಸುಳ್ಳು ಮಾತಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ದೇವತೆಗಳು ಸುಳ್ಳು ಮಾತಾಡ್ತಾರೆ ಅಂತ ಅನ್ನಿಸ್ತದೆ ನನಗೆ ಅಂತ ಕಂಸ. ಪಾಪ ಮಾ ಶೋಕೆ ಸಹ, ನೀನು ಬಹಳ ದುಃಖ ಪಡಬೇಡ. ಜಂತವೋ ನ ಸದೈಕತ್ರ ದೈವಾಧೀನ. ನಾವೆಲ್ಲ ಜೀವರಾಶಿಗಳು, ನಮ್ಮ ಬದುಕು ಹೇಗೆ ಅಂದರೆ ನಾವು ದೈವದ ಅಧೀನ. ಕೂಡಿಸಿದಾಗ ಕೂಡಿರ್ತೀವಿ, ಬಿಡುಗಡೆಯಾಗುವ ಪ್ರಸಂಗ ಬಂದಾಗ ಮತ್ತು ನಾವು ಬೇರೆ ಬೇರೆಯಾಗಿ ಹೋಗ್ತಾ ಇರ್ತೇವೆ ಅಂತ ಆ ತಂಗಿಯನ್ನು ಬೇಕೊಂಡ. ತಸ್ಮಾತ್ ಭದ್ರೇ ಸ್ವತನಯಾನ್ ಮಯಾ ವ್ಯಾಪಾದಿತಾನಪಿ ಮಾ ಅನುಶೋಚ. ನಾನು ಕೊಂದ ನಿನ್ನ 6 ಜನ ಮಕ್ಕಳು, ಆ ಮಕ್ಕಳ ಬಗ್ಗೆಯೂ ಬಹಳಷ್ಟು ದುಃಖ. ಸರ್ವ ಸ್ವಕೃತಂ ವಿಂದತೆ. ಎಲ್ಲ ಏನಿದೆ, ಮನುಷ್ಯ ತಾನು ಮಾಡಿದ್ದನ್ನೇ ವಿವಿಧ ರೂಪದಲ್ಲಿ ಪಡೀತಾ ಇರ್ತಾನೆ. ಮಾಡೋದನ್ನು ಪಡೆಯಲಾರೆವು. ಇನ್ನು ಪಡೆದಿದ್ದೇವೆ, ಅದಕ್ಕೆ ತಕ್ಕದಾಗಿರ್ತಕ್ಕ ಬೇಕಾಗುವ ಸಾಮಗ್ರಿಯನ್ನು ನಾವೆಲ್ಲ ಮಾಡಿಕೊಂಡೇ ಇದ್ದೇವೆ. ನನ್ನಿಂದ ನಾನೇ ಜನಿಸಿ ಬಂದೆನೋ ದೇವ ಅಂತ ಒಂದು ಮಾತದ ದಾಸರಾಯಿತು. ಇವು ಏನವ ಪರಿಸ್ಥಿತಿಗಳು, ಇವು ಏನವ ಘಟನೆಗಳು ಪ್ರಾಯ ನಿಷ್ಕಾರಣವಾಗಿ ಅಕಸ್ಮಾತ್ತಾಗಿ ಯಾವುದೂ ಜೀವನದಾಗ ಜಗತ್ತಿನೊಳಗೆ ಯಾವುದೂ ಘಟಿಸುವುದಿಲ್ಲ. ಪ್ರತಿಯೊಂದರ ಹಿಂದೆ ಮತ್ತು ಒಂದು ಸುನಿಯೋಜಿತವಾಗಿರ್ತಕ್ಕ ಭಗವತ್ ಸಂಕಲ್ಪ ಇದ್ದೇ ಇದೆ. ಕ್ಷಮಧ್ವಂ ಮಮ ದೌರಾತ್ಮ್ಯಂ ಸಾಧವೋ ಬಂಧುವತ್ಸಲಾಹ. ದಯವಿಟ್ಟು ನನ್ನ ಕ್ಷಮ ಮಾಡಿರಿ ಅಂತ ಕಂಸ ವಸುದೇವ ದೇವಕಿಯನ್ನು ಬೇಡಿಕೊಂಡ. ಮೋಚಯಾಮಾಸ ನಿಗಡಾತ್ ವಿಶ್ರಬ್ಧ
ಕನ್ಯಕಾಗಿರ. ಆ ಕನ್ಯೆಯ ಮಾತಿನಿಂದ ಅವರನ್ನು ಬಂಧನದಿಂದ ಬಿಡಿಸಿದ. ಅವರೆಲ್ಲ ಕಾರಾಗಾರದ ಹಾಕಿದ್ದ ಭಾರಿ ಬಂಧನದೊಳಗೆ. ಕಂಸನಿಗೆ ಹೇಳಿದರು, ಈ ವಸುದೇವನಿಗೆ 6 ಜನ ಮಡದಿಯರಿದ್ದಾರೆ, ಇನ್ನು ಒಂದೇ ಕಡೆ ಇಟ್ಟಾಗ ಇಲ್ಲಿಯ ಮಗು ಅಲ್ಲಿ ಮಲಗಿಸಿ ಅಲ್ಲಿ ಏಕಾಲಕ್ಕೆ 2 ಜನ್ಮ ಕೊಟ್ಟರೆ ಇವಳ 8ನೇ ಮಗು ಇನ್ನೊಬ್ಬರ ಪಕ್ಕದಲ್ಲಿ ಮಲಗಿಸಿ ಅವಳಿಗೆ 8ನೇ ಮಗು ಇಲ್ಲಿ ತಂದಿಡುವ ಸಂದರ್ಭ ಭಾಳ ಇರ್ತದೆ. ಆದ್ದರಿಂದ ಯೋಚನೆ ಮಾಡು, ಉಳಿದ ಮಡದಿಯರು ಗರ್ಭಿಣಿಯರಾದರು ಅಂದರೆ ಅವ್ರನ್ನೆಲ್ಲ ಬೇರೆ ಇಡಬೇಕು. ವಸುದೇವ ದೇವಕಿಯರು ಇವರಿಬ್ಬರನ್ನೇ ಬೇರೆ ಇಡಬೇಕು. ಅಂದರೆ ನಿನ್ನ 8ನೇ ಮೃತ್ಯು ಯಾವುದು ಎಂಬುದು ನಮಗೆ ಸರಿಯಾದ ರೀತಿಯಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿದ್ದರಿಂದ ಇವರಿಬ್ಬರನ್ನೇ ಇಟ್ಟಿದ್ದ, ನಿಗಡ ಬಂಧನದೊಳಗೆ ಇಟ್ಟಿದ್ದ. ಈಗ ಅದನ್ನೆಲ್ಲ ಮತ್ತು ಮೋಚನೆ ಮಾಡಿದ. ಭ್ರಾತೃವಚನಮಾಶ್ರಿತ್ಯ ಅವಾಗ ರೋಷಂ ದೇವಕಿ ಹೆಣ್ಣು ಹೃದಯ ಕ್ಷಮ ಮಾಡ್ತು. ವ್ಯಸಜದ್ ವಸುದೇವಶ್ಚ ಪ್ರಹಸ್ಯ ತಮುವಾಚ ಅಂದ ಅಜ್ಞಾನ ಪ್ರಭವಾಹಂತಿ ಸ್ವಪರೇತಿ ಭಿದಾಯತಃ. ಅಲ್ಲ, ಅಜ್ಞಾನದಿಂದ ನಾವು ಕೊಂದ್ವಿ, ಅವ್ರು ಕೊಂದ್ವಿ, ಇವ್ರು ಕೊಂದ್ವಿ ಅಂತ ಅಂತಿರ್ತೀವಿ. ಅದೇನಲ್ಲ, ಭಗವತ್ ಸಂಕಲ್ಪಿತ್ತು, ಆಗ್ಯದ, ಭಾಳ ಯೋಚನೆ ಮಾಡಬೇಡ್ರಿ ಅಂತ ವಸುದೇವ ಸಮಾಧಾನ ಮಾಡಿದ. ಶೋಕ, ಹರ್ಷ, ಭಯ, ದ್ವೇಷ, ಲೋಭ, ಮೋಹ, ಮದಾನ್ವಿತ ಮಿಥೋ ಘ್ನಂತೋ ನ ಪಶ್ಯಂತಿ ಭಾವಾನ್ ಪೃಥಗ್ದೃಶಃ. ಇವೆಲ್ಲ ಮನುಷ್ಯ ಭಗವಂತನ ಇಚ್ಛೆಯಂತೆ ಇವೆಲ್ಲ ನಡೀತಾವೆ ಎಂಬುವ ಭಾವನೆ ಯಾವಾಗಲೂ ಇರಬೇಕು. ಅದು ಇರುವುದಿಲ್ಲ. ಇವೆಲ್ಲ ನಮ್ಮಿಂದ ಅಂತ ತಿಳಿತಿರ್ತಾನೆ, ಅದೇ ಬಹಳ ದೊಡ್ಡ ಅನರ್ಥ. ಅದನ್ನೇನು ಮಾಡಬೇಡವ ಅಂತ ಇವಾಗ ಹೇಳಿದರು. ಕಂಸ ತನ್ನ ಮನೆಗೆ ಬಂದ. ಕಂಸ ಏವಂ ಪ್ರಸನ್ನಾಭ್ಯಾಂ ವಿಶ್ರಬ್ಧ ಪ್ರತಿಭಾಷಿತ. ಅವ್ರನ್ನ ಬಿಟ್ಟು ಕಂಸ ಮನೆಗೆ ಬಂದ. ಆದರೆ ಅವಳು ಹೇಳಿದ ಮಾತು ತಲೆಯೊಳಗೆ ಕೂತುಂಟು. ನನ್ನೇನು ಕೊಲ್ತಾ ಇದೆಯಾ, ನಿನ್ನ ಮೃತ್ಯು ಮುಟ್ಟಿದೆ, ಬೆಳೀತಾ ಇದೆ ಅಂತ. ಇನ್ನು ಆ ಮೃತ್ಯು ಅದರ ಪರಿಹಾರಕ್ಕೆ ಏನು ಉಪಾಯ ಮಾಡಬೇಕು ಅಂತ ಆಕಾಶವಾಣಿ ನಾರದರ ಬಾಯಿಂದ 2 ಕೇಳಿ ಇವಳನ್ನು ಈಗ 6-8 ಮಕ್ಕಳು ಹುಟ್ಟು ತನಕ ಸೆರೆಮನೆಯಲ್ಲಿಟ್ಟು ಆ 8 ಮಕ್ಕಳನ್ನು ಕೊಂದದ್ದಾಯಿತು. ಇನ್ನು ಈಗ ನಿನ್ನ ಮೃತ್ಯು ಇಲ್ಲಿ ಹುಟ್ಟಿಲ್ಲ, ಬೇರೆ ಕಡೆ ಹುಟ್ಟದ, ಬೆಳೀತಾ ಇದೆ ಅಂತ. ಇನ್ನು ಅದಕ್ಕೇನು ಉಪಾಯ ಮಾಡಬೇಕು ಅಂತ ಕಂಸ ತಸ್ಯಾಂ ರಾತ್ರ್ಯಾಂ ವ್ಯತೀತಾಯಾಂ ಕಂಸ ಆಹೂಯ ಮಂತ್ರಿನಃ. ಎಲ್ಲ ಮಂತ್ರಿಗಳನ್ನು ಕಂಸ ಕರೆದ ಮೀಟಿಂಗು. ತೇಭ್ಯ ಆಚಷ್ಟ ತತ್ಸರ್ವಂ ಯದುಕ್ತಂ ಯೋಗನಿದ್ರೆಯ. ಯೋಗನಿದ್ರಾ ಅಂದರೆ ದುರ್ಗಾದೇವಿ, ಮಾಯಾ, ಕಾಳಿ, ಅವಳನ್ನು ಚಂಡಿಕಾ, ಅಂಬಿಕಾ, ವಿವಿಧ ಹೆಸರುಗಳಿಂದ ಆಕೆನ ಕರೀತಾರೆ. ಅವಳು ಯೋಗನಿದ್ರಾ ಹೇಳಿರ್ತಕ್ಕ ಮಾತು ಎಲ್ಲ ಮಂತ್ರಿಗಳಿಗೆ ಹೇಳಿದ. ಪರಿಸ್ಥಿತಿ ಹೀಗಿದೆ, ಮೃತ್ಯು ಹುಟ್ಟಿದೆ ಅಂತೆ, ಇಲ್ಲೆಲ್ಲ ಎಲ್ಲೋ, ಅದರ ಸಂಹಾರಕ್ಕೇನು ಉಪಾಯ ಮಾಡಬೇಕು. ಆಕರ್ಣ್ಯ ಭರ್ತು ಗದಿತಂ. ಯಜಮಾನ ಹೇಳಿದ ಮಾತನ್ನೆಲ್ಲ ಕೇಳಿದರು. ದೇವಾನ್ ಪ್ರತಿ ಕೃತಾಮರ್ಷಾ ದೈತ್ಯೇಯ ನ ಅತಿಕೋವಿದಾ. ದೈತ್ಯರಿಗೆ ಬುದ್ಧಿ ಕಡಿಮೆ, ಆತುರ್ತ ಹೆಚ್ಚು. ದೇವತೆಗಳಿಗೆ ಬುದ್ಧಿ ಹೆಚ್ಚು, ಅವರಿಗೆ ಅಭಿವ್ಯಕ್ತಿ ಸಾವಕಾಶ. ಒಬ್ಬ ವಿಮರ್ಶಕ ಭಾರತೀಯ ಮತ್ತು ಪಾಶ್ಚಿಮಾತ್ಯ ಸಂಸ್ಕೃತಿಯ ಸ್ಥೂಲವಾದ ವಿಭಕ್ತ ಅಂದರೆ ವಿಭಾಗಿಸುವ ಒಂದು ಮಾತು ಹೇಳಿದ. ಅವ್ರದ್ದು ಅಭಿವ್ಯಕ್ತಿ ಪ್ರಧಾನವಾದ ಸಂಸ್ಕೃತಿ, ನಮ್ಮದು ಚಿಂತನ ಪ್ರಧಾನವಾದ ಸಂಸ್ಕೃತಿ. ನಾವು ಏನೇ ಒಂದು ಉಪಾಯ ಮಾಡುವುದೇ ಆಗಿದ್ದರೆ ಬಹಳ ಚಿಂತನಪೂರ್ವಕವಾಗಿ ಮಾಡ್ತೀವಿ. ನಮ್ಮದು ಚಿಂತನ ಪ್ರಧಾನ, ಅವ್ರದ್ದು ಅಭಿವ್ಯಕ್ತಿ ಪ್ರಧಾನ. ಹೀಗಾಗಿ ಅವ್ರದ್ದು ಲಘುವೇ ಹೊರಗೆ ಬರ್ತದೆ, ನಮ್ಮದು ತಡ ಆಗಿ ಬರ್ತದೆ ಯಾವಾಗಲೂ ವಿಚಾರ. ಅಲ್ಲ, ಆ ವಿಚಾರ ಮೊದಲೇ ಹುಟ್ಟಿದ್ದು ನಮ್ಮಲ್ಲೇ, ಅಭಿವ್ಯಕ್ತಿ ಅವರಿಂದ ಆಗಿಬಿಡ್ತದೆ ಲಘುನಿ. ಹೀಗಾಗಿ ಯಾವುದೇ ನೋಡ್ತಿರ್ತೀವಿ ಜಗತ್ತಿನ ಹೊರಗಿನ ಲೌಕಿಕದೊಳಗೆ, ಆದ್ದರಿಂದ ನಮ್ಮದು ಚಿಂತನ ಪ್ರಧಾನ ಅಂತಿಕೊಂಡು ದೈತ್ಯರು ನ ಅತಿಕೋವಿದಾಹ. ಬುದ್ಧಿ ಕಡಿಮೆ, ಕಠೋರತಾ ಹೆಚ್ಚು, ಕರುಣಾ ಕಡಿಮೆ, ಕ್ರೂರತನ ಹೆಚ್ಚು.
ಅವರು ಭಾರೀ ದೇವತೆಯನ್ನು ಕುರಿತು ಸಿಟ್ಟು. ಏವಂ ತರ್ಹಿ ಭೋಜೇಂದ್ರ, ಹಾಗಾದರೆ ಹೀಗೆ ಮಾಡೋಣ, ಪುರಗ್ರಾಮ ವ್ರಜಾದಿಷು ಅನಿರ್ದಶಾನ್ ನಿರ್ದಶಾಂಶ್ಚ. ನಿರ್ದಶ ಅನಿರ್ದಶ ಅಂತ. ಅನಿರ್ದಶ ಅಂದರೆ ದಶ ಅಂದರೆ 10, ಅನಿರ್ದಶ 10 ದಿನ ತುಂಬದೇ ಇರತಕ್ಕ ಒಳಗಿನ ಮಗುಗಳನ್ನು. ನಿರ್ದಶಾನ್ ಅನಿರ್ದಶಾನ್ ನಿರ್ದಶಾನ್ 10 ದಿನ ಮೀರಿದ ಮಕ್ಕಳೇ ಆಗಲಿ, 10 ದಿನಗಳ ಒಳಗಿನ ಮಕ್ಕಳೇ ಆಗಲಿ, ಅವ್ರನ್ನ ಹನಿಷ್ಯಾಮೋ ಬಾಲಕಾನ್, ಅಂಥ ಎಲ್ಲ ಬಾಲಕರನ್ನು ನಾವು ಕೊಂದು ಬಿಡೋಣ. ಅದರಿಂದ ನಮ್ಮ ಶತ್ರು ಯಾವುದದ ಅದು ಸತ್ತು ಹೋಗ್ತದೆ. ಇದು ಅವ್ರ ಚಂದ ವಿಚಾರ. ಅದಕ್ಕೆ ವೇದವ್ಯಾಸದೇವರು ನಾತಿ ಕೊಯ್ದಾಹ ಅಲ್ಲ, ಒಂದು ತಮ್ಮ ಬದುಕಿಗಾಗಿ ಎಷ್ಟು ಜನರನ್ನು ಬಲಿ ಕೊಡ್ತಾರೆ. ಬಹಳ ಕಷ್ಟದ ಇವು ಎಲ್ಲ ನಾವು ನೋಡ್ತಿರ್ತೀವಲ್ಲ. ತಾನು ಬದುಕಬೇಕು ಅಂತಂಬುವ ಸ್ಟ್ರಗಲ್ ಫಾರ್ ಲೈಫ್ ಅಂತೇನದ, ತಾನು ಬದುಕಬೇಕೆಂಬ ಒಂದು ಹಂಬಲಕ್ಕಾಗಿ ಮನುಷ್ಯ ಎಷ್ಟು ನಿಷ್ಪಾಪ ಜೀವಿಗಳನ್ನು ಬಲಿ ಕೊಡ್ತಾನೆ. ಇವೆಲ್ಲ ಇನ್ನು ಕ್ರಾಂತಿ ಅಂತ ಆಗ್ಯಾವಲ್ಲ. ನೀವೆಲ್ಲ ಜಗತ್ತಿನ ಯಾವ ದೇಶದೊಳಗೆ ನಡೆದಿರ್ತಕ್ಕ ಕ್ರಾಂತಿಗಳನ್ನೇ ನೋಡ್ರಿ. ರಷ್ಯಾ ಕ್ರಾಂತಿ, ಕಮ್ಯುನಿಸಮ್ ಬರಬೇಕಾದ್ರೆ ಲಕ್ಷಗಟ್ಟಲೆ ಮಂದಿನ ಒಂದು ರಾಷ್ಟ್ರದೊಳಗೆ ಕೊಂದು ಹಾಕ್ಯಾರ. ಇವರೆಲ್ಲ ಏನಾಗಲಿ ತ್ರಿಮೂರ್ತಿಗಳು ಅಂತೇನಿಲ್ಲ. ಇವೆಲ್ಲ ಲೆನಿನ್ನು ಮತ್ತು ಸ್ಟಾಲಿನ್ನು ಅಥವಾ ಮಾರ್ಕ್ಸ, ಈ 3 ಮಂದಿ ತ್ರಿಮೂರ್ತಿಗಳು ಇದನ್ನು ಕಡಿಮೆ ಮಾಡಿಲ್ಲ. ಇದು ಜಗತ್ತಿನಾಗ ಮನುಷ್ಯ ಎಷ್ಟು ಹಿಂಸೆ ಮಾಡ್ತಾನೆ. ಅದಕ್ಕೆ ಅನಿರ್ದಶಾನ್ ನಿರ್ದಶಾಂಶ 10 ತುಂಬದ 10 ದಿನ ತುಂಬಿದ ಎಲ್ಲ ಮಕ್ಕಳನ್ನ ಕೊಂದು ಬಿಡೋದು ರಾಜ್ಯದಾಗ. ಅದು ನಮ್ಮ ಮೃತ್ಯು ಯಾವುದಲ್ಲ, ಅದು ಸತ್ತು ಹೋಗಿರ್ತದೆ ತಾನಷ್ಟಕ್ಕೆ ತಾನೇ ಅಂತ ಇವ್ರ ವಿಚಾರ. ಒಂದು ಮಾತಂತಾರೆ, ಯಾಕೆ ಕೇಚಿತ್ ಪ್ರಾಂಜಲಯೋ ಭೀತಾ ನ್ಯಸ್ತಶಸ್ತ್ರ ದಿವೌಕಸಃ ಮುಕ್ತಕಕ್ಷಾ ಶಿಖಾಶ್ಚೇಚಿತ್ ಭೀತಾಸ್ಮೈತಿ ವಾದಿನಃ. ದೇವತೆಗಳು ನಮಗೆ ಯಾವಾಗಲೂ ಅಂದುತ್ತಾರೆ, ಎಲ್ಲ ನಮ್ಮ ಎದುರಿಗೆ ತಮ್ಮ ಶಸ್ತ್ರಾಸ್ತ್ರಗಳನ್ನು ಚೆಲ್ಲಿ ಓಡಿ ಹೋಗ್ತಾರೆ. ಅವ್ರು ಏನು ಮಾಡ್ತಾರೆ? ನಮಗೆ ದೇವತೆಗಳು ಏನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವ್ರು ಯಾವಾಗಲೂ ವೀಕ್ ಇದ್ದಾರೆ ಬಹಳ ಅಂತಾರೆ. ಕಿಂ ಕ್ಷೇಮಶೂರೈ, ಅವ್ರಿಗೇನು ಅಹೋಜುಷ ಕಿಂ ಹರಿಣಾ ಶಂಭುನಾಮ ವನೌಕಸ. ಈ ದೇವತೆಗಳಿಗೆ ಪ್ರತ್ಯಕ್ಷ ಬಲ ಬಹಳ ಕಡಿಮೆ ಇದೆ. ಇನ್ನಾರು ಅವ್ರ ಈ ದೇವತೆಗಳಿಗೆ ಆ ದೇವ್ರ ಮೇಲೆ ವಿಶ್ವಾಸ. ಶಂಭುನಾಮ ಹರಿನಾಮ, ಶಿವನ ಮೇಲೆ ಇಲ್ಲ ಹರಿ ಮೇಲೆ ಇವರಿಗೆಲ್ಲ ಭಾರಿ ವಿಶ್ವಾಸ. ಅವರು ಅವ್ಯಕ್ತ, ಎಲ್ಲಿದ್ದಾರೋ ಅದು ಗೊತ್ತಿಲ್ಲ, ಇದ್ದಾರೆ ಇಲ್ಲೋ ಅದು ಗೊತ್ತಿಲ್ಲ, ಇದ್ದರೂ ಅವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ, ಎಲ್ಲಿಯೂ ಅಭಿವ್ಯಕ್ತಿ ಆಗೋದಿಲ್ಲ. ಅವ್ರು ಅವನೊಂದು ಕಲ್ಲಾಗ ಇವೊಂದು ಕಲ್ಲಾಗ ಕೂತಿರ್ತಾನೆ. ಅವ್ನು ಹರಿ ಒಂದು ಕರಿ ಕಲ್ಲಿನಾಗ ಕೂತಿರ್ತಾನೆ, ಅದಕ್ಕೆ ಶಾಲಿಗ್ರಾಮ ಅಂತಾರೆ. ಇವ್ ಹರ ಒಂದು ಕಲ್ಲಿನಾಗ ಕೂತಿರ್ತಾನೆ, ಇದಕ್ಕೆ ಲಿಂಗ ಅಂತಾರೆ. ಯಾರು ಕರಿ ಕಲ್ಲೇ, ಆಕಾರ ಒಂದೇ. ಯಾರು ಕೈಯಾಗಿ ಇಟ್ಕೋತಾರೆ, ಯಾರು ಎದೆ ಮೇಲೆ ಇಟ್ಕೋತಾರೆ, ಯಾರು ಕೊಳ್ಳಾಗ ತುಳಸಿ ಮೇಲೆ ಹಾಕೋತಾರೆ, ಎಲ್ಲ ಒಂದೇ ಹಣೆ ಬರೋ ಅಂತ. ಇದು ಚಂದ. ರಜೋಜುಷಾಕಿಂ ಹರಿಣ ಶಂಭುವಾವ ವನೌಕಸ. ಇವರಿಂದ ಏನು ಆಗ್ಬೇಕಾಗಿದೆ ನಮಗೆ? ವಿಷ್ಣುನಾಕಿಂ ಅಂತ ಸಮುದ್ರ. ಇವ ಓಡಿ ಹೋಗಿ ಕೈಲಾಸದಾಗಿರ್ತಾನೆ. ಅವ ಓಡಿ ಮಂದಿಗೆಲ್ಲ ಅಂಜಿ ಅವನೇನೋ ಸಮುದ್ರದಾಗಿರ್ತಾನಂತ. ಇವೆಲ್ಲ ಎಷ್ಟು ಚಂದದ ದೈತ್ಯರದು ಇವೆಲ್ಲ ಆರ್ಗ್ಯುಮೆಂಟು. ಅದಕ್ಕೆ ಕಿಂ ಇಂದ್ರೇಣ ಅಲ್ಪವೀರ್ಯೇಣ. ಈ ಇಂದ್ರ ಇವನೊಂದು 10-20 ಸರ್ತಿಯಾರೆ ನಾವು ಸೋಲಿಸೀವಿ, ಓಡಿಸೀವಿ. ನಮ್ಮ ಸಾಮ್ರಾಜ್ಯ ಪೂರ್ಣವಾಗಿ ಅಲ್ಲೇ ಅದ, ನಮ್ಮದೇ ಸಾಮ್ರಾಜ್ಯ ಇತ್ತು. ಇಲ್ಲಿ ಸ್ವರ್ಗದ ಅಧಿಪತ್ಯ ದೈತ್ಯ ನಮ್ಮ ಕೈಯಾಗಿತ್ತು. ತಥಾಪಿ ದೇವಾ ಸಾಪತ್ನ್ಯ ನಿಜ ಅವ್ರು ದುರ್ಬಲರು, ಧೈರ್ಯಶಾಲಿಗಳಲ್ಲ. ಅವ್ರು ಯಾವಾಗಲೂ ಮುಂದುವರಿಬೇಕಾದ್ರೆ ಹಿಂದೊಂದು ಬಲ ನೋಡಿಕೊಂಡೇ ಮುಂದುವರಿಯೋರು. ಆ ಬಲ ಅಂದರೆ ಶಿವ ಇಲ್ಲ ಇವು ವಿಷ್ಣು. ಅವರಿಬ್ಬರು ಅಂತೂ ಎಲ್ಲೆಲ್ಲೆಲ್ಲೂ ಬರುವುದಿಲ್ಲ. ಇವು ನಂಬ್ಯಾರಷ್ಟೇ. ಇವರು ಮೂಢನಂಬಿಕೆಗಳು. ಆದ್ದರಿಂದ ಇವರು ಮೂಢನಂಬ್ಯಾರ ಪಾಪ ದೇವತೆಗಳು. ಇದರಿಂದ ಏನೂ ಲಾಭ ಆಗುವುದಿಲ್ಲ. ಆದ್ದರಿಂದ ನಾವು ಇವ್ರ ಮೇಲೆ ಆಕ್ರಮಣವನ್ನು ಮಾಡಲಿಕ್ಕೆ ಏನು ಅಡ್ಡಿ ಇಲ್ಲ ಅಂತ ನಿರ್ಣಯ. ತಥಾಪಿ ದೇವಾ ನಮ್ಮ ಶತ್ರುಗಳು ನ ಉಪೇಕ್ಷಾ ಯಥಾ ಆಮಯೋ ಅಂಗೆ ಸಮುಪೇಕ್ಷಿತ ನಿರ್ವಿಹಿ ನ ಶಕ್ಯತೆ. ಆಮಯ ಅಂದರೆ ರೋಗ. ನಮ್ಮ ದೇಹದಾಗ ಎಲ್ಲೋ ಒಂದು ಕಡೆಗೆ
ಏನೋ ತುರಿಕೆ ಉಂಟಾಯಿತು, ಸಣ್ಣದೇನೋ ರೋಗ ಆಯಿತು, ತಕ್ಷಣ ಅದನ್ನು ಉಪೇಕ್ಷೆ ಮಾಡಬಾರ್ದು. ನಾವು ಭಾರಿ ಹೆಲ್ದಿ ಇದ್ದೀನಿ, ನನಗೇನಾಗ್ತದೆ, ನಾವು ಹೆಲ್ದಿ ಇರ್ಬೋದು, ಆದರೆ ಬಂದ ರೋಗ ಸಣ್ಣದಿರಬಹುದು, ಉಪೇಕ್ಷೆ ಯಾರೂ ಯಾವಾಗಲೂ ಮಾಡಬಾರ್ದು. ಯಾಕೆ? ನಾಳೆ ಅದೇ ಬೆಳೆದು ದೊಡ್ಡದಾದ್ರೆ ಆದ್ದರಿಂದ ಬೇಡ, ಇನ್ನೊಂದು ಸೂಜಿ ನಡ್ತು, ಮಳೆ ನಡ್ತು, ಉಪೇಕ್ಷೆ ಮಾಡಬಾರ್ದು. ಬೇಕಾದಾಗಲಿ ಯಥಾ ಇಂದ್ರಿಯ ಗ್ರಾಮ ಉಪೇಕ್ಷಿತ ತಥಾ ರಿಪುರ್ ಮಹಾನ್. ಈ ಇಂದ್ರಿಯಗಳು ಅವಕ್ಕಾಗಿರ್ತಕ್ಕ ವ್ರಣಗಳು, ಗಾಯಗಳು ಉಪೇಕ್ಷೆ ಮಾಡಿದ್ವಿ ಪ್ರಬಲವಾಗಿ ಬೆಳೀತಾವೆ. ನಾಳೆ ಯಾವುದೋ ಸುಮ್ಮನೆ ಯಾವನೋ ಒಂದು ಹೇಳ, ಸುಮ್ಮನೆ ಹಿಂಗೆ ಬೆನ್ನ ಮೇಲೆ ಒಂದು ತುರಿ ಏನೋ ತುರಿಕ್ ಬಿಟ್ಟು ಹಿಂಗೆ ತುರಿಸ್ಕೊಂಡಿದ್ದೆ, ಅದೇ ಗ್ಯಾಂಗ್ರೀನ್ ಆಗೈತೆ ನೋಡ್ರಿ ಅಂತ ಯಾವನೊಬ್ಬ. ಕಾಲಿಗೋ ಕೈಗೋ ಮುಂದೆ ಇಡೀ ಅವಯವನ್ನೇ ಕಳ್ಕೊಳ್ಬೇಕಾದ ಪ್ರಸಂಗ ಮನುಷ್ಯನ ಜೀವನದೊಳಗೆ ಬರ್ತಾ ಇದೆ. ಆದ್ದರಿಂದ ಜೀವನದಾಗ ಇದು ಥೇರಿ ಅವ್ರದ್ದು, ಯಾರು ಕಂಸ ಅವರ ಅನುಯಾಯಿಗಳ ಥೇರಿ. ಅದಕ್ಕೆ ಜೀವನದಾಗ ಏನೇ ಆಗಲಿ, ನಮ್ಮ ವಿರೋಧಿಯಾದಂಥದ್ದು ಯಾವುದೇ ಇರಲಿ, ಅದನ್ನು ಉಪೇಕ್ಷೆ ಮಾಡೋದು ಅಷ್ಟು ಯೋಗ್ಯ ಅಲ್ಲ. ಮೂಲಂ ವಿಷ್ಣುರಿಹಿ ದೇವಾನಾಂ. ಹಾಗಾದರೆ ಈ ವಿಷ್ಣು, ಈ ಶಿವ, ಇವ್ರನ್ನ ನಾವು ಹೆಂಗೆ ಕೊಲ್ಲೋದು ಮತ್ತು ಈ ದೇವತೆಯನ್ನು ಹೆಂಗೆ ಕೊಲ್ಲೋದು, ಇವೆರಡು ವಿಚಾರ ಮಾಡಿ ಅಂತಂದರು. ಹೆಂಗೆ ಮಾಡೋದು? ಇವರಿಗೆ ಮೂಲ ಬೇರೆ ಯಾವುದು ಅದನ್ನು ವಿಚಾರ ಮಾಡೋದು. ಯಾವಾಗಲೂ ಒಂದೊಂದು ಎಲೆ ಹರ್ಕೋದು ಕೂತ್ರೆ ಆ ಗಿಡ ಏನು ಸಾಯೋದಿಲ್ಲ. ಗಿಡ ಸಾಯಬೇಕು, ಬೇರು ಕತ್ತರಿಸಬೇಕು. ಬೇರು ಕತ್ತರಿಸಿದರೆ ಗಿಡಗಳು ಸಾಯೋವು. ಮೂಲಂಹಿ, ಯಾವುದದು ಮೂಲ? ಧರ್ಮ ಸನಾತನ. ಇದು ಸನಾತನ ಧರ್ಮ. ಯಾವುದು ಭಾರತೀಯರ ಈ ಸನಾತನ ಧರ್ಮ ಎಂಬ ಶಬ್ದ ಪ್ರಯೋಗ ಭಾರತೀಯ ಜೀವನ ಪ್ರಣಾಳಿಕೆ, ಬದುಕುವ ಪದ್ಧತಿಯನ್ನು ಒಂದು ಸನಾತನ ಧರ್ಮ ಅಂತ ಕರೆದಾರೆ. ಇದೇನು ಪ್ರತ್ಯೇಕ ಯಾವುದೂ ಅಲ್ಲ. ಈ ಸನಾತನ ಧರ್ಮ ಅಂದರೆ ಅಂದಿನಿಂದ ಇವತ್ತಿನವರೆಗೂ ವಿವಿಧ ರೂಪಗಳಲ್ಲಿ, ವಿವಿಧ ವಿಧಿಗಳಲ್ಲಿ ನಮ್ಮ ನಿಮ್ಮೆಲ್ಲರ ಬದುಕಿನಲ್ಲಿ ಏನು ನಂಬಿಕೆಗಳು ಬೆಳೆದು ಬಂದಾವ, ಇವು ಸನಾತನ. ಪಾಪ ಹೆಂಡತಿಯನ್ನು ಮದುವೆ ಮಾಡಿಕೊಂಡು ಅವಳ ಜೋಡಿ ನಮ್ಮ CM ಇರ್ತಾ ಇದ್ದಾರೆ. ಕಡೆತನಕ ಇದೇ ಒಂದು ಹಳ್ಳಿ ಊರು ಹೆಂಡತಿ, ರಾಗಿ ಮುದ್ದೆ ಮಾಡೋ ಹೆಂಡತಿ ಜೋಡಿ ಏನಿರೋದು, ಇದು ಮೂಢನಂಬಿಕೆ. ಅವಳನ್ನು ಬಿಟ್ಟು ಬೇರೆಯವರ ಜೋಡಿ ಇರಬಹುದು ಅಂತ ಪಾಪ ಇವರು ವಿಚಾರ ಬಂದರೆ ಇದು ಬಹಳ ದೊಡ್ಡ ವಿಚಾರ ಅಲ್ಲೇನದು. ಬರೀ ಒಬ್ಬ ಹೆಂಡತಿಗೆ ಅಂದ್ಕೊಂಡಿರೋದು ಇದು ಮೂಢನಂಬಿಕೆ ಅಲ್ಲೇನು ಪಾಪ ಅಲ್ಲ. ಈ ಒಂದು ವಿವಾಹ, ಒಂದು ಬಂಧನ, ಇದಕ್ಕೆ ಅಂಟ್ಕೊಂಡೇ ನಾವು ಇರುವುದೇನಿದೆ, ಇದು ಮೂಢನಂಬಿಕೆ. ಇವತ್ತು ಹೊಸ ಸಂಸ್ಕೃತಿ ನೀವೆಲ್ಲ ಓದಿರಿ. ನೀವು ಇಂಗ್ಲೀಷ್ ಬಲ್ಲವರು ನಿಂತು ಪೇಪರ್ನಾಗ ನೋಡ್ತೀರಿ. ವಿದೇಶದೊಳಗೆ ಏನು ಸಂಸ್ಕೃತಿ ಅದ, ಜನಜೀವನದ ಕ್ರಮ ಹೆಂಗದ, ಏನದು, ಏನು ಚೇಂಜ್ ಎಂಬುದೇನದ, ಇದು ಸಹಜ. ಇದು ಪರಿವರ್ತನಾಶೀಲವಾದದ್ದು ಬದುಕು ಮತ್ತು ಸಮಾಜ. ಕಡೆತನಕ ಒಂದಕ್ಕೆ ಅಂಟಿಕೊಂಡು ಕೂರ್ತಕ್ಕದ್ದಲ್ಲ. ಅಜ್ಜ ಮಟ್ಟ ನರಕ್ಕೆ, ಅಜ್ಜ ನೆಟ್ಟ ಮರಕ್ಕೆ ಜೋತು ಬೀಳುವುದು ಅಂತಿದ್ದು ಹಂಗೆ ಅಂತಿದ್ದು ಪಾಪ. ಕೆಲವು ನಂಬಿಕೆಗಳಿಗೆ ನಾವು ಅಂಟ್ಕೊಂಡು ನಡೆಯೋದು ಅಂದರೆ ಈ ತಂದೆ, ಈ ತಾಯಿ, ಇವ್ರನ್ನ ನಾವು ಮನೆಯೊಳಗೆ ಇಟ್ಕೋಬೇಕು, ಇವ್ರನ್ನ ಕಾಪಾಡಬೇಕು. ಯಾರು ಹೇಳಿ ನಿಮ್ಗೆ ಕಾಪಾಡಲಿಲ್ಲ ಅಂದರೆ ಏನಾಗ್ತದೆ? ಮೂಢನಂಬಿಕೆ. ಇದು ಅವ್ವಪ್ಪನ ಮನೆಯಾಗಿ ಇಟ್ಕೊಬೋದು ಅಲ್ಲ, ಇದು ಮೂಢನಂಬಿಕೆ ಇವೆಲ್ಲ ಪಾಪ. ಇಲ್ಲ, ನಾವು ನಮ್ಮ ಅವ್ವ ಅಪ್ಪನ ಇಟ್ಕೊಂಡ್ರೆ ನಮ್ಮ ಮಕ್ಕಳು ನಾಳೆ ನಮ್ಮನ್ನು ಇಟ್ಕೋತಾವಂತ. ಅದು ಯಾರು ಹೇಳ್ಯಾರ? ನೀವು ಇಟ್ಕೊಂಡದ್ದು ತಪ್ಪು, ಅವ್ರು ಇಟ್ಕೋತಾರೆ ಅಂತ ತಿಳ್ಕೊಂಬೋದು ತಪ್ಪೇ ತಪ್ಪು. ಎಲ್ಲ ಇದು ನಂಬಿಕೆ ಎಂಬುದು ಜೀವನದಾಗ ಜಗತ್ತಿನ ಮೂಲ ಸೂತ್ರ. ಇದನ್ನು ವಿಚಾರ ಮಾಡಿ. ಇದಕ್ಕೆ ನಿಷ್ಠಾ ಅಂತಾರೆ, ನಂಬಿಕೆ ಅಂತಾರೆ. ಈ ನಂಬಿಕೆಯೊಳಗೇನು ಜಗತ್ತೇ ಬಾಳ್ತದೆ. ಇದೇನು ಹೊಸದಲ್ಲಿದು. ಇವರು ತಾವು ನಂಬಿಕೆಗಳಿದ್ದಾರಿಲ್ಲ. ಅನಂತಮೂರ್ತಿ ಪಾಪ ಯಾವುದೋ ಫ್ರಾನ್ಸ್ದವಳನ್ನು ಕಟ್ಕೊಂಡು ಬಂದರು, ಫ್ರೆಂಚ್ದಾಕಿ ಹೆಂಡತಿ. ಆಕೆ ಜೋಡಿ ನಿಷ್ಠಾದಿಂದ ಇದ್ದಾರಿಲ್ಲ. ಈಕೆ ಫ್ರಾನ್ಸ್ದಾಕಿ ಅಂತಕ್ಕೆ ಒಂದು 15 ದಿವಸ ಇಟ್ಕೊಂಡು ಕಳಿಸಿ, ಇನ್ನೊಂದು ಇಂಗ್ಲೆಂಡು, ಒಂದು ದಕ್ಷಿಣ ಆಫ್ರಿಕಾ, ಒಂದು ಯಾವುದೋ ನಿಗ್ರೋ, ಹಿಂಗೆ ಚೇಂಜ್ ಮಾಡ್ಕೊಂಡು ಹೊಂಟಾನೆ ನೀವು ಅನಂತಮೂರ್ತಿ. ಜೀವನದಾಗ ಯಾಕೆ ಕಡೆತನಕ ಆಕೆ ಜೋಡಿ ಇದ್ದೀರಿ? ಇಲ್ಲರಿ ಸರ್, ಏಡ್ಸ್ ಬರ್ತಾವೆ ಅದಕ್ಕೆ ಇದ್ದೀವಿ ಅಂತಾರೆ. ಇನ್ನೊಬ್ಬರ ಜೋಡಿ ಇದ್ದರೆ ಏಡ್ಸ್ ಬರ್ತದೆ, ಏಡ್ಸ್ ಅಂತ. ಅದಕ್ಕೆ ಸುಮ್ಮನೆ ಕಡೆತನಕ ಒಬ್ಬರ ಜೋಡಿ ಇರಬೇಕಾಗಿದೆ. ಅಲ್ಲ, ಏಡ್ಸ್ ಬರ್ತದಂತ ಅದಕ್ಕೆ ಯಾಕೆ ಅಂದುತ್ತೀರಿ ನೀವು? ಅದು ಆ ನಂಬಿಕೆಯು ಏಡ್ಸ್ ಬರುತ್ತದೆ ಇನ್ನೊಬ್ಬರ ಸ್ಪರ್ಶದಿಂದ. ಇದು ಒಂದು ಮೂಢನಂಬಿಕೆ ಅಲ್ಲೇನು?
ಯಾವುದೋ ಆಯುರ್ವೇದನೋ ಹೋಮಿಯೋಪಥಿನೋ ಅಲೋಪಥಿನೋ ನೇಚರೋಪಥಿನೋ ಒಂದು 15-20 ಪಥಿ ಅವ. ಯಾವುದೋ ಒಂದು ಪಥಿ ನಂಬುತ್ತೀರಿ, ಅಲ್ಲಿ ಇದು ಕಳ್ತನಕ ಇದೇ ಡಾಕ್ಟರ, ಇವ್ ಫ್ಯಾಮಿಲಿ ಡಾಕ್ಟರ, ಇವ್ ನಮ್ಮ ಪರಿಚಯ ಅವಂಗದ, ಅವ್ನ ಪರಿಚಯ ನಮಗದ, ಅವ್ನು ಕೊಟ್ಟು ಔಷಧ ಬರೋಬ್ಬರ ಅಂತ ಕಳ್ತನಕ ಯಾಕೆ ಇಟ್ಕೋಬೇಕು? ಹಂಗಾರೆ ಬಿಡ್ರಿ, ಯಾವ ಡಾಕ್ಟರ್ನೂ ನಂಬು ಕಾಣಿಲ್ಲ. ಯಾಕೆ ನಂಬಿಕೆ ಎಂಬುದು ಒಂದು ದ್ರೋಹ ಅಲ್ಲೇನದು, ಆತ್ಮವಂಚನ ಅಲ್ಲೇನು ಈ ನಂಬಿಕೆ. ಅದಕ್ಕೆ ಬೇಡ, ಮುಕ್ತರಾಗಿರಿ. ಅಲ್ಲ ಕಳ್ತನಕನು ಇವ್ರ ತಂದೆ ಇವ್ರ ತಾಯಿ ಇದೇನು ಪ್ರತ್ಯಕ್ಷ ಕಾಣಿಸ್ಲಿಕ್ಕೆ ಶಕ್ಯದ? ಅವ್ರ ಹಡಿಯು ಮುಂದೆ ನೀವು ನೋಡಿರಿ ಇವರೇ ನಿಮ್ಮ ಅವ್ವ ಅಪ್ಪ ಅಂತ? ಅಲ್ಲ, ಇವ್ರು ನಿಮ್ಮ ದ್ವಾಪನ ಮಾಡಿದ್ದಕ್ಕೆ ನೀವು ನಂಬಿದ್ರಿ, ಇವ್ರು ತಂದೆ ತಾಯಿ ಅಂತ ಹೆಂಗೆ ನಂಬಿರಿ ನೀವು? ನಂಬಿಕೆ ನಾ ಹೇಳಲಿಕ್ಕೆ ಹತ್ತೀನಿ, ನಾನು ಮಾತಾಡ್ತಾ ಇದ್ದೇನೆ. ನಿಮಗೆ ನನ್ನ ವಿಚಾರಗಳು ತಿಳಿದೋ ಇಲ್ಲೋ ಎಂಬುದೇನು ನನಗೆ ಪ್ರತ್ಯಕ್ಷ ಕಾಣಿಸ್ತದ? ನಿಮ್ಮ ಮನುಷ್ಯನಾಗ ಏನು ವಿಚಾರ ಬಂದದ, ನಾ ಹೇಳಿದ ವಿಚಾರಗಳು ಇವರಿಗೆ ತಿಳಿದೋ ಇಲ್ಲೋ ಎಂಬುದು ಕೇವಲ ನಿಮ್ಮದೇ ಆದ ಮುಖಗಳು, ಅಲ್ಲಿ ಮೂಡಿರ್ತಕ್ಕ ಭಾವನೆಗಳು, ಏನಾದ್ರು ಒಮ್ಮೆ ಅಪ್ಪತಪ್ಪಿ ನಗಿ, ಇಲ್ಲ ಒಮ್ಮೊಮ್ಮೆ ಅಪ್ಪತಪ್ಪಿ ಗಂಭೀರತಾ, ಇಲ್ಲ ಒಮ್ಮೆ ಘಡಿಯಾಳ ನೋಡಲಿಕ್ಕೆ ತೊಂದರೆ ಬಗೆಹರಿತ ವಿಷಯ ಯಾಕೋ ವ್ಯತ್ಯಾಸ. ನಾವು ಹಿಂಗೆ ನಾವು ಊಹಾನೇ ಇಲ್ಲ, ಇದು ನಂಬಿಕೆನೇ ಇಲ್ಲ. ಜಗತ್ತು ನಂಬಿಕೆ ಮೇಲೆ ಬದುಕಿದೆ, ನಂಬಿಕೆ ಮೇಲೆ ಹುಟ್ಟಿದೆ, ನಂಬಿಕೆ ಮೇಲೆ ಬೆಳೀತಾ ಇದೆ. ಶಬ್ದ ಪ್ರಯೋಗ ಸಮಾಜಕ್ಕೆ ಆಕರ್ಷಕ ಅಂತ ಅನ್ನಿಸ್ಬಹುದು, ಅದರ ಹಿಂದೆ ಬೇಕಲ್ಲ. ಅದಕ್ಕೆ ಸನಾತನ ಧರ್ಮ ಎಂಬುದು ನಮ್ಮ ನಂಬಿಕೆ. ಅದು ಏನು ಸನಾತನ ಧರ್ಮ? ಏನಲ್ಲ, ದೈವಾಧಾರಿತ ಕರ್ಮದ ಕಟ್ಟಿನಲ್ಲಿ, ಜ್ಞಾನದ ವಿವೇಕದಲ್ಲಿ ಮನುಷ್ಯನನ್ನು ಬದುಕಲಿಕ್ಕೆ ನಿರೂಪಿಸುವುದು ಇದು ಸನಾತನ ಧರ್ಮ. ಎಲ್ಲರ ನಾವೇನು ನಮ್ಮ ಭಾರತ ದೇಶದ ಸಂಸ್ಕೃತಿಯೊಳಗೆ 4 ಪ್ರಧಾನ ಧರ್ಮ, ಒಂದು ಜೈನಿಸಮು, ಒಂದು ಬೌದ್ಧಿಸಮು, ಒಂದು ಶೈವಿಸಮು, ಒಂದು ವೈಷ್ಣವಿಸಮು. 4ದೊಳಗೂ ನಂಬಿಕೆಗಳ ಸಮಾನವ, ಲಕ್ಷಣಗಳ ಸಮಾನವ. ದೇವರು ನಿಶ್ಚಿತವಾಗಿಯೂ ನಿರಾಕಾರ, ಆದರೆ ಆ ನಿರಾಕಾರನಾದ ದೇವರು ಸರ್ವತ್ರ ವ್ಯಾಪ್ತ. ಅವನ ಉಪಾಸನಕ್ಕೆ ನಮ್ಮ ಭಾವನೆಗಳ ಅಭಿವ್ಯಕ್ತಿಗೆ ಒಂದು ಪ್ರತೀಕ, ಒಂದು ಪ್ರತಿಮಾ ಬೇಕು. ಇದು ಜೈನರು ಎಲ್ಲರೂ ಎಂಥೆಂಥ ಸಂಗಮೌರಿ ಕಲ್ಲಿನ ಗುಡಿ ಕಟ್ತಾರೆ. ಅವರು ಸಿಮೆಂಟ್ ಮುಟ್ಟುವುದಿಲ್ಲ, ಕಲ್ಲು ಇಟ್ಟಂಗಿ ಬಳಸೋದಿಲ್ಲ, ಕೇವಲ ಸಂಗಮೌರಿ ಕಲ್ಲು ಎಲ್ಲ ಊರಾಗೂ ಕಟ್ತಾರೆ. ಈ ಊರಾಗೇನು 10-20 ಕೋಟಿ ಖರ್ಚು ಮಾಡಿ ಕಟ್ತಾರೆ. ಅಲ್ಲೊಂದು ಪ್ರತಿಮಾ, ಮಹಾವೀರನ ಪ್ರತಿಮಾ, ಪಾರ್ಶ್ವನಾಥ, ತೀರ್ಥಂಕರ್ 24 ಮಂದಿ. ಈ ನಂಬಿಕೆ ಮತ್ತು ಅವಂಗೂ ಪಂಚಾಮೃತ, ಕೆಲವು 12 ವರ್ಷ, ಕೆಲವು 20 ವರ್ಷ. ಗೋಮಕೇಶ್ವರಿಗೆ ಪಂಚಾಮೃತ ಏನು ಭಾರಿ ಪಂಚಾಮೃತ ಇರ್ತದೆ. ಈ ಅಭಿಷೇಕದ ಕಾನ್ಸೆಪ್ಟು, ನಿಮಗೇನಾದ್ರು ಆಪತ್ತು ವಿಪತ್ತು ಬಂತು, ಹೋಗ್ತೀರಿ ರುದ್ರದೇವರಿಗೆ ಅಭಿಷೇಕ ಮಾಡಿಸ್ತೀರಿ. ಏಕಾದಶ ರುದ್ರ, ನಮಸ್ತೆ ರುದ್ರ ಮನ್ಯಮ ಉತೋ ಥೈಸತೆ ನಮಃ. ನೀವು ಪಂಚಾಮೃತ ಮಾಡ್ತೀರಿ, ನೀವು ಅಭಿಷೇಕ ಮಾಡ್ತೀರಿ ರುದ್ರದೇವರಿಗೆ. ಅವ್ರು ಶಾಲಿಗ್ರಾಮಕ್ಕೆ ಮಾಡ್ತಾರೆ. ನಿತ್ಯ ಇಷ್ಟು ಪೂಜಾ, ಇಷ್ಟು ಲಿಂಗ ಪೂಜೆ ಮಾಡಿದ್ರೆ ಕೈಯಾಗಿ ಇಟ್ಕೊಂಡು ಅಭಿಷೇಕ ಮಾಡ್ತೀರಿ. ಅವರ ಪ್ರತಿಮಾಕ್ಕೆ ಮಾಡ್ತಾರೆ. ಈ ನೀವು ಖರೇ ಉದಾರ ದೃಷ್ಟಿಯಿಂದ ಪೂರ್ವಗ್ರಹ ದೂಷಿತರಾಗದೆ ಯಾವ ಆಗ್ರಹಕ್ಕೆ ಒಳಗಾಗದೆ ನೋಡಿದರೆ 4 ಧರ್ಮ ಜಪ, ಉಪವಾಸ, ಉಪಾಸನಾ ಪದ್ಧತಿಗಳು, ಯಜ್ಞ, ಯಾಗ, ಅವತಾರವಾದ, ಕರ್ಮಮೀಮಾಂಸ, ಪುನರ್ಜನ್ಮ, ಜೀವನಿತ್ಯತ್ವ, ಕಾಮನ್ ಥಿಂಗ್ ಇವೆಲ್ಲ ಈ ನಂಬಿಕೆಯ ಮೇಲೆ ರೂಪಿತವಾದ ಒಂದು ಜೀವನದ ಕ್ರಮಕ್ಕೆ ಈ ಸಂಸ್ಕಾರಗಳು, ಈ ಸಂಸ್ಕೃತಿ, ಇದು ಸನಾತನ ಧರ್ಮ. ಈ ಶಬ್ದ ಭಾಗವತಾಗದ. ಇದನ್ನು ಕರೆದವ್ರು ಯಾರು ಅಂದರೆ ಅಂತಾರೆ, ಮೂಲಂ ಹಿ ವಿಷ್ಣು ದೇವಾನಾಂ ಯತ್ರ ಧರ್ಮ ಸನಾತನ. ಭಾರತೀಯರ ಜೀವನದ ಪದ್ಧತಿಯೊಳಗೆ ದೇವರು ಎಂಬುದು ಒಂದು ಅವಿಭಾಜ್ಯವಾದ ಅಂಗವಾಗಿ, ಇವರ ಬದುಕಿನ ಅಂಗವಾಗಿ ಸೇರಿಕೊಂಡರು. ದೇವರಿಲ್ಲ ಎಲ್ಲರೂ ಒಂದು ವಿವಾಹ ಅಂತ ಸಂಸ್ಕಾರದನೂ ಇಲ್ಲ. ಯಾರಲ್ಲಿ ಇಲ್ಲ ವಿವಾಹ ಎಂಬ ಸಂಸ್ಕಾರ? ಸ್ವಚ್ಛಂದತನ ಎಲ್ಲದ. ಕ್ರಿಶ್ಚಿಯನ್ರೊಳಗೂ ಒಂದು ವಿವಾಹ ಅಂತ ಸಂಸ್ಕಾರ ಅದ, ಜೈನರೊಳಗೂ ಅದ, ಬೌದ್ಧರೊಳಗೂ ಅದ, ವೀರಶೈವರೊಳಗೂ ಅದ, ಶೈವರೊಳಗೂ ಅದ, ಎಲ್ಲ ವೈಷ್ಣವರಲ್ಲಿಯೂ ಅದ, ಎಲ್ಲ ವೈದಿಕರಲ್ಲಿಯೂ ಅದ. ವಿವಾಹ ಎಂಬುದು ಒಂದು ಸಂಸ್ಕಾರದನೂ ಇಲ್ಲ. ಅಂತ್ಯ ಸಂಸ್ಕಾರ, ಅದ್ರ ಮೇಲೆ ಎಷ್ಟೊತ್ತು ಪುಸ್ತಕ ಬಂದಾವ. ವೀರಶೈವ ಧರ್ಮಗೂ ಒಂದು ಸಂಸ್ಕಾರ. ಎಲ್ಲರೂ ಸಂಸ್ಕಾರ ಒಪ್ತಾರೆ. ಎಲ್ಲ ಕಾಮನ್ ಥಿಂಗ್ ಇವೆಲ್ಲ. ರೂಪ ಬೇರೆ ಬೇರೆ ಇರ್ಬೋದು, ಅದಕ್ಕೆ ಮಟೀರಿಯಲ್ ಒಂದೇ, ಮೆಥಡ್ ಬೇರೆ. ಇದು ಭಾರತೀಯ ಸನಾತನ ಧರ್ಮ, ಸನಾತನ ಸಂಸ್ಕೃತಿ. ಮಟೀರಿಯಲ್
ಒಂದೇ, ಮೆಥಡ್ಡು ಬೇರೆ ಬೇರೆ, ಅಷ್ಟೇ ಅಂತರ. ನಿಜವಾಗಿ ನಾವು ನೋಡಿ ತಿಳ್ಕೊಂಡ್ರೆ ಅದನ್ನು ಮೂಲಂ ವಿಷ್ಣುರಿಹಿ ದೇವಾನಾಂ, ಇವರು ನಾವು ಏನು ನಂಬೀವಿ ಅದನ್ನು ಹೇಳಿ ಸತ್ತಾರೆ. ಅದನ್ನೇ ಡಿ ವಿ ಜಿಯವ್ರು ಹೇಳಿದ್ರು, ನೆನಪದು ನಿಮಗೆಲ್ಲರಿಗೂ. ಮಂಕುತಿಮ್ಮನ ಕಗ್ಗದ ವಿಶ್ವಾದಿ ಮೂಲ ಮಾಯಾಲೋಲ, ಜಗಕ್ಕೆ ವಿಶ್ವಾದಿ ಮೂಲ ಮಾಯಾಲೋಲ ವಿಷ್ಣು ಎಂಬುದನ್ನು ಮಂಕುತಿಮ್ಮನ ಕಗ್ಗದ ಮೊದಲಿದ್ದೇ ಇದು. ಆದ್ದರಿಂದ ತಸ್ಮಾತ್ ಅದಕ್ಕೆ ಏನು ಮಾಡ್ಬೇಕಂತೀರಿ? ದೇವರನ್ನ ಕೊಲ್ಲಬೇಕು, ದೇವತೆಗಳ ಬಲ ಕಡಿಮೆ ಆಗಬೇಕು ಅಂದರೆ ಅವ್ರ ಬಲವನ್ನು ನಾಶ ಮಾಡಬೇಕು, ಅವ್ರ ಬಲ ಕಡಿಮೆ ಆಗಬೇಕಾದ್ರೆ ಇವ್ರನ್ನ ನಾಶ ಮಾಡಬೇಕು. ಅದಕ್ಕೆ ಯಸ್ಯ ಬ್ರಹ್ಮಣೋ ಗೋ ವಿಪ್ರಾಹ ತಪೋಯಜ್ಞಾ ಸದಕ್ಷಿಣಾ, ಎಲ್ಲರ ತಪಸ್ಸು, ವ್ರತ, ನಿಯಮ, ಸಂಯಮ, ಯಜ್ಞ, ವಿಚಾರ, ಆಕಳುಗಳು ಅಂತ ಇದ್ದು ಅಂದರೆ ಅವನ್ನೆಲ್ಲ ಮೊದಲು ನಾಶ ಮಾಡಿಸಿ. ಗೋಹತ್ಯೆ ಮೊದಲು ಮಾಡಿಸಿ ಅಂದರೆ ದೇವ್ರು ಸಾಯ್ತಾನವ. ಅವನು ಯಾವ ಶಿವ ಇರಲಿ ವಿಷ್ಣು ಇರಲಿ, ಅವನು ಯಾವ ಇದ್ದಾನೋ ಅವೆಲ್ಲ ನಮ್ಗೆ ಕಾಣಿಸೋದೇ ಇಲ್ಲ ಅಂತ ಹೊಟ್ಟೆ ಅವರು. ತಸ್ಮಾತ್ ಸರ್ವಾತ್ಮನ ರಾಜನ್ ಬ್ರಾಹ್ಮಣಾನ್ ಬ್ರಹ್ಮವಾದಿನಃ ತಪಸ್ವಿನೋ ಯಜ್ಞಶೀಲಾನ್ ಗಾಶ್ಚ ಹನ್ಮೋ ಹವಿರ್ದುಘಾ. ಈ ಆಕಳ ಹಿಡ್ಕೊಂಡು ಇವೆಲ್ಲರನ್ನೂ ಏನಿದೆ ಈ ಮಂದಿನೆಲ್ಲ ಬಗೆಹರಿಸ್ಬೇಕು. ಯಜ್ಞ, ಯಾಗ, ಒಂದು ಆಶ್ರಮ, ಒಂದು ಧರ್ಮ ಅನ್ನೋ ಶಬ್ದ ಉಳಿಬಾರ್ದು. ವಿಪ್ರ, ಯಾಕೆಂದರೆ ವಿಪ್ರರು, ಗಾವ, ಆಕಳುಗಳು, ವೇದಗಳು, ತಪಸ್ಸು, ಸತ್ಯ, ದಮ, ಸಂಯಮ, ಶಮಃ, ಶ್ರದ್ಧಾ, ದಯ, ತಿತಿಕ್ಷ, ಕರ್ತವಶ್ಚ ಹರೇಸ್ತನು. ಇವು ಆ ಹರಿ ಅವನ ದೇಹ ಅಂದರೆ ಮತ್ಯಾವಲ್ಲ, ಇವೇ ಅವನ ದೇಹ. ಇದರೊಳಗೆ ಅವನು ಇದ್ದಾನೆ. ಯಾವುದು? ಶ್ರದ್ಧಾ, ಅದರೊಳಗೆ ದೇವರಿದ್ದಾನೆ. ಶ್ರದ್ಧಾದಾಗ ದೇವರಿದ್ದಾನೆ. ದಯ, ಅದರೊಳಗೆ ದೇವರಿದ್ದಾನೆ. ನೀವು ದೇವ್ರನ್ನ ಕೊಲ್ಲಬೇಕು ಅಂತ ಆಗಿದ್ದರೆ ದಯಾ ಕೊಂದು ಬಿಡ್ರಿ, ಅವ್ನು ದೇವ್ರು ಸಾಯ್ತಾನೆ. ಎಷ್ಟು ಚಂದದ ನೋಡ್ರಿ ಇದು ವಿಚಾರಗಳು. ತಿತಿಕ್ಷ, ತಾಳ್ಮೆ, ಸಹನಶೀಲತೆ, ಅದನ್ನು ನಿಮ್ಮ ಜೀವನದಿಂದ ಓಡಿಸ್ರಿ, ಬರೋಬ್ಬರ ಹರಿನ ಕೊಂದಂಗೆ ಆಗ್ತದೆ. ನೀವು ಇಲ್ಲ ಅವ್ನು ಕರೆದ್ರೆ ನಿಮ್ಗೆ ಎಲ್ಲಿ ತನಕ ತಾಳ್ಮೆ, ಸಹನಶೀಲತೆ ನಿಮ್ಮಲ್ಲಿ ಇರ್ತದೆ, ಅಲ್ಲಿ ತನಕ ದೇವ್ರು ನಿಮ್ಮಲ್ಲಿ ಇರೋವನೇ. ನೀವು ದೇವ್ರನ್ನ ಕೊಲ್ಲಬೇಕಾಗಿದ್ದರೆ ತಾಳ್ಮೆ ಎಂಬ ಗುಣ ಯಾರಲ್ಲಿಯೂ ಇರಬಾರ್ದು, ಅದನ್ನು ತೆಗೆದು ಹಾಕಬೇಕು. ತಿತಿಕ್ಷ, ಕರ್ತವ, ಯಜ್ಞಯಾಗಾದಿಗಳು, ದಯ, ಶ್ರದ್ಧಾ, ಶಮಃ, ದೇವರಲ್ಲಿ ನಂಬಿಕೆ, ನಿಷ್ಠ, ದಮಃ, ಇಂದ್ರಿಯಗಳ ಸಂಯಮದ ಅದು ಬೇಕು. ಅದು ಸಂಯಮ ಇತ್ತು ಅಲ್ಲಿ ಮತ್ತೆ ದೇವರಿರ್ತಾನೆ ಆ ವ್ಯಕ್ತಿ ಒಳಗೆ. ಸಂಯಮದಾಗೆ ದೇವರಿದ್ದಾನೆ. ಆ ಸಂಯಮ ವ್ಯಕ್ತಿ ಒಳಗಿದ್ದರೆ ಆ ವ್ಯಕ್ತಿ ಒಳಗೆ ದೇವರಿದ್ದಂಗೆ. ಅದಕ್ಕೆ ಸಂಯಮಿಗಳನ್ನು ಕಂಡ್ರೆ ನಾವು ತಲಿಬಾಗ್ತೀವಿ ಅಂತ ನಮ್ಮ ಸಂಸ್ಕೃತಿ ಒಳಗೆ. ಅಲ್ಲ, ಈಗ ಅದು ಕೆಲವು ದುರುಪಯೋಗ ಆಗಿದ್ದರೆ ಅದು ಆ ಸಂಯಮದ ಅಲ್ಲ, ಆ ಸಂಸ್ಕೃತಿಯ ದುಷ್ಪರಿಣಾಮ ಅಲ್ಲ. ಸಂಯಮದ ಸಂಕೇತ ಶಾಟಿ, ಕಾವಿ ಬಣ್ಣ. ಅದನ್ನು ಕಂಡು ಕೂಡಲೇ ನಾವು ತಲಿಬಾಗ್ತೀವಿ. ಅದು ಹೆಂಗೆ ಇರಲಿ. ಈಗ ಮೊದಲೆಲ್ಲ ಚಲೋನೇ ಇತ್ತು, ಚಲೋ ಇದ್ದವರೇ ಅದನ್ನು ಉಡ್ತಿದ್ರು, ಮತ್ತು ಅದನ್ನು ಹುಟ್ಟವ್ರು ಚಲೋ ಆಗೇ ಇರ್ತಿದ್ರು. ಎರಡೂ ಇದ್ದಿತ್ತು ಅದು ಪರಸ್ಪರವಾಗಿ. ಆದ್ದರಿಂದ ನೀವು ಈ ದಮಃ, ಸಂಯಮ, ಇಂದ್ರಿಯಗಳ ಸಂಯಮ, ಭಗವಂತನಲ್ಲಿ ನಿಷ್ಠಾ, ತಪಸ್ಸು, ತಪ ಆಲೋಚನೆ, ವಿಚಾರಶೀಲತೆ, ವೇದಗಳು, ಬ್ರಾಹ್ಮಣರು ಮತ್ತು ಆಕಳಗಳು, ಶ್ರದ್ಧಾ, ಇವೆಲ್ಲ ಹರೇಶ್ ತನು. ಈ ದೇವರ ಶರೀರ ಇವು ಯಾರಲ್ಲಿ ಅವ ಅವರೊಳಗೆ ದೇವರು ಈ ಶರೀರದೊಳಗೆ ಇರ್ತಾನೆ. ಅದಕ್ಕೆ ಈ ಗುಣ ಎಲ್ಲಿ ಕಾಣ್ತೀವಿ, ಇದು ನಮ್ಮ ಭಾಗವತದ ಸಂಸ್ಕೃತಿನ. ಮದರ್ ತೆರೇಸಾಗ ಆಕೆಗೆ ಒಂದು ಸಂತ ಪದವಿ ಕೊಟ್ಟರು. ಒಂದು 6 ತಿಂಗಳು ಅವರೆಲ್ಲ ಪೋಪ್ಗಳಿಗೆಲ್ಲ ಕೂತು ಚರ್ಚೆ ಮಾಡಿ ಅವರನ್ನು ಆ ಪದವಿ ಕೊಡಬಾರ್ದು, ಯಾವ ರೀಸನ್ದಿಂದ ಕೊಡಬೇಕು ಅಂತ ಇದನ್ನೇ ತೊಗೊಂಡ್ರು. ದಯಾ ಅಂಬು ಗುಣ ಅದು. ಆಕೆ ಎಲ್ಲ ಏನು ಸ್ಲಮ್ ಏರಿಯಾದಾಗ, ಕಲ್ಕತ್ತಾದಂಥ ಊರೊಳಗಿನ ಅವೇನು ಸ್ಲಮ್ ಏರಿಯಾದಾಗ ಮತ್ತು ಸೇವಾ ಮಾಡಿದ್ದಾಳೆ. ಆದ್ದರಿಂದ ಈ ಸೇವಾಧರ್ಮ ಪರಮಗಹನು, ಭಾಳ ಕಷ್ಟದು ಸೇವಾಧರ್ಮ ಅಂಬುದು. ಈ ಗುಣ ಅದ. ಈ ಗುಣ ಇರಬೇಕಾದ್ರೆ ಇದು ದೇವರ ಶರೀರ, ಅದಕ್ಕೆ ದೇವರು ಅಲ್ಲಿ ಇದ್ದಾನೆ. ಅದಕ್ಕೆ ದೇವರು ಯಾರಲ್ಲಿ ಇರ್ತಾನೋ ಅವರೇ ಸಂತರು ಅಂತ. ಸಂತೌ ಸಂತ ಅಂತ ಸಂಸ್ಕೃತ ಕ್ರಿಯಾಪದ ಅದು.
ಸಂತಹ ಅದ ಅಂತ ಇದ್ದಾರೆ. ದೇವರಿದ್ದಾನಂತೆ ದಯ, ದೇವರು ಮತ್ತು ಇವರಲ್ಲಿ ಇದ್ದಾನೆ. ಅದಕ್ಕಾಗಿ ಸಂತ ಪದವಿ ಕೊಡ್ತೀವಿ. ಸಂತ ಪದವಿ ಅಂತ ಅದು ಸೇಂಟ್ ಸಂತೋ ಏನೋ ಅಂತಾರೆ ಇಂಗ್ಲೀಷ್ನಾಗ, ಸಂತ ಅಂತ ನಾವು ಸಂಸ್ಕೃತಿನಾಗ ಅಂತೀವಿ. ಎಲ್ಲ ಒಂದಿಲ್ಲ. ಇವೆಲ್ಲ ಭಗವಂತನ ಪ್ರತಿಮಾ ಇವು. ಅದಕ್ಕೆ ದೇವರು ನಮ್ಮೊಳಗಿರಬೇಕು ಅನ್ನೋ ಅಪೇಕ್ಷೆ ಇದ್ದವರು ಜೀವನದಾಗ ಈ 10 ಗುಣಗಳನ್ನು ಬದುಕಿನಾಗ ಅಳವಡಿಸ್ಕೋಬೇಕು. ಅದಕ್ಕೆ ದೇವರು ನಿಮ್ಮಲ್ಲಿ ಬಂದ ಪುಣ್ಯ ಭಾಳ ಆಗ್ತದೆ. ದೈವೀ ಶರೀರ ನಿಮ್ಮ ಶರೀರದೊಳಗೆ, ನಿಮ್ಮ ಭಾವನೆಗಳಲ್ಲಿ, ನಿಮ್ಮ ಗುಣಗಳಲ್ಲಿ ದೈವಿ ಪ್ರಾದುರ್ಭಾವ ನಿಮಗೆ ಒಂದು ದೊಡ್ಡ ಸ್ಥಾನ ಕೊಡ್ತದೆ. ವೇದವ್ಯಾಸ ದೇವರಂದರು, ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ. 18 ಪುರಾಣಗಳಲ್ಲಿ ವೇದವ್ಯಾಸ ದೇವರ ಮಾತು 2 ಅವ. ನೀವು ನೋಡಿದರೆ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಇನ್ನೊಬ್ಬರಿಗೆ ಪೀಡಾ ಕೊಟ್ವಿ ಅದು ಪಾಪ, ಇನ್ನೊಬ್ಬರಿಗೆ ಉಪಕಾರ ಮಾಡಿದ್ವಿ ಅದು ಪುಣ್ಯ. ಅದೇ ಈ ದಯ, ಈ ಶ್ರದ್ಧಾ, ಈ ತಿತಿಕ್ಷಾ, ಈ ಗುಣಗಳಿದ್ರೇ ಈ 2 ಕ್ರಿಯಾಗಳು ನಮ್ಮಿಂದ ನಡೆಯಲಿಕ್ಕೆ ಸಾಧ್ಯವ ಅನ್ನುವ ದೃಷ್ಟಿಯಿಂದ ಅದಕ್ಕೆ ಇವೆಲ್ಲ ಹಾಳಾಗಬೇಕು. ದಯ ಇರಬಾರ್ದು, ತಾಳ್ಮೆ ಇರಬಾರ್ದು, ಶ್ರದ್ಧಾ ಇರಬಾರ್ದು, ಪರೋಪಕಾರ ಇರಬಾರ್ದು, ಸಂಯಮ ಯಾರ ಜೀವನದಾಗೂ ಇರಬಾರ್ದು, ಯಾವ ಸಂಯಮನೂ ಇರಬಾರ್ದು. ಅಂದರೆ ಈ ದೇವರು ಆಟೋಮೆಟಿಕ್ಲಿ ಸತ್ತು ಹೋಗ್ತಾನೆ. ದೇವರು ಸಾಯ್ಬೇಕೋ ಇವೆಲ್ಲ ಗುಣ ಸಮಾಜದ ಯಾವುದೇ ಅಂಗವಾದ ವ್ಯಕ್ತಿಯೊಳಗೆ ಇವು ಇರಬಾರ್ದು. ಇಷ್ಟು ಕಾಳಜಿ ವಹಿಸಲಿ ಅಂತಾರೆ. ಯಾರು ಕಂಸನ ಮಂತ್ರಿಗಳು ಅವರು ಅದ್ಭುತವಾಗಿರ್ತಕ್ಕ ಅದಕ್ಕೆ ನಾತಿಕೋವಿದ ತಲೆ ಕಡಿಮೆ ಉಪಾಯ ಯಾವುದು, ಅದರ ಪರಿಣಾಮ ಏನು, ಸಮಾಜ ಹಾಳಾಗ್ತದೋ ಒಳ್ಳೆ ರೀತಿ ಇರ್ತದೋ ನಮ್ಗೆ ತೊಗೊಂಡು ಏನು ಮಾಡ್ಬೋದು. ನಾವು ಬದುಕಿದ್ರೆ ಸಾಕು. ನಮಗಾಗಿ ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್, ನಮಗೋಸ್ಕರವಾಗಿ ಜಗತ್ತನ್ನೇ ಹಾಳು ಮಾಡಲಿಕ್ಕೆ ನಾವು ಸಿದ್ಧ. ನಮ್ಮ ಒಂದು ಉದ್ದೇಶ ಫಲಿಸಿದರೆ ಸಾಕು ಎಂಬ ಮಾತು ಅವರು. ಏವಂ ದುರ್ಮಂತ್ರಿ ಕಂಸಃ ಸಹ ಸಮ್ಮಂತ್ರ್ಯ, ಎಲ್ಲ ಜೋಡಿ ಮಂತ್ರಗಳ ಮಾಡಿದ. ಬ್ರಹ್ಮ ಹಿಂಸಾಂ ಹಿತಂ ಮೇನೆ. ಹಂಗಾರೆ ಏನು ಮಾಡಬೇಕು? ಏನಿಲ್ಲ, ಹಿಂಸಾ ಅವಲಂಬಿಸಲಿಲ್ಲ ನಾವೆಂದೂ ಕೂಡ ನಮ್ಮ ಉಪಾಯಗಳನ್ನು ನಾವು ಪಡೀಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಪ್ರಯೋಜನವನ್ನು ಹಿಂಸಾನೇ ಬೇಕು ಇದನ್ನು ಠರಾವ್ ಮಾಡಿದರು. ಅದಕ್ಕೆ ಏನು ಮಾಡಬೇಕು? ಸಂದಿಶ್ಯ ಸಾಧುಲೋಕಸ್ಯ ಕದನ ಪ್ರಿಯಾನ್. ಅವರಿಗೆ ಯುದ್ಧ ಯಾರಿಗೆ ಭಾಳ ಸೇರ್ತಿತ್ತು, ಹೊಡೆಯುವುದು ಬಡಿಯುವುದು ದಂಗ ಅಥವಾ ಇದನ್ನ ಭಯೋತ್ಪಾದನ ಯಾರಿಗೆ ಭಾಳ ಸೇರ್ತದೆ ಆ ಮಂದಿನ ಸ್ಪೆಷಲ್ಲಾಗಿ ಆರಿಸಿದ. ಕಾಮರೂಪಧರನ್, ಅವರು ಬೇಕಾದ ರೂಪಗಳನ್ನು ಧಾರಣ ಮಾಡ್ತಿದ್ದರು ಆ ಭಯೋತ್ಪಾದಕರು, ಅವ್ರನ್ನೇ ಆರಿಸಿದ. ದಿಕ್ಷು ದಾನವಾನ್ ಗೃಹಂ ಆವಿಶನ್, ಅಲ್ಲಲ್ಲಿ ಎಲ್ಲ ಮನೆಯೊಳಗೂ ಹೋಗಲಿ ಪ್ರವೇಶ ಮಾಡಿ ಈ ಭಯೋತ್ಪಾದನ, ಈ ಹಿಂಸಾ, ಈ ಕ್ರೂರತನ ಭಟ್ ಕೊಂದು ಹಾಕೋದು. ಇದಕ್ಕೆ ಕೌನ್ಸ್ ಮಾಡಿದ್ದಾಗ ಕೊಲ್ಲು ಕೆಲಸ ಈಗಲೂ ಮಾಡ್ತಾರಲ್ಲ ಅವೆಲ್ಲ. ವಿಟಿ ಸ್ಟೇಷನ್ದಾಗ ಪಾಪ ಎಲ್ಲ ಇನ್ನು ರೈಲ್ವೆ ಬರ್ತದೆ 6 ಗಂಟೆ ಆಯ್ತು 7 ಗಂಟೆಗೆ ಅಂತ ಕೂತಿತ್ತು. ಒಂದು 500-600 ಮಂದಿ ಕೂತಿತ್ತು. ಬಂದು ಒಂದು 300 ಮಂದಿನ ಗುಂಡು ಹಾಕಿ ಹೊಡೆದ ಹೋಗ್ಬಿಟ್ಟ. ಅವನು ಕಸುಬೋ ಯಾವನೋ ಒಬ್ಬ ಅಲ್ಲ, ಅದೇ ಅವ್ರ ಕಸುಬು. ಆ ಕಸುಬಿದ್ದಕ್ಕೆ ಅವ್ನು ಕಸಬ ಅಂತ ಕರೆದಿದ್ರು ಅವನು. ಅದೇ ಕಸುಬು ಅಂದರೆ ವೃತ್ತಿ ದಂಧ ಅಂತ ಹೇಳ್ತಾರೆ. ಅವ್ರ ಕಸುಬು ಏನು ಅಂತ ಇವ್ರು ಯಾಕೆ ಇವೆಲ್ಲ ಇದೊಂದು ಥೇರಿನೇ ಅದು ಜಗತ್ತಿನಾಗ. ಕಂಸ ಇದನ್ನೇ ಅವಲಂಬಿಸಿದ್ದ. ಜಗತ್ತಿನ ಹಿಂಸಕರೆಲ್ಲ ಇದನ್ನೇ ಅವಲಂಬಿಸ್ತಾರೆ, ಹಿಂಸೆನೇ ಉಪಾಯ ಅಂತ. ಅದಕ್ಕೋಸ್ಕರವಾಗಿ ಅವ್ರಿಗೆ ಬೇಕಾದ ರೂಪ ಧಾರಣ ಮಾಡುವವರು, ಅದಕ್ಕೆ ಅವರನ್ನು ಕಳಿಸೋದು ಅಂತ. ಏನು ಮಾಡಬೇಕು, ಯಾರನ್ನು ಕಳಿಸೋದು ವಿಚಾರ ಮಾಡಿದರು. 10 ದಿನಗಳ ಒಳಗಿನ ಮಕ್ಕಳನ್ನ ಸಂಹಾರ ಮಾಡುವ ಪ್ರಸಂಗ ಬಂದದೀಗ. ಈ ಸೂತಿಕಾಗ್ರಹ ಬಾಣಂತಿ ಮನೆ ಗಂಡಸರಿಗೆ ಪ್ರವೇಶ ಇರುವುದಿಲ್ಲ, ಹೆಣ್ಮಕ್ಳಿಗೆ ಪ್ರವೇಶ ಇರ್ತದೆ. ಆದರೆ ಯಾವಾಗಲೂ ಈ ಸೂತಿಕಾಗ್ರಹಕ್ಕೆ ಗಂಡಸರು ಹೋಗೋದು ಕಡಿಮೆ ಹಳೆ ಕಾಲದಾಗ. ಅದಕ್ಕೆ ಮತ್ತೀಗ 10 ದಿನಗಳ ಒಳಗಿನ
ಇಲ್ಲ 10 ದಿನಗಳ ಆಮೇಲಿನ ಮಕ್ಕಳನ್ನು ಕೊಲ್ಲುವ ನಮ್ಮ ಮೊದಲೇ ಪಂಚವಾರ್ಷಿಕ ಯೋಜನೆ ಆದಾಗ ಮೊದಲೇ ಯೋಜನೆ ಆದ ಈ ಯೋಜನೆಗೆ ಮಹಿಳೆಯನ್ನೇ ಆಯ್ಕೆ ಮಾಡಬೇಕು. ಅವರಿಗೆ ಮುಕ್ತವಾಗಿ ಪ್ರವೇಶವಿರುತ್ತದೆ. ಆದ್ದರಿಂದ ಮಹಿಳೆಯನ್ನೇ ಆಯ್ಕೆ ಮಾಡೋಣ. ಹಾಗಾದರೆ ಮಹಿಳಾ ಪ್ರತಿನಿಧಿ ಯಾರಿದ್ದಾರೆ? ಪೂತನಾ ಇದ್ದಾರೆ. ಹಾಗಾದರೆ ಅವಳನ್ನೇ ಮೊದಲು ಕಳಿಸೋದು. ಮಹಿಳೆಯರಿಗೆ ಮೊದಲು ಪ್ರಾಶಸ್ತ್ಯವನ್ನು ಕೊಡಬೇಕು. ಯಾಕೆಂದರೆ ರಿಸರ್ವೇಷನ್ನು ಆ ದೃಷ್ಟಿಯಿಂದಲೂ ಆಯ್ತು, ಎಲ್ಲ ದೃಷ್ಟಿಯಿಂದ ಆಯಿತು. ಅವಳಿಗೆ ಮತ್ತು ಈ ಪ್ರಾಶಸ್ತ್ಯ ಕೊಡೋಣ ಅಂತ ಧರ್ಮ ಮಾಡಿದರು. ಆವಾಗ ವೇದವ್ಯಾಸದೇವರೊಂದು ದಡ್ಡುಗೋಡ್ರೆ ಮಕ್ಕಳು ಕೂಸುಗಳು ಅವು ದೇವರಿರ್ತಾನೆ. ಅದರೊಳಗೆ ನಾವು ದೇವರ ಸನ್ನಿಧಾನವನ್ನು ನಮ್ಮ ಸನಾತನ ಧರ್ಮ ನಮ್ಮ ಸಂಸ್ಕೃತಿ ಹಂಗೆ ಕಂಡದ್ದು ಗೊತ್ತೇನು ನಿಮಗೆ? ನಮ್ಮ ಐತರೇಯ ಉಪನಿಷತ್ತು ಹೇಳ್ತದೆ, ಒಬ್ಬ ಗರ್ಭಿಣಿ ಅಂದರೆ ಆ ಒಳಗೆ ದೇವರಿದ್ದಾನೆ ಅಂತ ಗರ್ಭಿಣಿ ಅಂತ ಕರಿತೀವಿ ನಾವು. ಅದರ ಮೂಲಕವಾಗಿಯೇ ಗರ್ಭಗುಡಿ ಅಂತ ಬಂದದ್ದು. ಎಲ್ಲಿ ದೇವರು ಇರ್ತಾನೆ ಆ ಗುಡಿಗೆ ಏನಂತ ಕರಿತೀವಿ ನಾವು? ಆ ಕೋಣೆಗೆ ಗರ್ಭಗುಡಿ ಅಂತ ಕರಿತೀವಿ. ಗರ್ಭಗೃಹ ಗರ್ಭಗುಡಿ ಅಂತ. ಈ ಗರ್ಭಗುಡಿ ಅಂದರೆ ಎಲ್ಲೋ ಕಟ್ಟಿರ್ತಕ್ಕಂಥದ್ದು ಗರ್ಭಗುಡಿ ಅಲ್ಲ. ಪ್ರತಿಯೊಬ್ಬ ಸ್ತ್ರೀ ಅವಳ ಗರ್ಭ ಅದೇ ಒಂದು ಗುಡಿ. ಪ್ರತಿಯೊಬ್ಬರ ಗರ್ಭನೇ ಒಂದು ಗುಡಿ. ಆ ಗರ್ಭದೊಳಗೆ ದೇವರು ಯಾವಾಗಲೂ ಇರ್ತಾನೆ. ಇದು ಅದಕ್ಕೆ ನಮ್ಮಲ್ಲಿ ಈ ಬಶೀರು ಅಂತ ಏನದಲ್ಲ, ಆ ಹೆಣ್ಮಗಳಿಗೆ ಭಾಳ ಗೌರವ ಕೊಡಬೇಕು ಅಂತದ್ದು ಉಪನಿಷತ್ತು ಹೇಳಿದೆ. ಅವ್ರಿಗೆ ಅವಮಾನ ಮಾಡಬಾರ್ದು. ಅವ್ರಿಗೆ ಚಂದ, ಯಾಕಂದ್ರೆ ದೇವರಿದ್ದಾನೆ ಒಳಗೆ ಅಂತ. ಆ ದೇಹ ನಿರ್ಮಾಣ ಅವೇನು ಒಳಗೆ ಹೋಗಿ ಈ ಲಿವರು, ಹಾರ್ಟು, ಕಿಡ್ನಿ, ಸಣ್ಣ ಕಲ್ಲು, ದೊಡ್ಡ ಕಲ್ಲು, ಎಲುಬು, ಮನೆ ಕೇಳಿದ 7 ಸಪ್ತ ತ್ವಕ, ಈ ಚರ್ಮ, ಅಸ್ಥಿ, ಮಾಂಸ, ಮಜ್ಜ, ಅವೆಲ್ಲ ಒಳಗಿನ ಏನೇನೇನೇನು ಇಂದ್ರಿಯಗಳು, ಅವಯವಗಳು, ಆವರಣಗಳು, ಕೂದಲು ಯಾವುವು, ಉಗುರು ಯಾವುದು, ಉಗುರು ಹೆಂಗೆ ಬೆಳಿಬೇಕು, ಯಾವ್ಯಾವುದಕ್ಕೆ ಹಲ್ಲೇನು, ಎಲ್ಲಿ ಬರಬೇಕು, ಯಾವಾಗ ಏನೇನು, ಇವೆಲ್ಲ ದೇವರೇ ಇದ್ದು ನಿರ್ಮಾಣ ಮಾಡ್ತಿರ್ತಾನೆ. ಹಂಗಾರೆ ದೇವ್ರೇನು ಬರ್ತಾನೆ ರೀ? ಹಂಗಾರೆ ನೀವು ಮಾಡಿರಿ, ಅಲ್ಲಿ ಯಾವ್ದಾದ್ರು ಡಾಕ್ಟರ್ ಹೆಸರು ಹೇಳ್ರಿ, ಇವ್ರು ಹೋಗಿ ಒಳಗೆ ಮಾಡ್ಯಾರಿ ಅಂತ. ಅವ್ನು ಡಾಕ್ಟರ್ಗೂ ಗೊತ್ತಿಲ್ಲ, ಅಪ್ಪಗೂ ಗೊತ್ತಿಲ್ಲ, ಅವಕ್ಕೆ ಗೊತ್ತಿಲ್ಲ. ತಿಂದು ಮಲಗುದು ಬಿಟ್ಟು ಇನ್ನೊಂದು ಕೆಲಸ ಹಾಕಿ ಮಾಡಿಲ್ಲ. ಮತ್ತು ಹಿಂಗೆ 9 ತಿಂಗಳದಾಗ ಇದು ಅತ್ಯಂತ ಪ್ಲ್ಯಾನು, ಡಿಸೈನು, ಪರ್ಪಸ್ ಇದ್ದಂಥ ಸುಂದರವಾದ ಮನುಷ್ಯ ದೇಹ ಯಾರು ನಿರ್ಮಾಣ ಮಾಡಿ ಹೊರಗೆ ತಂದರು? ಹೊರಗೆ ಬಂದ ಮೇಲೆ ಬರೀ ಬೆಳೆಯೋದು ಒಂದೇ ಕೆಲಸದ. ನಿರ್ಮಾಣ ಎಲ್ಲ ಒಳಗೆ ಆಗಿರ್ತದೆ. ನಿರ್ಮಾಣ ಒಳಗೆ ಆಗಿರ್ತದೆ. ಹೊರಗೆ ಬಂದ ಮೇಲೆ ಪಂಚ ಮಹಾಭೂತಗಳಿಂದ ದೇಹದ ಬೆಳವಣಿಗೆ ಒಂದೇ ಕ್ರಮ, ಎಲ್ಲರೂ ಅದೊಂದೇ ವೃತ್ತಿ. ಆಮೇಲೆ ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ ಇಷ್ಟು ಶುರುವಾಗೋದು. ಈ ಇದನ್ನು ಯಾರು ಮಾಡಿದರೆ? ಈ ದೇಹ ಎತ್ತು ಯುಕ್ತಿಯ ವಿರುದ್ಧೈತ ತದು ಈಶಕೃತಮೇವ. ನಿಮ್ಮ ಯುಕ್ತಿಗೆ ಯಾರು ಮಾಡ್ಯಾರ? ಅರ್ಥ ಆಗೋದಿಲ್ಲ. ಯಾಕೆ ಅರ್ಥ ಆಗೋದಿಲ್ಲ? ಮಾಡಂತೂ ಮಾಡ್ಯಾರ, ನೀವು ಯಾರೂ ಮಾಡಿಲ್ಲ. ಅದು ಈಶಕೃತಮೇವಹಿ, ಅದೇ ಈಶಕೃತಮೇವ. ಅವ ಅವ್ಯಕ್ತ ಅಲ್ಲ, ಸದಾ ವ್ಯಕ್ತನೇ ದೇವರು. ಎಲ್ಲಿ ನೋಡ್ತೀನಿ ನಿಮಗೆ ಕಾಣೋ ದೃಷ್ಟಿ ಇದ್ದರೆ ದೇವರು ಎಲ್ಲ ಕಡೆಗೂ ಕಾಣಿಸ್ತಾನೆ. ಭಾಳ ಚಂದ ಹೇಳ್ತಾರೆ, ಮುಂದೆ ಬರ್ತದೆ. ಮಂದಿಗೆ ಪ್ರತ್ಯಕ್ಷದ ಮೇಲೆ ವಿಶ್ವಾಸ ಬಹಳ, ಅದೃಷ್ಟದ ಮೇಲೆ, ಕಣ್ಣಿಗೆ ಕಾಣದೇ ಇರ್ತಕ್ಕ ವಸ್ತುವಿನ ಮೇಲೆ ವಿಶ್ವಾಸ ಭಾಳ ಕಡಿಮೆ ಇರ್ತಂತೆ. ಭಾಳ ಚಂದದ. ಅದಕ್ಕೆ ನಮ್ಗೆ ನಿಮ್ಗೆ ಕಣ್ಣಿಗೆ ಯಾವುದು ಕಾಣಿಸೋದಿಲ್ಲ ಅದ್ರ ಮೇಲೆ ವಿಶ್ವಾಸ ಭಾಳ ಕಡಿಮೆ ಇರ್ತದೆ. ಯಾವುದು ಕಣ್ಣಿಗೆ ಕಾಣಿಸ್ತದೆ ಅದಕ್ಕೆ ವಿಶ್ವಾಸ ಹೆಚ್ಚು. ದೇವರು ಕಣ್ಣಿಗೆ ಕಾಣದ ವಸ್ತು, ಅದು ಅದೃಷ್ಟ, ಅವ್ಯಕ್ತ. ಆದ್ದರಿಂದ ವಿಶ್ವಾಸ ಜನರಿಗೆ ಕಡಿಮೆ ಅದ ಅಂತ ಮುಂದೆ ಬರ್ತದೆ. ಆದ್ದರಿಂದ ಇದನ್ನು ಮಾಡೋಣ ನಾವು. ವೇದವ್ಯಾಸದೇವರಂದರು, ಮನುಷ್ಯ, ದೇವರು, ದೇವತೆಗಳು, ಧರ್ಮ, ಹಿರಿಯರು, ತಂದೆ ತಾಯಿ, ಬಂಧು ಬಳಗ, ದೊಡ್ಡವರು ಎಂಬುವ ಏನೊಂದು ಇವ್ರನ್ನ ಅತಿಕ್ರಮಣ ಮಾಡ್ತಾನೆ, ಮೀರ್ತಾನೆ. ಅವರ ಮಾತೋ, ಅವರ ವ್ಯಕ್ತಿತ್ವನೋ, ಅವರ ಇರುವಿಕೆಯೋ, ಅವರ ಪಾಲನ ಪೋಷಣ ರೂಪವಾದ ಕರ್ತವ್ಯವೋ ಇವನ್ನೆಲ್ಲ ಯಾವ ಮೀರ್ತಾನೆ ಅವನಿಗೆ ಏನು ಆಗ್ತದೆ ಅದು ಹೇಳ್ತಾರೆ. ಅದಕ್ಕೆ ಇವೆಲ್ಲ ಪಟ 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 ಕೃಷ್ಣನ 12 ವರ್ಷದ ಪೀರಿಯಡ್ನಾಗ ಒಂದು 40-50 ಆದರೂ ಇವು ಅಘಾಸುರ, ಬಕಾಸುರ, ಕಾಕಾಸುರ, ಆಸುರ ಇವೆಲ್ಲ ಸತ್ತು ಅಲ್ಲ. ಯಾಕೆ ಇಷ್ಟು ಲಘು 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 ಸತ್ತು? ಇವೆಲ್ಲ ಅವು ಏನು ಕ್ರಿಕೆಟ್ನಾಗ ಬೀಳ್ತಿರ್ತಾವಲ್ಲ, ಹಾಗೇನು ಬಿದ್ದು ಅಂತ. ಇವೆಲ್ಲ ಯಾಕೆ ಬಿದ್ದು ಅಂತ ಹೇಳ್ತಾರೆ.
ವೇದವ್ಯಾಸರು ಹೇಳ್ತಾರೆ. ಅಲ್ಲ, ಇವತ್ತೂ ಕೂಡ ಸಾರ್ವಕಾಲಿಕವಾದ ಒಂದು ಸಿದ್ಧಾಂತ. ಬೀಳ್ತಾವ್ಯಾಕ ಏಳ್ತಾವ್ಯಾಕ. ಆಯುಷ್ಯ ಈ ಮಹದತಿಕ್ರಮಣ ಅಂತೇನದಲ್ಲ, ಮಹತ್ತಂದರೆ ದೊಡ್ಡದು, ನಮಗಿಂತ ದೊಡ್ಡದು. ಅದರ ಅತಿಕ್ರಮಣ ಏನು ಮಾಡ್ತೀವಿ? ದೇವರು, ಧರ್ಮ, ಹಿರಿಯರು, ದೊಡ್ಡವರು, ದೇವತೆಗಳು, ಇವೆಲ್ಲ ನಮಗಿಂತ ದೊಡ್ಡದಾದ ವ್ಯಕ್ತಿ, ವಸ್ತು, ವಿಚಾರ, ಸಿದ್ಧಾಂತ, ಅದನ್ನೇನು ನಾವು ಅತಿಕ್ರಮಣ ಮಾಡ್ತೀವಿಲ್ಲ, ಮೀರ್ತೀವಿ, ಅದರಿಂದ ಏನಾಗ್ತದೆ? ಆಯುಷ್ ಕಡಿಮೆ ಆಗ್ತದೆ. ಆಯು ಶ್ರೇಯಂ ಯಶೋ ಧರ್ಮಂ ಲೋಕಾನ್ ಆಶಿಷ ಏವಚ ಹಂತಿ ಶ್ರೇಯಾಂಸಿ ಸರ್ವಾಣಿ ಪುಂಸೋ ಮಹದತಿಕ್ರಮ. ಮಹತ್ ಅತಿಕ್ರಮ. ಅದಕ್ಕೆ ಜೀವನದಾಗ ದೊಡ್ಡವರು, ಜ್ಞಾನಿಗಳು, ಧರ್ಮ ಹಾಕಿಕೊಟ್ಟ ನಿಯಮಗಳನ್ನು ನಾವು ಮೀರಬಾರ್ದು. ಅದಕ್ಕೆ ಅನುಗುಣವಾಗಿ ಆದಷ್ಟು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಬೇಕು. ನಮ್ಮ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಪ್ರತಿಯೊಬ್ಬ ಮನುಷ್ಯ ಪ್ರಯತ್ನವನ್ನು ಪಡಬೇಕು. ಆದ್ದರಿಂದ ಆಯುಷ್ಯ ಕಡಿಮೆ ಆಗ್ತದೆ. ಈ ಅತಿಕ್ರಮಣ ಏನು ಮಾಡ್ತೀವಿಲ್ಲ, ಮಾಡುವ ಮುಂದೆ ಆನಂದ, ಅನುಭವಿಸುವ ಮುಂದೆ ಕಷ್ಟ. ಹಾಗೆ ಆಯು ಶ್ರೇಯಂ ಸಂಪತ್ತು ಹೋಗ್ತದೆ, ಯಶಸ್ಸು, ಧರ್ಮ ಲೋಕಾನ್ ಆಶಿಷ ಏವಚ ಹಂತಿ ಶ್ರೇಯಾಂಸಿ ಸರ್ವಾಣಿ ಬದುಕಿನ ಎಲ್ಲ ಒಳ್ಳೆಯದನ್ನು ಹಾಳು ಮಾಡ್ತಾವೆ. ಏನು? ಪುಂಸೋ ಮಹದತಿಕ್ರಮ. ಅದಕ್ಕೆ ಇದು ನಂಬಿಕೆ ನಮ್ಮದು. ಅದಕ್ಕೆ ನಾವು ಬೆಳಿಬೇಕು. ಇವು ಎಲ್ಲದರ ಮೇಲೆ ವಿಶ್ವಾಸ, ಇವನ್ನೆಲ್ಲ ಇಟ್ಕೋಬೇಕು ಅಂತಾಗಿದ್ದರೆ ದೊಡ್ಡವರು, ದೊಡ್ಡವರ ಮಾತು, ದೊಡ್ಡವರ ಇರುವಿಕೆ, ದೊಡ್ಡವರ ಪಾಲನ ಪೋಷಣ, ಇದನ್ನು ನಮ್ಮ ಜೀವನದೊಳಗೆ ನಮ್ಮ ಬೆಳವಣಿಗೆಯ ಅಂಗವನ್ನಾಗಿ ನಾವು ಧರ್ಮವನ್ನು ಸ್ವೀಕಾರ ಮಾಡಿದ ಸಂಸ್ಕೃತಿ ಅಂತ ಹೇಳಿದರು. ಅದಕ್ಕೆ ನಂದರಾಜ ಈಚೆಗೆ ಮತ್ತು ಮಗ ಹುಟ್ಟಾನ, ಗಂಡಸ ಮಗನ ಸಿಕ್ಕ ಎದ್ದು ನೋಡಿದ. ವಾಚಯಿತ್ವ ಸ್ವಸ್ಥೇನಂ, ಒಳ್ಳೆ ಚೆನ್ನಾಗಿ ಪುಣ್ಯವಾಚನ ಮಾಡಿದ, ಜಾತಕರ್ಮ ಎಲ್ಲನೂ ಮಾಡಿದ. ಕಾರಯಾಮಾಸ ವಿಧಿನ ಧೇನು ನಾಮ ನಿಯತೆ ಪ್ರಾದಾತ್, ಲಕ್ಷಾವಧಿ ಆಕಳಗಳ ದಾನ ಮಾಡಿದ. ತಿಲಾದೀನ್ ಸಪ್ತ ಎಳ್ಳು ದಾನ ಮಾಡಿದ, ರತ್ನಗಳನ್ನು ದಾನ ಮಾಡಿದ, ಅಪಾರವಾದ ಸಂಪತ್ತನ್ನು ದಾನ ಮಾಡಿದ. ಯಾಕೆ? ನಮ್ಮಲ್ಲಿ ಶುದ್ಧಿಯ ಬಗ್ಗೆ ಕೆಲವು ಕಾನ್ಸೆಪ್ಟ್ ಅವ. ಇದನ್ನು ಮಡಿ ಅಂತ ಕರೀತಾರೆ, ಶುದ್ಧಿ ಅಂತ ಕರೀತಾರೆ. ಇದು ಎಲ್ಲರೂ ನಂಬಿದ್ದಿದ್ರು. ಅವು ಏನವ? ಯಾವ್ಯಾವುದರಿಂದ ಯಾವ್ಯಾವುದರ ಶುದ್ಧಿ ಆಗ್ತದೆ? ಕಾಲೇನ ಸ್ನಾನ ಶೌಚಾಭ್ಯಾಂ ಸಂಸ್ಕಾರೈ ತಪಸಾ ಇಜ್ಜಯ ಶುದ್ಧಂತಿ. 6 ವಸ್ತುಗಳಿಂದ ಮನುಷ್ಯ ಶುದ್ಧ ಆಗ್ತಾನೆ. ಒಂದು ಕಾಲ, ಒಂದು ಸ್ನಾನ, ಒಂದು ಶೌಚ, ಮತ್ತು ಸಂಸ್ಕಾರಗಳಿಂದ, ಮತ್ತು ತಪಸ್ಸಿನಿಂದ, ಯಜ್ಞಯಾಗಾದಿಗಳಿಂದ ಶುದ್ಧ ಆಗ್ತಾನೆ. ಹೆಂಗೆ? ದಾನೈ ಯಾವ್ಯಾವುದರಿಂದ ಏನೇನು ಶುದ್ಧ ಆಗ್ತಾವೆ? ದ್ರವ್ಯಾಣಿ ಕಾಲೇನ ಶುದ್ಧಂತಿ. ಕೆಲವು ಮನೆಯೊಳಗೆ ಅವ ಇನ್ನು 3 ದಿವಸ ತಿಂಗಳಿಗೆ ಕೂಡಬೇಕು ಅಂತ ಒಂದು ಸಂಪ್ರದಾಯ. 3 ದಿನ ಆಯ್ತು ಅಂದರೆ ಕಾಲೇನ ಶುದ್ಧತೆ, ಅವ್ರು ಶುದ್ಧ ಆಗ್ತಾರೆ. ಆಶೌಚ ಅಂತ ವೃದ್ಧಿ, ಆಶೌಚ ಅಂತ ಕೆಲವು ಅವು ಕಾಲದಿಂದ ಶುದ್ಧಿ ಆಗಿಬಿಡ್ತದೆ. ಆ ಕಾಲ ಮುಗೀತು ಅಂದರೆ ಶುದ್ಧ ಆಗ್ತದೆ. 3 ದಿವಸ, 5 ದಿವಸ, 7 ದಿವಸ, 10 ದಿವಸ ಅಂತೇನು ಬಂದಿರ್ತವೆ ವೃದ್ಧಿ, ಆಶೌಚ ಅಂತ, ಇವೆಲ್ಲ ಕಾಲದಿಂದ ಶುದ್ಧಿ ಆಗ್ತವೆ. ಇನ್ನೂ ಕೆಲವು ವಸ್ತುಗಳು ಕಾಲದಿಂದ, ಸಮಯದಿಂದ ಶುದ್ಧ ಆಗ್ತವೆ. ಅದಕ್ಕೆ ದ್ರವ್ಯಾಣಿ ಕಾಲೇನ ಶುದ್ಧಂತಿ. ಹೆಂಗೆ? ತುಳಸ್ಯಾದೀನಿ, ತುಳಸಿ ಇತ್ಯಾದಿಗಳೇವ ಅವು ಕಾಲದಿಂದ ಶುದ್ಧ ಆಗ್ತವೆ. ಕಾಣಿಸಿದ ಸ್ನಾನ ಶೌಚಾಭ್ಯಾಮ್, ಕೆಲವು ಸ್ನಾನ ಮಾಡಬೇಕು, ಮತ್ತು ಚೆಂದಾಗಿ ಸ್ನಾನ ಮಾಡಿದಾಗ ಶುದ್ಧಿ. ಅದು ಎಲ್ಲರ ಮನೆಯೊಳಗೂ ಇರ್ತದೆ. ಒಂದು ಮಡಿ, ಪೂಜೆ ಪುನಸ್ಕಾರ ಯಾರೇ ಮಾಡಲಿ ಚಂದ ಸ್ನಾನ ಮಾಡಿಕೊಂಡು ಶುದ್ಧವಾಗಿ ಬರ್ತಾರೆ. ಆ ಸ್ನಾನ ನಮ್ಮ ಶುದ್ಧಿಗೆ ಇನ್ನೊಂದು ಸಾಧನ. ಯಥಾ ಶರೀರಾಧಿವತ್ತು ಕಾಣಿಚಿತ ಸಂಸ್ಕಾರ, ಕೆಲವು ಸಂಸ್ಕಾರ ಮಾಡಬೇಕು. ಈ ಕಂಚಿನ ಪಾತ್ರೆಗಳು ಅದು ಸ್ವಲ್ಪ ಸಂಸ್ಕಾರ ಮಾಡಬೇಕು. ಬೆಂಕಿಯೊಳಗೆ ಎದ್ದು ತೆಗೆದು ಶುದ್ಧ ಆಗ್ತದೆ. ತಾಮ್ರಿತ್ತು, ಅದನ್ನು ಆಮ್ಲೇನ ಶುದ್ಧತೆ, ಅದಕ್ಕೊಂಚೂರು ಹುಳಿ ಹತ್ತಿರಿ ತಾಮ್ರ ಶುದ್ಧ ಆಗ್ತದೆ. ಹಿಂಗೆ
ಒಂದೊಂದು ವಸ್ತುಗಳು ಕೆಲವು ಸಂಸ್ಕಾರದಿಂದ ಶುದ್ಧ ಆಗ್ತಾವೆ, ಯಥಾ ಕಾಂಸ್ಯಾದಿ. ಇನ್ನು ಸಂತುಷ್ಟ್ಯ ಕೆಲವು ಮನಸ್ಸು ಶುದ್ಧ ಯಾವಾಗ ಆಗೋದು? ಸಂತೃಪ್ತಿ ಇರ್ಬೇಕು ನೋಡಿರಿ, ತೃಪ್ತಿ ಇರಬೇಕು, ಆನಂದದಿಂದ ಇರ್ಬೇಕು ಮನಸ್ಸು, ಅಂದರೆ ಮನಸ್ಸು ಶುದ್ಧ ಇರ್ತದೆ. ಎಲ್ಲಿ ಅತೃಪ್ತಿ ಬಂತ ಮನಸ್ಸು ಕೆಟ್ಟು ಹೋಗ್ತದೆ. ಅಸಮಾಧಾನ, ಅತೃಪ್ತಿ ಇದು ನಮ್ಮ ಮನಸ್ಸನ್ನು ಮೈಲಿಗೆ ಮಾಡ್ತದೆ. ನಾವು ಈ ಆಶಾಗಳು, ಈ ಜೀವನದ ಬಯಕೆಗಳು ಈ ಮೈಲಿಗೆ ಒಳಗೆ ಬೆಳೆದು ನಾವು ಶುದ್ಧ ಹೆಂಗಾಗೋದು ಅಂದರೆ ಆ ಮನುಷ್ಯನೊಳಗೆ ತೃಪ್ತಿ, ಸಮಾಧಾನ. ಕೃಷ್ಣ ಹೇಳ್ತಾನೆ ಮುಂದೆ, ಅಸಂತುಷ್ಟೋ ದ್ವಿಜೋ ನಷ್ಟ. ಅಸಮಾಧಾನ ಅತೃಪ್ತಿ ಮೂಡಿತು, ಹಾಳಾಗಿ ಹೋದ್ರಿ ನೀವು. ಸಂತುಷ್ಟೋ ಯರ್ಹಿ ವರ್ತೇತ ಏನಕ್ಕೇನಚಿತ, ಯಾವುದೇ ಉಪಾಯದಿಂದ ಸಂತೋಷದಿಂದ ಇರ್ಬೇಕು ಯಾವಾಗಲೂ. ಅದರಷ್ಟು ದೊಡ್ಡ ಉಪಾಯ ಯಾವುದೂ ಅಲ್ಲ, ಅದರಷ್ಟು ದೊಡ್ಡ ಆರೋಗ್ಯ ಯಾವುದೂ ಅಲ್ಲ, ಅದರಷ್ಟು ದೊಡ್ಡ ಸಾಧನ ಯಾವುದೂ ಅಲ್ಲ. ಆಧ್ಯಾತ್ಮಿಕ ಸಾಧನ ಕಪಿಲ್ ನಾವು ಪರಮಾತ್ಮ ವಿಜ್ಞೆ ಹೇಳ್ಯಾನ, ಯಾವಾಗಲೂ ಒಂದೇ ಸಂತೋಷದಿಂದ ಇರಬೇಕು. ಹಾಗಾಯಿತೆ ಇನ್ನು ಹಾಗೇ ಆಗಲಿ, ಹೀಗಾಯಿತೆ ಇನ್ನು ಹೀಗೆ ಆಗಲಿ, ಸಂತೋಷದಿಂದ ಇರಬೇಕು ಯಾವಾಗಲೂ. ಇದು ಸಂತೋಷ ಮನಸ್ಸನ್ನು ಶುದ್ಧ ಮಾಡ್ತದೆ. ಮನಃ ಆತ್ಮ ವಿದ್ಯೆಯ ಒಳ್ಳೆಯ ತತ್ವಜ್ಞಾನದಿಂದ ಆತ್ಮ ಶುದ್ಧ ಆಗ್ತಾನೆ. ಮತ್ತು ಯಾಗದಿಂದ ಶುದ್ಧ ಆಗ್ತದೆ. ಸ್ನಾನ, ಈ ಸ್ನಾನಾದಿಗಳಿಂದ ಗರ್ಭಾದಿಗಳಿಗೆ ಸಂಸ್ಕಾರದಿಂದ ಶುದ್ಧಿ ಅದ. ದಾನದಿಂದ ದ್ರವ್ಯಗಳು ಶುದ್ಧಿ ಆಗ್ತಾವೆ. ನಮ್ಮ ಭಾಗವತದ ಸಂಸ್ಕೃತಿಯೊಳಗೆ ಮನುಷ್ಯ ಸಂಪಾದನೆ ಮಾಡಿದ ಹಣದಲ್ಲಿ 1/5 ಪ್ರತಿ ತಿಂಗಳ ಅದನ್ನು ಪರಿವಾರನೋ, ಬಡವರು ಅಥವಾ ಪರಿವಾರದೊಳಗೆ ಇರ್ತಕ್ಕ ಬಡವರು ಅಥವಾ ಸಮಾಜದೊಳಗೆ ಆರ್ಥಿಕವಾಗಿ ಹಿಂದುಳಿದ ಅಥವಾ ಕಷ್ಟದಲ್ಲಿರ್ತಕ್ಕ ಜನಗಳಿಗಾಗಿ ಒಂದು ಪಾಲು ತೆಗಿಬೇಕು. 50,000 ಪಗಾರದ ತಿಂಗಳ ಅಂದರೆ 10,000 ರೂಪಾಯಿ ಆದರೂ ಪ್ರತಿ ತಿಂಗಳ ದಾನಕ್ಕಿಡಬೇಕು ಎಂಬುದು ಇದು ಭಾಗವತದೊಳಗೆ ವಾಮನಾವತಾರದ ವೇಳಕ್ಕೆ ಶುಕ್ರಾಚಾರ್ಯರು ಹೇಳಿರ್ತಕ್ಕ ಸಂದೇಶ ಇದು. ಪಂಚಧಾ ವಿಭಜನ್, 5 ರೀತಿ ಹಣವನ್ನು ವಿಭಾಗ ಮಾಡಿ ನಾವು ಬಳಸ್ಬೇಕು. ತಿಂಗಳ 50,000 ಬಂತಿಲ್ಲೋ ಸಂಬಳ, 10,000 ಅದು ಡಬಲ್ ಆಗೋ ಹಂಗೆ ಎಲ್ಲರೇ ಆರ್ ಡಿನೋ ಎಫ್ ಡಿನೋ ಏನಂತೀರಿ, ಯಾವ ಡಿದಾಗ ಹಾಕ್ತೀರಿ ಹಾಕ್ರಿ, ಒಟ್ಟು ಒಂದು ಹಾಕ್ಬೇಕದು, ಅದನ್ನು ಬಳಸಬಾರ್ದು, ಮುಂದೆ ಬೇಕದು. ಒಂದು ಪರಿವಾರಕ್ಕೆ ಕೊಡಬೇಕು 10,000, ಒಂದು 10,000 ಸಂಸಾರಕ್ಕೆ, ಒಂದು 10,000 ನಿಮಗಿರಲಿ. ವೈಯಕ್ತಿಕ ಎಲ್ಲರೂ ರೋಟ್ರಿ ಮೆಂಬರ್ ಆದರೆ, ಲಾಯನ್ ಅನ್ಕೋತ ಲಾಯನ್ ಮೆಂಬರ್ ಆದರೆ ಅಂತ ತಿಂಗಳ ಶ್ರೀಮಂತರ ಕೆಲವು ಹಣದ ವಿನಿಮಯಕ್ಕಾಗಿ ಕೆಲವು ಇರ್ತಾವೆ. ರೋಟ್ರಿ ಪರ್ಸೆಂಟ್ ಆಗ್ಯಾರು, ಭಾಳ ದೊಡ್ಡ ರೋಟ್ರಿ ಪರ್ಸೆಂಟು. ಇನ್ನೇನು ಅಮೇರಿಕಾ ಒಬಾಮನ್ಕಿಂತ ದೊಡ್ಡ ಪೋಸ್ಟ್ ಅದು. ಅಲ್ಲ, ಏನೋ ಸಂತೋಷ ಇರ್ತದೆ, ಇಲ್ಲ ಅಂತ ಅನ್ನೋದಿಲ್ಲ, ಏನೋ ಜೀವನದಾಗ ಒಂದು ಇರ್ತದೆ. ಅವು ಪರೋಪಕಾರದ ಭಾವನಾದಿಂದ ಆದರೆ ಭಾಳ ಚಲೋ, ಪ್ರತಿಷ್ಠಾ ಭಾವನಾದಿಂದ ಆದರೆ ಕಡಿಮೆ, ಲಾಭ ಭಾಳ ಕಡಿಮೆ ಇರ್ತದೆ. ಅದಕ್ಕೆ ಯಾವುದಕ್ಕೆ ಆಗಲಿ ಅದಕ್ಕೆ ಅಂತಾರೆ ಇವೆಲ್ಲ ಶುದ್ಧಂತಿ ದಾನೈಹಿ ಸಂತುಷ್ಟ್ಯ. ದಾನದಿಂದ ಅದಕ್ಕೆ ಯಾವಾಗಲೂ ನಾವು ಸಂಪಾದನೆ ಮಾಡಿದ ಹಣ ಅದು ಯೋಗ್ಯ ಮಾರ್ಗದಿಂದ ನಾವು ಸಂಪಾದನೆ ಮಾಡ್ತೀವಿ ಅಂತ ಹೇಳಿಕ್ಕೆ ಬರುವುದಿಲ್ಲ. ಹಣ ಸಂಪಾದನೆಯ ದಾರಿ 5 ನೀವು ಕೇಳಿರಿ ಈಗಾಗಲೇ. ಇದೇ ಭಾಗವತದೊಳಗೆ ಸಪ್ತಮ ಸ್ಕಂದದಾಗ ಋತ, ಅಮೃತ, ಮೃತ, ಪ್ರಮೃತ, ಸತ್ಯಾನೃತ ಅಂತ 5 ರೀತಿ ನಮ್ಮ ಬದುಕಿಗೆ ನಾವು ಅವಲಂಬಿಸುವ ದಾರಿಗಳು, ವೃತ್ತಿಗಳು, ನೌಕರಿಗಳು, ಬಿಸ್ನೆಸ್ಸು. ಋತ ಕೆಲವರು ಹಿಂಗಿದ್ದಾರೆ, ಹೊಲದಲ್ಲಿ ರಾಶಿ ಮಾಡ್ಕೊಂಡು ಹೋದ್ಮೇಲೆ ಅಥವಾ ಕಾಡಿನಲ್ಲಿ ಬೆಳೆದ ಹಣ್ಣು ಹಂಪಲ ಅಲ್ಲಿಯ ಗಡ್ಡೆ ಗೆಣಸುಗಳನ್ನೇ ಸ್ವೀಕಾರ ಮಾಡಿ ಬದುಕುವುದು ಋತವೃತ್ತಿ ಅದು. ಇನ್ನು ಅಮೃತ ನಂಬರ್ 2, ಅದಕ್ಕೂ ಸಣ್ಣದು, ಯದ ಅಯಾಚಿತಂ, ಜನ್ಮದಾಗಿ ಇನ್ನೊಬ್ಬರಿಗೆ ದೇಹಿ ಅಂತ ಬೇಡು ಹಂಗಿಲ್ಲ. ಏನು ದೇವರು ಕೊಟ್ಟಿರ್ತಾನೆ ಅದರೊಳಗೆ ಆನಂದದಿಂದ ಇರುವವರು, ಇದು ಅಮೃತ ವೃತ್ತಿ ನಂಬರ್ 2. ಮೃತವೃತ್ತಿ, ಮೃತ ಅಂದರೆ ಏನು? ನಿತ್ಯ ಯಾಂಚಾಸ್ಯಾತ್, ದಿನಾ 4 ಮಂದಿನ ಬೇಡಿ ಕಾಡಿ ಬೇಡಿ ತಂದು ಬದುಕುವುದೇನದ ಇದು ಮೃತವೃತ್ತಿ. ಪ್ರಮೃತ ಚಲೋ ಸತ್ವವೃತ್ತಿ, ಯತ್ ಕರ್ಷಣಂ ಸ್ಮೃತಂ, ನಿತ್ಯ 4 ಮಂದಿ
ಆಫೀಸಿನಿಂದ ತಿರುಗಿ ಬರ್ಬೇಕಾದ್ರೆ ಅದು ಪೊಲೀಸ್ ಖಾತೆ ಇರಲಿ, PWD ಖಾತೆ ಇರಲಿ, ಮುನ್ಸಿಪಾಲ್ಟಿ ಇರಲಿ, ಏನೇ ಇರಲಿ, ದಿನ ಅದೇನು ಬ್ಯಾಗ್ ಒಯ್ದಿರ್ತಾರೆ ಖಾಲಿ, ಅದು ತುಂಬಿಕೊಂಡೇ ಬರಬೇಕು. ಇದು ಕರ್ಷಣ. ಯಾರು ಏನು ಕೇಳಿದ್ರು ಅದಕ್ಕೆ ನೋಟ್ ಹಚ್ಚಿದ್ರೆ ಎಸ್ ಸಾಹೇಬ್ರು ಇದ್ದಾರೆ ಒಳಗೆ ಅಂತ. ಅವ್ನು ನೋಟ್ ಹಚ್ಚಲಾದ ಹಾಗೆ ಏನೋ ಅಪ್ಲಿಕೇಶನ್ ಕೊಟ್ಟ ಅಂದ್ರೆ ಸಾಹೇಬ್ರು ಊರಾಗಿಲ್ಲ, 2-3 ದಿವಸ ಬೇಕು, ಹೋಗಿ ನಡಿ ಅಂತಾರೆ. ಇಲ್ಲರಿ ಅಂತ ₹100 ನೋಟ್ ಹಚ್ಕೊಡ್ರಿ, ಇದ್ದಾರೆ 1 ಮಿನಿಟ್ ಕೊಡ್ತೀನಿ. ಅವ ಹೋದವ ಒಮ್ಮಿಗೆ ಬಂದುಬಿಡ್ತಾನೆ 1 ಮಿನಿಟ್ನಾಗ. ಇಲ್ಲ, ಇದು ಈ ವೃತ್ತಿನ ಭಾಗವತ್ ಕನ್ಸಿಡರ್ ಮಾಡಿದೆ. ಇದಕ್ಕೇನದ ಪ್ರಮೃತ ವೃತ್ತಿ ಅಂತಾರೆ. ಕರ್ಷಣ, ಮಂದಿನ ಕಸವಂಬುದೇ ಕಸವಂಬುದು, ಬೇಕಾದವರಾಗಲಿ. ಸತ್ಯಧರ್ಮರು ಒಂದು ಕಡೆ ಚಾಷ್ಟಿ ಮಾಡ್ಯಾರ. ಗ್ರಾಮ ಲೆಕ್ಕಾಧಿಕಾರಿ ಅಂತಿದ್ರು, ಈಗೂ ಇದ್ದಾರೆ ಗ್ರಾಮ ಲೆಕ್ಕಾಧಿಕಾರಿ ಅಂತ. ಅವು ಶಾನ್ಭೋಗರು, ಕುಲಕರ್ಣ್ಯರು, ಕರ್ಣಿಕರು, ಕರ್ಣಮ್ಮು ಅಂತೇನೋ ಆಂಧ್ರದಿಂದ ಅಂತಿದ್ದಲ್ಲ. ಇವೆಲ್ಲ ಇವರು ತಾಯಿಯ ಗರ್ಭದಾಗಿದ್ದಾಗ ತಾಯಿಯ ಮಾಂಸ ತಿನ್ನಲಿಲ್ಲ ಪಾಪ. ಅವ್ರು ಯಾವ ಕುಲಕರ್ಣ್ಯರು, ಯಾಕೆ? ತಾಯಿ ಎಂಬುವ ಅಂತಃಕರಣದಿಂದ ಅಲ್ಲ, ಹಲ್ಲು ಇದ್ದಿದ್ದಿಲ್ಲ ಅಂತ ಸುಮ್ಮ ಕೂತಿದ್ದವರು. ಇವ್ರಿಗೇನಾದ್ರೆ ತಾಯಿ ಗರ್ಭದಾಗ ಈ ತಿನ್ನೋ ಚಟ ಇದ್ದು, ಇವರಿಗೆ ಹಲ್ಲಿದ್ದು ಅಂದರೆ ಅಲ್ಲೂ ತಾಯಿ ಮಾಂಸನೂ ತಿಂದೇ ಬರ್ತಿದ್ದೆವು. ತಿನ್ನೋ ಚಟ ಯಾರನ್ನೂ ಬಿಡೋದು. ಇವ್ರಿಗೆ ಪ್ರಮೃತ ಅಂತ ಕರೆದ ಭಾಗವತ. ಇದು 4ನೇ ವೃತ್ತಿ. ಸತ್ಯಾನೃತಂತು ವಾಣಿಜ್ಯಂ, ವಾಣಿಜ್ಯ ಬಿಸಿನೆಸ್ಸು ಅರ್ಧ ಸುಳ್ಳು ಅರ್ಧ ಸತ್ಯ. ಖರೀದಿ ಮಾಡಿದ ರೇಟಿಗೆ ನೀವು ಮಾರಿದಿರಿ ಅಂದರೆ ನಿಮಗೇನು ಬಿಸ್ನೆಸ್ಸೇ ಅಲ್ಲದು. 2 ದಿವಸದಾಗ ತಲೆ ಮೇಲೆ ಹಾಕ್ಕೊಂಡು ಮನೆಗೆ ಓಡಿ ಹೋಗುವುದೇ ಅಲ್ಲ. ಅದಕ್ಕೆ ಅರ್ಧ ಸುಳ್ಳು, ₹10 ಖರೀದಿ ಮಾಡಿದರೆ ₹20. ನಮ್ಮ ಪುಸ್ತಕ ಪ್ರಕಾಶನ ಇದ್ದಂಗೆ. ಪುಸ್ತಕ ಪ್ರಕಾಶನಕ್ಕೆ ಖರ್ಚು ಹೆಚ್ಚಾಗಿರ್ತದೆ, ₹5 ಆಗಿರ್ತದೆ. ಇರಬೇಕಷ್ಟು ₹25 ಇಡಬೇಕು. ಮೇಲೆ ಕನ್ಸಿಷನ್ 10% ಕನ್ಸಿಷನ್ ಕೊಡ್ತೀವಿ ಅಂತ ಕೊಡ್ಬೇಕು ನಾವು. ಅಂದರೆ ₹15 ಬರ್ತದೆ. ಅದು ₹10 ಲಾಭ ಆಗ್ತದೆ, ₹5 ಖರ್ಚಾಗ್ತದೆ. ಇದು ನಾವು ನೋಡ್ತೀವಿ ಬೇಕಾದ ಪುಸ್ತಕ. ಅದು ಹಿಂಗೆ ಎಲ್ಲ ಕಡೆಗೆ ಏನದ ನಾವೇನು ಸಂಪಾದನೆ ಮಾಡ್ತೀವಿ, ಪ್ರಾಯ ಪ್ರಾಮಾಣಿಕವಾಗಿ ಸಂಪಾದನೆ ಮಾಡುವ ಬಿಸ್ನೆಸ್ಸೇ ಇಲ್ಲ. ಅದಕ್ಕೆ ಸತ್ಯಾನೃತಂತು ವಾಣಿಜ್ಯಂ, ವಾಣಿಜ್ಯ ಸತ್ಯ ಅನೃತ ಎರಡೂ ಕೂಡಿರಬೇಕು. ಮತ್ತು ಹಿಂಗೆ ಜೀವನದಾಗ ನಾವು ಸಂಪಾದನೆ ಮಾಡಿದಾಗ ಆ ಹಣ ಶುದ್ಧ ಆಗಬೇಕು, ನಮ್ಮ ಭಾವನೆ ಕೆಡಬಾರ್ದು. ಅದಕ್ಕೇನು ಮಾಡಬೇಕು? ಅದಕ್ಕೆ ದಾನ ಮಾಡಬೇಕು. ಬಡವರು, ಒಬ್ಬ ವಿದ್ಯಾರ್ಥಿ, ಕಷ್ಟದಲ್ಲಿದ್ದವರು, ಆಪತ್ತಿನೊಳಗಿದ್ದವರು, ಅವ್ರ ಸಲುವಾಗಿ ಇಟ್ಟೇ ಬಿಡಬೇಕು. ಪ್ರತಿ ತಿಂಗಳು ಇಷ್ಟಿಷ್ಟು ಅಂತಿದು ಭಾಗವತದ ಆರ್ಡರ್. ಅದರಿಂದ ಅದನ್ನ ಇಡಬೇಕು. ರಂಜಾನ್ 1 ತಿಂಗಳು ಅಖಂಡ ದಾನ ಮಾಡ್ತಾರೆ, ನೋಡ್ಕೊಂಡು ಬರಬೇಕಾದ್ರೆ. ನಾವೇನು 11 ತಿಂಗಳ ಅಪ್ರಾಮಾಣಿಕವಾಗಿ ಗಳಿಸಿರ್ತೀವಿ, ಅದು ಶುದ್ಧ ಆಗಬೇಕು ಅಂತಂದ್ರೆ ಬಡವರಿಗೆ ಬಗ್ಗರಿಗೆಲ್ಲ ದಾನ ಮಾಡಬೇಕು ಅಂತ ದಾನ ಮಾಡ್ತಾರೆ ಅವರು. ರಂಜಾನ್ದಾಗ 1 ತಿಂಗಳು ಉಪವಾಸ ಇರ್ತಾರೆ ನೋಡ್ರಿ. ಅವರು ಭಕ್ತಿ ಸಂಜೆ ತನಕ ಉಪವಾಸ ಮಾಡ್ತಾರೆ. ಅವ್ರಿಗೆ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲು ಉಂಡು ಊಟ ಕುಡಿದು ನೀರು, ಮತ್ತು ಸೂರ್ಯಾಸ್ತ ಆದಮೇಲೆ 12 ತಾಸಲ್ಲಿ ನಿಂತು ಉಪವಾಸ ಮಾಡ್ತಾರೆ. ಯಾಕೆ? ಆವಾಗ ದಾನ ಮಾಡ್ತಾರೆ. ದಾನದ ಮಹತ್ವ ಭಾಳ ಇದೆ. ಎದಕ್ಕಂದ್ರೆ ಇದೆ ನಮ್ಮ ದ್ರವ್ಯ ಶುದ್ಧಿ ಆಗಬೇಕು. ಅದಕ್ಕೆ ಇಷ್ಟೆಲ್ಲ ದಾನ ಮಾಡಿದ್ರು. ಅಷ್ಟು ದಾನ ಮಾಡಿದ. ನಂದಗೋಪ ಯಾಕೆ ದಾನ ಮಾಡಿದ? ಯಾವ್ಯಾವ ಪದಾರ್ಥಗಳಿಗೆ ಯಾವ್ಯಾವುದರಿಂದ ಶುದ್ಧಿ, ಇಂಥದ್ರಿಂದ ಶುದ್ಧಿ, ಆದ್ದರಿಂದ ದಾನ ಮಾಡಬೇಕು. ಈ ರೋಡ್ನಾಗ ನಾವು ನಡೀತಿರ್ತೀವಿ, ನೀರು ಬಿದ್ದಿರ್ತದೆ, ಯಾರ್ದೋ ನೀರು ಇದ್ದಿರ್ತದೆ, ಅಥವಾ ಏನೋ ಮುಸಿರು ಬಿದ್ದಿರ್ತದೆ, ರಕ್ತನೇ ಬಿದ್ದಿರ್ತದೆ. ಮತ್ತು ಅದು ಹಿಂಗೆ ಇಡೀ ರಸ್ತೆ ಎಲ್ಲ ತೊಳ್ಕೊತ ಹೋಗ್ತೀರಿ, ಮದ್ನೀರು ಅನ್ಕೋತ ಇಲ್ಲ. ವಾಯು ಕಾಲ 2 ಶುದ್ಧ ಮಾಡಿಬಿಟ್ಟಿರ್ತಾವೆ. ಅದಕ್ಕೆ ನಾವು ನಡೆದ್ರೆ ಅಲ್ಲಿ ಮೈಲಿ ಆಗೋದಿಲ್ಲ. ಇವು ಚಂದದ ಭಾಳ ಪ್ರಾಕ್ಟಿಕಲ್ಲಾಗಿ ಅದಕ್ಕೋಸ್ಕರವಾಗಿ ಇಷ್ಟು ದಾನ ಧರ್ಮಾದಿಗಳನ್ನು ಮಾಡಿದ. ಕಾಲೇನ ಸ್ನಾನ ಶೌಚಾಭ್ಯಾಂ ಸಂಸ್ಕಾರೈ ತಪಸ ಇಜ್ಜಯ. ನಮ್ಮ ಪವಮಾನ ಅಂತಂದು ಋಗ್ವೇದಾಗದ, ಅದರ ಫಲಶ್ರುತಿ ಅದ. ಸ್ವರ್ಣಸ್ಥೇಯಾತ್ ಸರ್ವವರ್ಣಮೈಥುನ ಸಂಗಮಾತ್, ಸ್ವರ್ಣಸ್ಥೇಯ ಬ್ರಹ್ಮಹತ್ಯಾತ್ ಸುರಾಪಾನಾತ್ ಸರ್ವವರ್ಣಮೈಥುನ ಸಂಗಮಾತ್. ಇವೆಲ್ಲ ಏನು ಪಾಪವ, ಇವೆಲ್ಲ ಪರಿಹಾರ ಮಾಡಲಿಕ್ಕೆ ವರ್ಷಕ್ಕೊಮ್ಮೆ ಪವಮಾನ ಹೋಮ ಅಂತ ಮಾಡಿಬಿಡ್ತಾರೆ. ವರ್ಷದ್ದೆಲ್ಲ ಅವ್ರು ಸಂಡೆಕ್ಕೊಮ್ಮೆ, ಇವರು ವರ್ಷಕ್ಕೊಮ್ಮೆ ಪಾಪ ಮಾಫಿ ಅಂತ ಮಾಡ್ತಿರ್ತಾರಂತ.
ಏನೋ ಒಂದು ಸಂಸ್ಕಾರ ಶುದ್ಧಿ ಆದಮೇಲೆ ಮತ್ತೆ ಕೆಡಿಸೋಬಾರ್ದು. ಮತ್ತೇನು ಅದೇ ಕೆಲಸ ನಾವು ಮಾಡ್ತೀವಲ್ಲ, ಅದಕ್ಕೂ ಬೈದದ್ದು ನಮ್ಮ ಭಾಗವತ. ಇದಕ್ಕೇನಂತಾರೆ, ಮೊನ್ನೆ ಕುಂಜರ ಶೌಚವತ ಷಷ್ಠಸ್ಕಂದ. ಆನೆ ಸ್ನಾನ, ತಾಸುಗಟ್ಟಲೆ ಆನೆ ಸ್ನಾನ ಮಾಡ್ತದೆ, ಹೊರಗೆ ಬಂದು ಮಣ್ಣೆಲ್ಲ ಎಳ್ಕೊಂಡು ಮೈ ಮೇಲೆ ಹಾಕೋತದೆ. ಹಂಗೆ ನಾವು ಏನೋ ಒಂದು ಪ್ರಾಯಶ್ಚಿತ್ತ ಅಂತ ಏನೋ ಒಂದು ಅಲ್ಲಿ ಹೋಮ ಬರ್ಸಿದ್ವಿ, ಇದೊಂದು ಚೀಟಿ ಬರ್ಸಿದ್ವಿ, ನಮ್ದೊಂದು ₹100 ಬರ್ಕೊಡ್ರಿ, ಅದೇನು ಹೋಮ ಮಾಡಿ ಹೇಳ್ತೀರಿ, ಏನು ಹೋಗ್ತದೆ ₹100? ಅಲ್ಲ, ಹೋಗೋದಿಲ್ಲ ಅಂತಲ್ಲ. ಮತ್ತು ಮರುದಿವ್ಸ ಬಂದು ಅದೇ ದಂಧ ಮಾಡಿದರೆ ಇವು ಹಂಗೆ ಹೋಗ್ಬೇಕು, ಹೆಂಗೆ ಅದು ಹೋಗ್ಬೇಕು ಹೆಂಗೆ? ಅಲ್ಲ, ಇದು ಇಲ್ಲಿ ಭಾಗವತ ಹೇಳಿದ್ದೇವೆಲ್ಲ, ಅದು ವಿಶ್ವಕೋಶ ಭಾಗವತ. ಅದು ವೇದವ್ಯಾಸ ದೇವರು ರಚನೆ ಮಾಡಿದ ಎಲ್ಲ ಕೃತಿಗಳಲ್ಲಿ ಕೊನೆಯ ಕೃತಿ. ಎಲ್ಲ ಅರ್ಥೋಯಂ ಬ್ರಹ್ಮಸೂತ್ರಾಣಂ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ಭಾಷ್ಯರೂಪೋಸೌ ವೇದಾರ್ಥ ಪರಿಬೃಂಹಿತ ಪುರಾಣಾನಾಂ ಸಾರರೂಪ ಯನ್ಮೇ ಭಗವತೋದಿತ. ನಾನು ಕೃಷ್ಣನ ಕಥೆ ಲೋಗನೆ ಒಂದು ತಾಸಿನಾಗೂ ಮುಗಿಸ್ಬೋದು ಇಲ್ಲಿ ದಶಮಸ್ಕಂದ. ಆದರೆ ಇವು ಅದೇ ಏನು ಭಾಗವತಾಗ ಒಮ್ಮೆ ನಮ್ಮ ಕಿವಿಗೆ ಬಿದ್ದು ಹೋಗಲಿ ಅನ್ನೋ ದೃಷ್ಟಿಯಿಂದ ಸ್ವಲ್ಪ ವಿಸ್ತಾರ ಮಾಡಿ ಹೊತ್ತು ಶ್ಲೋಕ ಆದಷ್ಟು ಭಾಳ ಶ್ಲೋಕ ಬಿಡೋದು ಬೇಡ ಅಂತ. ಅಲ್ಲ, ಶ್ಲೋಕಗಳನ್ನು ಏನು ಸಮರಿ ವೇದವ್ಯಾಸದೇವರು ಭಾಗವತಾಗ ಅದಾರೆ ಏನು ಒಮ್ಮೆ ತಿಳ್ಕೊಂಬೋದು ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಶ್ಲೋಕಗಳನ್ನೆಲ್ಲ ಹೆಚ್ಚು ಅತಿಕ್ರಮಣ ಮಾಡದೆ ಮಹದ ಅತಿಕ್ರಮಣ ಮಾಡಬಾರ್ದು ಅಂತ ಅವನ್ನ ಅದಕ್ಕೆ ನಾನು ಇವನ್ನೆಲ್ಲ ಮತ್ತು ಸ್ವಲ್ಪ ವಿಚಾರ ಏನು ಬಂದಾವ. ಅದಕ್ಕೆ ಸೌಮಂಗಲ್ಯ ಕೃಷ್ಣ ಅವತರಿಸಿದ, ದುಂದುಭಿಗಳು ಮಳುತ್ತಾ ಇವೆ, ಎಲ್ಲ ಸೂತರು ಮಾಗಧರು ವಂದಿಗಳು ಬಂದು ಹಾಡು ಹಾಡ್ತಾ ಇದ್ದಾರೆ. ಗಾವೋ ವೃಷಾಶ್ಚ ವತ್ಸಾಶ್ಚ ಹರಿದ್ರ ತೈಲರೂಷಿತ. ಆಕಳುಗಳು ಕರುಗಳು ಎತ್ತುಗಳಿಗೆ ಅರಿಶಿನ ಹಚ್ಚಿದರು, ಹರಿದ್ರ ಎಲ್ಲ ಅರಿಶಿನ ಹಚ್ಚಿ ಆನಂದ ಪಡ್ತಾ ಇದ್ದಾರೆ. ಈಗೂ ಆಕಳುಗಳಿಗೆ ಅರಿಶಿನ ಹಚ್ತಿರ್ತಾರೆ. ಎರಡು ಕಾರಣದಿಂದ, ಅದು ಆ್ಯಂಟಿಬಯೋಟಿಕ್ ಅದರಿಗೆ ಅದಕ್ಕೆ ಹಚ್ತಾರೆ ಅಂತ ಕೆಲವರು, ಅಲ್ಲ ಅದು ಸಂಭ್ರಮದ ಸಂಕೇತ ಅಂತ ಹಚ್ತಾರೆ ಅಂತ ಕೆಲವರು. ಆ ಅರಿಶಿನ ಕುಂಕುಮ ತೂರ್ತಿರ್ತಾರೆ, ಏನೋ ಆರಿಸಿ ಬಂದರು ಇಲೆಕ್ಷನ್ದಾಗ ಅವೆಲ್ಲ ಅಂಥವು ಮಾಡ್ತಾರೆ. ಅದಕ್ಕೆಲ್ಲ ಕೃಷ್ಣ ಹುಟ್ಟಿದ್ದಕ್ಕೆ ಮಾಡಿ ಹತ್ತಿತ್ತು. ಅವಾಗ ಮಹಾರ್ಹ ವಸ್ತ್ರಾಭರಣ, ಅವಾಗ ಗೋಪಾಹ ಎಲ್ಲರೂ ಏನು ಅಲಂಕಾರ ಆಭೂಷಣ. ನಂದಗೋಪನ ಮನೆಯೊಳಗೆ ನಂದನಂದನ ಕೃಷ್ಣ ಬಂದಾನ, ಹುಟ್ಟ್ಯಾನ, ಮಗು ಹುಟ್ಟ್ಯದ, ಏನು ಚಂದದ ಅಂತ ದೇವರ ಆಗಮನದ ಸಂಭ್ರಮ. ಗೋಪ್ಯಶ್ಚ ಆಕರ್ಣ್ಯ ಮುದಿತಾ ಯಶೋದಾಯ ಸುತೋದ್ಭವಂ. ನಮ್ಮ ಯಶೋದಾಗ ಮಗ ಹುಟ್ಟ್ಯಾನ ಅಂತ ಆನಂದದಿಂದ ಆತ್ಮಾನಂ ಭೂಷಯಾಂಚಕ್ರು. ಹುಟ್ಟಿದ್ದು ಅವಳಿಗೆ ಗಂಡಸು ಮಗ, ಅಲಂಕಾರ ಮಾಡಿಕೊಂಡು ಇವರೆಲ್ಲರೂ ಮಾಡಿಕೊಂಡಾರ. ಹೌದು, ಯಾರಿಗೆ ಇನ್ನೊಬ್ಬರ ಸಂತೋಷವನ್ನು ನೋಡಿ ತಾನೂ ಸಂತೋಷ ಪಡುವ ಔದಾರ್ಯದ ಅವರು ತಾವು ಅಲಂಕಾರ ಮಾಡ್ಕೋತಾರೆ. ಯಾರಿಗೆ ಅವ್ರು ಬೇರೆ ನಾವು ಬೇರೆ ಎಂಬ ಭಾವನಾ ಅದ, ಜಗತ್ತಿಗೆ ಬೇಕಾದ ಸಂಭ್ರಮ ಆಗಲಿ, ತಾವು ಮಾತ್ರ ಜೋಲ್ ಮಾರಿ ಹಾಕ್ಕೊಂಡೇ ಕೂತಿರ್ತಾರೆ. ಯಾಕಂದರೆ ಅವ್ರಿಗೆ ಇನ್ನೊಬ್ಬರನ್ನ ನಮ್ಮವರು ಅಂತಮ್ಮ ಆತ್ಮೀಯತೆಯೂ ಕಡಿಮೆ ಇರ್ತದೆ, ಇನ್ನೊಬ್ಬರ ಆನಂದವನ್ನು ಕಂಡು ಆನಂದ ಪಡುವ ಹೃದಯದ ವೈಶಾಲ್ಯನೂ ಕಡಿಮೆ ಇರ್ತದೆ. ಕಡಿಮೆ ಇದ್ದುದರಿಂದ ಅವ್ರು ಯಾರನ್ನು ನೋಡಿದರೂ ಆನಂದ ಪಡೋದಿಲ್ಲ, ಕೇವಲ ತಮಗೆ ಒಂದಾದ ಆನಂದ ಪಡೋದು ಅಲ್ಲ. ಮನುಷ್ಯನ ಮನಸ್ಸು ಭಾಳ ದೊಡ್ಡದಿರಬೇಕು. ಯಾರಿಗೆ ಒಳ್ಳೆಯದಾದರೂ ನಮಗೆ ಆನಂದ ಆಗಬೇಕು, ಯಾರಿಗೆ ಕಷ್ಟ ದುಃಖ ಬಂದರೂ ನಮ್ಗೆ ದುಃಖ ಆಗಬೇಕು. ಅದು ಬರೀ ಸಾಹಿತ್ಯದೊಳಗೆ ಅಲ್ಲ. ಯಾವುದೋ ಒಂದು ಕವಿತಾ ಮಾಡಿ ಕವಿತಾದೊಳಗೆ ಹಿಂಗಾಯ್ತು, ಕವಿತಾದಾಗ ಅಭಿವ್ಯಕ್ತ ಆದರೆ ಆ ಬಡವರು ಹೊಟ್ಟೆ ತುಂಬ್ತದೆ ಹೆಂಗೆಲ್ಲ ಕೆಲವು ಹಿಂಗೆ ಅವು ಕವಿತಾ ಸಮಾಜವನ್ನು ಕುರಿತು ಹೃದಯವು ಮಿಡಿಯಬೇಕು. ಏನು ಮಿಡಿದ್ರು ಅಷ್ಟೇ, ಪಡೆದ್ರು ಅಷ್ಟೇ. ಅದು ಬರೀ ಈ ಎರಡು ಶಬ್ದ ನೀವು ಬರೆದ್ರಿ ಯಾರ್ದೋ ಬಡತನದ ಮೇಲೆ, ಅವ್ರ ಬಡತನ ಹಿಂಗಿರ್ತದೇನು, ಅದಕ್ಕೆ ದಯಾ ಅಂತ ಬೇಕು. ಇನ್ನೊಬ್ಬರ ದುಃಖದ ಪರಿಹಾರಕ್ಕೆ ಮಾಡುವ ಪ್ರಯತ್ನಕ್ಕೆ ದಯಾ ಅಂತಾರೆ. ಬಿದ್ರಿ ಅಂದರೆ ಅದು ಸಹಾನುಭೂತಿ. ಬರೀ ಮಾತಿನಿಂದ ಬರೀ ಪಾಪ ಬೀಳಬಾರ್ದಾಗಿತ್ತು, ನೀವು ಬಿದ್ರಿ ಕಾಣಿಸ್ತಾ ಅಂತ ಇಟ್ಕೊಂಡ್ಕೋತ ಹೋಗುದು. ಯಾರ್ಯಾರು ಎತ್ರಿ ಅಂತ ಅನ್ನೋದು. ಇವೆಲ್ಲ ಸಹಾನುಭೂತಿ, ಅನುಕಂಪೆ, ಇವೆಲ್ಲ ಏನವ ಇವು ಬರೀ ಶಬ್ದದ ಈ ಶಬ್ದದಾಗೆ ಹುಟ್ಟಿ ಶಬ್ದದಾಗೆ ಇರ್ತಾವೆ. ಆ ಪ್ರತ್ಯಕ್ಷ ಉಪಯೋಗದಾಗ ಬಂತು ಅಂದರೆ ಇನ್ನೊಬ್ಬರ ದುಃಖ ಪರಿಹಾರಕ್ಕೆ ಪ್ರಯತ್ನ ಮಾಡಿದರೆ ಅದನ್ನು ಕರುಣ ಅಥವಾ ದಯಾ ಅಂತ ಕರೀತಾರೆ. ಅದಕ್ಕೆ ದಯಾಸಾಗರ, ಕರುಣಾಸಾಗರ ಭಗವಂತ. ಅದಕ್ಕೆ ಜಗನ್ನಾಥಾಸರು ಕರುಣಾ ಸಂಧಿ ಅಂತ ಮಾಡಿದರು. ಮೊದಲೇದ್ದು ದೇವ್ರ ಬಗ್ಗೆ ನಾವು ನೀವು ತಿಳಿಯೋದು, ಮೊದಲೇ ಭರವಸೆ ಯಾವುದು
ಕರುಣಾಗುಣ. ಅದಕ್ಕೆ ಅವಾದ್ಯಂತ ವಿಚಿತ್ರಾಣಿ ವಾದಿತ್ರಾಣಿ ಮಹೋತ್ಸವೇ. ಎಲ್ಲರೂ ಆ ಮಗುವಿಗೆ ಬಂದು ಬೇಡ್ಕೋತಾ ಇದ್ದಾರೆ, ಅದಕ್ಕೆ ಒಳ್ಳೆಯದಾಗಲಿ, ಅವ್ರಿಗೆ ಆನಂದ ಆಗಲಿ. ಪಾಹೀತಿ ಬಾಲಕೆ ಹರಿದ್ರಾ ಚೂರ್ಣ ತೈಲ ಅವನ್ನೆಲ್ಲ ಲೇಪನ ಮಾಡ್ತಾಯಿದ್ದಾರೆ. ಗೋಪಾ ಪರಸ್ಪರ ಹೃಷ್ಟಾ, ಗೋಪಾಲಕರು ಪರಸ್ಪರವಾಗಿ ಆ ಸಂಭ್ರಮವನ್ನು ಹಾಲು ಮೊಸರು ಬೆಣ್ಣೆಯನ್ನು ತೂರುವುದರ ಮೂಲಕವಾಗಿ ಮತ್ತು ಸಿಂಪಡಿಸುವುದರ ಮೂಲಕವಾಗಿ ನವನೀತಿನ ಬೆಣ್ಣೆ ಹಂಚುವುದರ ಮೂಲಕವಾಗಿ ಆನಂದ ಪಡ್ತಾ ಇದ್ದಾರೆ. ಇದು ಗೋಪಾಲಕರ ಹೃದಯ ಶ್ರೀಮಂತಿಕೆ, ಕೃಷ್ಣನ ಜಗತ್ತಿನ ಮೋಹಕ ಶಕ್ತಿ. ಕರ್ಷಯತೀತಿ ಕೃಷ್ಣ, ಅದಕ್ಕೆ ಅವನು ಕೃಷ್ಣ, ಇವರು ಗೋಪಾಲಕರು. ಆಮೇಲೆ ತಥಾರಭ್ಯ ನಂದಸ್ಯ ವೃಜ ಸರ್ವ ಸಮೃದ್ಧಿಮಾನ್. ಅವತ್ತಿನಿಂದ ವೃಜ ಪ್ರದೇಶ ಸಮೃದ್ಧಗೆ. ಆಶ್ಚರ್ಯ ನಿಮಗೆ, ಇವತ್ತಿನ ದಿವಸಲು ಆ ಬ್ರಜವಾಸಿ ಅಂತಿರ್ತಾರೆ. ಇಡೀ ನಾರ್ತ್ ಇಂಡಿಯಾದಾಗ ಎಲ್ಲ ಊರಾಗೂ, ಬಾಂಬೆ ಹಿಡ್ಕೊಂಡು ಎಲ್ಲ ಮಹಾರಾಷ್ಟ್ರ ಎಲ್ಲ ಇಡೀ ನಾರ್ತ್ ಇಂಡಿಯಾದಾಗೆ ಯಾರು ಮೂಲ ಬ್ರಜ ಪ್ರದೇಶದಿಂದ ಬಂದಾರ ಅವ್ರು ಯಾರೂ ಸಮೃದ್ಧವಾಗೇ ಇದ್ದಾರೆ. ಬ್ರಜವಾಸಿಗಳಿಗೆ ಅಲ್ಲಿಯ ಮೂಲ ಜನಾಂಗಕ್ಕೆ ದಾರಿದ್ರ್ಯ ಗಂಟೆ ಬಿದ್ದಿಲ್ಲ. ಯಾಕೆ? ತತ ಆರಭ್ಯ ನಂದಸ್ಯ ಸರ್ವ ಸಮೃದ್ಧಿಮಾನ್. ಕೃಷ್ಣ ಬಂದ, ಸಮೃದ್ಧಿ ಬೆಳೀತು, ಯಾವಾಗಲೂ ಬೆಳೀತದೆ. ಅದಕ್ಕೆ ಒಂದು ಮಾತು ಯಾರು ತಾತ್ಪರ್ಯದಾಗ, ಕೃಷ್ಣಾಶ್ರಯೋ ವಸತಿ ಜನೋಪಿ ಯತ್ರ. ದೇವರಲ್ಲ, ದೇವರನ್ನು ನಂಬಿದ ಜನ ಎಲ್ಲಿರ್ತಾರೆ ಅಲ್ಲೇ ಎಂದು ಕೊರತೆ ಆಗೋದಿಲ್ಲ. ಇನ್ನು ದೇವರೇ ಇದ್ದರೆ ಕೊರತೆ ಆಗ್ತಾವೆ. ನಾವು ನೋಡ್ತಿಲ್ಲ, ಆ ಗುರು ರಾಘವನ್ ಸ್ವಾಮಿ ಇಲ್ಲಿ ನಾವು ಎಷ್ಟು ಬೆಂಗಳೂರಾಗಂತೂ ಒಂದು 65-70 ನಾವು ಎಲ್ಲಿ ನೋಡ್ತೀವಿ ನಾವೆಲ್ಲ ಬಂಗಾರ ಕೌಚ್ ಅಂತಾರೆ, ಯಾರು ಬಂಗಾರ ರಥ ಅಂತಾರೆ. ಇವೆಲ್ಲ ಎಲ್ಲಿಂದಿವು? ಏನಿಲ್ಲ, ದೇವರನ್ನು ನಂಬಿ ಬೆಳೆದ ಹರಿಪಾದ ಕಂಜೆ ನಿಷೇವಣದ ಒಬ್ಬ ಜೀವ, ಅವರ ದೇವರು ಕೊಟ್ಟೇನು ಅವರಿಗೆ ಅಂದರೆ ಈ ಭಾಗ್ಯ. ಅಂದರೆ ಇಲ್ಲಿ ಕಾಣೋದೇನು, ದೇವರನ್ನು ನಂಬಿದ ವ್ಯಕ್ತಿಗಳಿದ್ದರೆ ಅಲ್ಲಿ ಸಮೃದ್ಧಿ ತುಂಬಿರ್ತದೆ. ಇನ್ನು ದೇವರೇ ಇದ್ದರೆ ಅದಕ್ಕೆ ಆ ದೇವರನ್ನು ನಮ್ಮಲ್ಲಿ ಇಟ್ಕೊಂಡ್ರೆ ಸಮೃದ್ಧಿ. ಆ ದೇವರು ನಮ್ಮಲ್ಲಿ ಇಟ್ಕೊಂಬುದು ಹೆಂಗೆ? ಈ 10 ಗುಣಗಳ ಮೂಲಕವಾಗಿ. ದಯ, ಇನ್ನು ಶಮ, ದಮ, ಸತ್ಯ, ಶೌಚ ಅಂತ ಆಗಳಿನ 10 ಗುಣ ಬಂದು ಇವು ದೇವರ ತನು ದೇಹ. ನಾವು ಇಟ್ಕೊಂಡು ಗುಣ ಅಂದರೆ ದೇವರ ವಾಸ ನಮ್ಮಲ್ಲಿ, ಆವಾಗ ಸಮೃದ್ಧಿ ಇರ್ತದೆ. ಇದು ನಾವು ನಂಬಿದ್ದು ದೇವರಿಂದ ಸಮೃದ್ಧಿ, ದೇವರ ತ್ಯಾಗದಿಂದ, ಮಹದ ಅತಿಕ್ರಮದಿಂದ ಸಂಪತ್ತಿನ ನಾಶ, ಆರ್ಥಿಕ ಸಮಸ್ಯೆಗಳು ಹುಟ್ಟೋದು ನಮ್ಮ ನಾಸ್ತಿಕತೆಯಿಂದ, ಸ್ವಚ್ಛಂದತೆಯಿಂದ. ಆರ್ಥಿಕ ಸಮೃದ್ಧಿ ಬರೋದು ನಮ್ಮ ಆಸ್ತಿಕತೆಯಿಂದ, ನಮ್ಮ ಧರ್ಮಾಚರಣೆಯಿಂದ. ಇದು ನಮ್ಮ ಧರ್ಮದ ಮೂಲಭೂತವಾದ ಅಂಗ. ಅದಕ್ಕೆ ಭಾರತೀಯರ ಚೇತನ ಅದು ಆಧ್ಯಾತ್ಮಿಕ ಪ್ರಧಾನವಾದದ್ದು. ನಾವು ಜೀವನದಾಗ ಬರೀ ಆರ್ಥಿಕ ಆಂದೋಲನ ಮಾಡಿದ್ದೀವಿ. ಜಗತ್ತಿನಾಗೆಲ್ಲ ನಿಮ್ಗೆ ಆಶ್ಚರ್ಯ ಅನಿಸಿತ್ತು. ಈಗೇನು ರಾಷ್ಟ್ರಪತಿಗಳಿದ್ದಾರೆ ಮುಖರ್ಜಿಯವರು, ಇವರು ಹಿಂದಿನ ರಾಷ್ಟ್ರಪತಿಗಳು. ಅದರ ಹಿಂದಿನ ರಾಷ್ಟ್ರಪತಿಗಳು ಒಮ್ಮೆ ಇತಿಹಾಸಜ್ಞರ ಸಮ್ಮೇಳನ ಇತ್ತು. ಇಡೀ ಜಗತ್ತಿನ ವರ್ಲ್ಡ್ ಹಿಸ್ಟಾರಿಕಲ್ ಕಾನ್ಫರೆನ್ಸ್ ಆಯಿತು ವಿಜ್ಞಾನ ಭವನದಾಗ. ಅವ್ರು ಕೇಳಿದರು, ನೀವು ಇಡೀ ಜಗತ್ತಿನ ಇತಿಹಾಸವನ್ನು ನಿಮ್ಮ ನಾಲಿಗೆ ಮೇಲೆ ಇಟ್ಕೊಂಡು ಬಂದಿರಿ, ನಿಮ್ಮನ್ನೊಂದು ಕ್ವಶನ್ ಕೇಳ್ತೀನಿ. ಭಾರತ 3-4 ಸಾವಿರ ವರ್ಷದಿಂದ ಯಾವುದಾದ್ರೂ ಒಂದು ದೇಶದ ಮೇಲೆ ಆಕ್ರಮಣವನ್ನು ಮಾಡಿ ಸಾಂಸ್ಕೃತಿಕನೋ ರಾಜಕೀಯನೋ ಧಾರ್ಮಿಕನೋ ಆಕ್ರಮಣವನ್ನು ಮಾಡಿ ಆ ಜನರನ್ನು ಹಾಳು ಮಾಡಿದ ಒಂದಾದರೂ ರೆಕಾರ್ಡ್ ಅದೇನು ನನಗೆ ಬೇಕು ಕೊಡ್ರಿ ಎಂದು ಜಗತ್ತಿನ ಹಿಸ್ಟಾರಿಯನ್ಸ್ ಹೇಳಿದರು. ಈ ದೇಶ ಇನ್ನೊಂದು 4-5 ಸಾವಿರ ವರ್ಷದ ಇತಿಹಾಸ ನೋಡಿದರೆ ಒಂದು ದಿನ ಇನ್ನೊಂದು ದೇಶದ ಮೇಲೆ, ಇನ್ನೊಂದು ಧರ್ಮದ ಮೇಲೆ ಆಕ್ರಮಣವನ್ನು ಮಾಡದೆ ಬಂದವ್ರನ್ನೆಲ್ಲ ತಮ್ಮಲ್ಲಿ ಸಮಾವೇಶ ಮಾಡಿಕೊಳ್ಳುವ ಔದಾರ್ಯದ ಏಕಮೇವ ರಾಷ್ಟ್ರ ಜಗತ್ತಿನಾಗ ಅಂದರೆ ಇದು. ಯಾಕಂದರೆ ನಮ್ಮಲ್ಲಿ ಯಾವ ಗುಣ ಅದು ನಮ್ಮ ಸಂಸ್ಕೃತಿ ಒಳಗೆ ಬಂದಾವೆ. ಅವು ಯಾವಂದ್ರೆ ಭಾಗವತಾಗ ಅಗ್ದಿ ದೈತ್ಯರು ಕೊಡುವ ಒಪಿನಿಯನ್ ಇದು. ಇವು 10 ಏನವ ನೋಡ್ರಿ, ಇವೆಲ್ಲ ದೇವ್ರ ದೇಹಗಳು, ಇವು ಅದಕ್ಕೆ ದೇವರು ಇಲ್ಲಿ ಇದ್ದಾನೆ ಈ ಭಾರತದಾಗ. ಭಾರತ ಎಂಬುದು ಇದು ದೇವಭೂಮಿ. ಯಾಕಂದರೆ ಈ ಗುಣ ನಮ್ಮಲ್ಲಿ ರಕ್ತಗತವಾಗಿ, ಆನುವಂಶಿಕವಾಗಿ, ಹೆರಿಡಿಟರಿಯಾಗಿ ಅಥವಾ ಆಂಥ್ರೋಪಾಲಜಿ ಮೂಲಕವಾಗಿ ಇವು ನಮ್ಮಲ್ಲಿ ಬಂದದ್ದಿದು ಅಂತಿಕೊಂಡೆ. ಭಾರತೀಯರ ಮನೋಪ್ರಜ್ಞೆ
ಅದು ನಾಸ್ತಿಕತೆಯಿಂದ ಹಣ ಸಂಪಾದನೆ ಕಡೆಗೆ ಹೋಗಲಿಲ್ಲ. ಆಕ್ರಮಣದಿಂದ ಸಂಪಾದನೆ ಮಾಡುವ ದೃಷ್ಟಿ ಎಂದೂ ಭಾರತೀಯರಿಗೆ ಬರಲಿಲ್ಲ. ಪ್ರೀತಿ, ದಯಾ, ಸ್ನೇಹ, ತಿತಿಕ್ಷಾ ಇವು ಏನವ ಇದರಿಂದ ಸಂಪಾದನೆ ಮಾಡುವ ಮನೋಭಾವನೆಗಳು ಭಾರತೀಯರಲ್ಲಿ ಬಂದುದರಿಂದ ನಾವು ಆಕ್ರಮಣಶೀಲ ಪ್ರವೃತ್ತಿಯನ್ನು ಎಂದೂ ಹೊಂದಿಲ್ಲ. ಅಲ್ಲ, ಇನ್ನು ಮುಂದೆ ಏನಾದರೂ ಗೊತ್ತಿಲ್ಲ. ಅದರಿಂದ ತಥಾರಭ್ಯ ನಂದಸ್ಯ ವ್ರಜ ಸರ್ವ ಸಮೃದ್ಧಿಮಾನ್, ಸಮೃದ್ಧವಾಗಿತ್ತು ವ್ರಜ ಪ್ರದೇಶ. ಗೋಪಾನ್ ಗೋಕುಲ ರಕ್ಷಾಯಾಮ್, ಅವಾಗಂದ ನೆನಪಾತು, ನಾನು ಕಂಸನಿಗೆ ವರ್ಷಕ್ಕೆ ಕೊಡಬೇಕಾಗಿರ್ತಕ್ಕ ಟ್ಯಾಕ್ಸು ಕೊಟ್ಟಿಲ್ಲ, ಕೊಡಬೇಕು ಅಂತ ಹೊಂಟವ ಈ ನದಿ ತೀರಕ್ಕೆ ಬರುವುದಕ್ಕೆ ಅವಳು ಮಗುವಿಗೆ ಜನ್ಮ ಕೊಟ್ಟು ಈ ಅರಿವಿಯ ಪೆಂಡಾಲ್ದಾಗೆ ಜನ್ಮ ಕೊಟ್ಟಾಳೆ. ಇದು ಅವ್ರ ಮೂಲ ಮನೆಯೂ ಅಲ್ಲ. ಅದು ಇದು ಮಥುರಾಕ್ಕೆ ಹೋಗ್ಬೇಕು ಅಂತ ಇಟ್ಕೊಂಡಿದ್ದ, ಮಥುರಾಕ್ಕೆ ಹೋಗ್ಲಿಕ್ಕೂ ಆಗಲಿಲ್ಲ. ಅಲ್ಲೇ ಇರಬೇಕು ಅಂತ ಮಾಡಿದ್ರೆ ಅದೂ ಆಗಲಿಲ್ಲ. ಇಲ್ಲಿ ವೃಂದಾವನದೊಳಗೆ ಇಲ್ಲಿ ಜನ್ಮ ನದಿ ತೀರದೊಳಗೆ ಜನ್ಮ ಕೊಟ್ಟಾಳೆ. ಅವ್ರು ಇಲ್ಲೇ ಇರಲಿ, ನಾನು ಮಾತ್ರ ಯಾವುದಕ್ಕೆ ಬಂದಿದ್ವಿ ನಾವು ಎಲ್ಲರೂ ಹೊಂಟು ಆ ಕಂಸನಿಗೆ ಕಪ್ಪು ಕಾಣಿಕೆ ಅದೇನು ಕೊಡ್ಬೇಕಲ್ಲ, ಕಪ್ಪಾದ ಕಾಣಿಕೆ ಕಪ್ಪು ಇರ್ತಾವೋ ಅದನ್ನು ಕೊಡ್ಬೇಕು ನಾನು. ಆದ್ದರಿಂದ ನಂದ ಕಂಸಸ್ಯ ವಾರ್ಷಿಕ್ಯಂ ಕರಂ ದಾತು ಕುರುದ್ವ, ವಾರ್ಷಿಕ ಹಣ ಕೊಡಬೇಕು ಅಂತ ಹೊಂಟ. ಆಧ್ಯಾತ್ಮಿಕವಾಗಿ ಹೇಳಿದ್ರು ಕಂಸ ಕಸಿ ಹಿಂಸಾಯಾಮ್, ಆ ಹಿಂಸಾ ಗುಣಕ್ಕೆ ನಾವು ಒಮ್ಮೊಮ್ಮೆ ಸರೆಂಡರ್ ಆಗ್ತೀವಿ. ಯಾರು? ಅದು ಅಹಂಕಾರ, ಹಿಂಸಾ ಗುಣ. ಅದಕ್ಕೆ ಅದರ ದರ್ಶನಕ್ಕೆ ಈ ಜೀವ, ಈ ನಂದ ಇದು ಕಂಸನ ಕಡೆಗೆ ಹೋಯ್ತು. ಯಶೋಧ ಸಂಸಾರದ ಕಾರ್ಯದ ಕಡೆಗೆ ತೊಡಗಿದ್ಲು. ಯಾವಾಗ ಬುದ್ಧಿ ಸಂಸಾರದ ಕಾರ್ಯಗಳಲ್ಲಿ ವ್ಯಾಪೃತ ಆಗ್ತದೆ, ಜೀವ ಆ ಭೋಗ, ಆ ಐಶ್ವರ್ಯ, ಆ ಸಂಪತ್ತು ಅದರ ಕಡೆಗೆ ಹೋಗ್ತದೆ, ಆವಾಗ ಅಸುರ ಪ್ರವೇಶ ಆಗ್ತದೆ. ಅಂದರೆ ಪೂತನಾ ಪ್ರವೇಶ ಮಾಡಿ ಬರೋಬ್ಬರಿ ಇಬ್ಬರು ಈಕೆ ಗೃಹಕೃತ್ಯ, ಅವ ಕಂಸನ ಕಡೆಗೆ ಹೋದ. ನಂದ ಕಂಸಸ್ಯ, ವಸುದೇವನಿಗೆ ಗೊತ್ತಾಯ್ತು ನಂದ ಬಂದಾನ, ಅವನ ಒಳಗೆ ಆನಂದ, ನನ್ನ ಮಗುನ ಅಲ್ಲಿ ಇಟ್ಟು ಬಂದೀನಿ ನಾನು. ಅದು ನಂದನ ಅಲ್ಲ, ಅದು ನನ್ನ ನಂದನ, ವಸುದೇವ ನಂದನ. ಅದಕ್ಕೆ ಭ್ರಾತರಂ ನಂದಮಾಗತಂ, ವಸುದೇವನ ತಮ್ಮನೇ ನಂದ. ಜ್ಞಾತ್ವ ದತ್ತಕರಂ, ರಾಜಾಗ ಟ್ಯಾಕ್ಸ್ ಕೊಟ್ಟ, ಅದು ಮುಟ್ಟಿಸಿದ. ಯಯೌ, ಅವನನ್ನು ನೋಡಲಿಕ್ಕೆ ವಸುದೇವನ ನೋಡ್ಲಿಕ್ಕೆ ಬಂದ. ತಮ್ಮ ದೃಷ್ಟ ಸಹಸೋತ್ಥಾಯ, ಏನು ಆನಂದ ಆಯಿತು ವಸುದೇವನಿಗೆ. ಪ್ರೀತಃ ಪ್ರೇತಮಂ ದೌರ್ಭ್ಯಂ, ಆಲಿಂಗನ ಮಾಡಿಕೊಂಡ. ಇಬ್ಬರು ಮಾಡಿಕೊಂಡು ಅವನನ್ನು ಗೌರವಿಸಿ ದೃಷ್ಟ್ಯ ಸಂಸಾರ ಚಕ್ರೇಸ್ಮಿನ್ ವರ್ತಮಾನ ಪುನರ್ಭವೇ ಉಪಲಬ್ಧೋ ಭವಾನದ್ಯ ದುರ್ಲಭಂ ಪ್ರಿಯದರ್ಶನಂ. ನಮಗೆ ಬೇಕಾಗುವ ಜನ ಮ್ಯಾಲಿಂದ ಮೇಲೆ ನಮಗೆ ನೋಡಲಿಕ್ಕೆ ಸಿಗುವುದಿಲ್ಲ. ಪ್ರಿಯದರ್ಶನ, ನಮಗೆ ಪ್ರಿಯರಾದ ಜನರ ದರ್ಶನ ಯಾವಾಗಲೂ ಭಾಳ ಅಪರೂಪ ಇರ್ತದೆ. ಅಂತಿಕೊಂಡೇ ವಿಯೋಗ ಮತ್ತು ಸಂಯೋಗಕ್ಕೆ ಜನ ಇಷ್ಟು ಕಾತರ ಯಾಕೆ ಆಗ್ತಾರೆ? ವಿಯೋಗಕ್ಕೆ ಅಂದ್ತಾರೆ, ಸಂಯೋಗಕ್ಕೆ ಸಂತೋಷ ಪಡ್ತಾರೆ. ಯಾಕಂದ್ರೆ ಜಗತ್ತಿನಾಗ ಪ್ರಿಯದರ್ಶನ ಭಾರಿ. ನೀವು ರೈಲ್ವೆ ಸ್ಟೇಷನ್ದಾಗ ಇಲ್ಲಿ ಊರಿಗೆ ಕಳ್ಸೋರಾಗಿ ನಾನು ನೋಡ್ತಿರ್ತೀನಿ, ರಾಣಿ ಚೆನ್ನಮ್ಮಂತೂ ಬರ್ತಿರ್ತೀನಿ ರಾತ್ರಿ 10 ಗಂಟೆ. ಆ ಮಗನೂ ಪಾಪ ಬಂದಿರ್ತಾವೆ, ಇಲ್ಲಿ ಬೆಂಗಳೂರಾಗೆಲ್ಲ ನೌಕರಿ ಮಾಡ್ತಿರ್ತಾವೆ, IT BT ಕಡೆ ಏನು ಅವು ಕಳಿಸ್ಲಿಕ್ಕೆ ಬಂದಿರ್ತಾವೆ. ಅವ್ವ ಅಪ್ಪ ಪಾಪ ಅವು ಅಳ್ಕೋತ ಹೋಗ್ತಿರ್ತಾವೆಲ್ಲ, ಕಳಿಸೋ ಮುಂದೆ ಅಳ್ತಿರ್ತಾವೆ, ಹೋಗೋ ಮುಂದೆ ಅಳ್ತಿರ್ತಾವೆ. ಏನೋ ಮಗ ಏನೋ ಒಂದು ಪ್ರಿಯ ಇರ್ತದೆ. ಜಗತ್ತಿನಾಗ ಪ್ರಿಯದರ್ಶನ ಅಪರೂಪ ಅಂತ ವಸುದೇವ ಹೇಳ್ತಾನೆ. ಉಪಲಬ್ಧೋ ಭವಾನದ್ಯ, ನಂದ ನೀ ಬಂದು ಬಹಳ ಆನಂದ ಆಯ್ತು. ದುರ್ಲಭಂ ಪ್ರಿಯದರ್ಶನಂ ನೈಕತ್ರ ಪ್ರಿಯ ಸಂವಾಸ ಸುಹೃದಾಂ ಚಿತ್ರಕರ್ಮಣಾಂ ಓಘೇನ ಯೂಹಮಾನಾಂ ಪ್ಲವಾನಾಂ ಸ್ರೋತಸೋ ಯಥಾ. ಯಾವಾಗಲೂ ಈ ನಮ್ಮವರು ನಮ್ಗೆ ಭಾಳ ಬೇಕಾದವರ ಸಂಪರ್ಕ ನಮಗೆ ಹೆಂಗೆ ಬರ್ತದೆ ಗೊತ್ತೇನು ಅಂತ ನಂದಿಗೆ ವಸುದೇವ ಉದಾಹರಣೆ ಕೊಡ್ತಾನೆ. ಒಮ್ಮೊಮ್ಮೆ ನದಿಯೊಳಗೆ ಸಣ್ಣ ನಾವಿನಾಗ ಕೂತು ಹೋಗ್ತಾ ಇರ್ತೇವೆ, ಬೋಟ್ನಾಗ ಹೋಗುವಾಗ ಗಾಳಿ ಒಮ್ಮೊಮ್ಮೆ ಆ ನಾವು ಈ ಕಟ್ಟಿಗೆ ತುಂಡು ಆ ಕಟ್ಟಿಗೆ ತುಂಡು ಒಂದು ಕಡೆ ಸೇರಿಸ್ತಾವೆ. ಏನು ಆನಂದ ಇರ್ತದೆ. ಮತ್ತೊಂದು ಯಾವುದೋ ತೆರಿ ಬಂದು ಅಷ್ಟಾಗಿರ್ತಾ ಹೊಡೆದು ಬಿಡ್ತದೆ. ಹಾಗಾಗಿ ನೋಡು, ನೈಕಟ್ರ ಪ್ರಿಯ ಬೇಕಾದ ಜನಗಳ ಜೊತೆಗೆ ನಿರಂತರ ಇರಬೇಕು ಎಂಬುವ ಬಯಕೆ ನಮಗಿದ್ದರೂ ಅದು ಅಸಾಧ್ಯ ಆಗಿರ್ತದೆ. ಅದಕ್ಕೆ ಅನಾಯಾಸ ಪ್ರಿಯಶ್ಚಾಪಿ ಸಂವಾಸಕ್ಕೆ. ಅದಕ್ಕೆ ಕ್ವಚಿತ್ ಅಲ್ಪ ಎಲ್ಲ ಚೆನ್ನಾಗಿದ್ದಾರೆ. ಆಕಳುಗಳು ಹೆಂಗವ
ಎಲ್ಲ ಆಕಳು ಆರಾಮವನೋ ಇಲ್ಲೋ, ಎಲ್ಲ ಆಕಳುಗಳು ಆರಾಮವೋ ಇಲ್ಲೋ. ಮೊನ್ನೊಂದು ಸಮಸ್ಯೆ ಆಯಿತು. ಒಬ್ಬರು ಶಂಕರ ಐತಾಳ್ ಅಂತಿದ್ದಾರೆ, ಹಳೆಯಾದಾಗ ಹೋಮಿಯೋಪತಿ ಭಾರಿ ಅಧ್ಯಯನ ಮಾಡಿದರು. ಈ ಕಾಲು ಬೇನೆ ಕೈ ಬೇನೆ ಅಂತ ಇನ್ನು ಬಂದು ನೋಡಿ ಜನಗಳಿಗೆ. ಒಂದು ಊರಿಂದ ಕರೀಲಿಕ್ಕೆ ಬಂದವರು, ಅವ್ರು ಪಶುಗಳ ಮೇಲೆ ಪ್ರಯೋಗ ಮಾಡ್ತಾರೆ. ಹೋಮಿಯೋಪತಿ, ಶುದ್ಧ ಹೋಮಿಯೋಪತಿ ಪಶುಗಳ ಮೇಲೆ ಪ್ರಯೋಗ ಮಾಡೋದು. ಒಂದು ಊರಿಗೆ ಹೋದರು, ಅವರು ಹಳ್ಳಿಗೆ ಕರ್ಕೊಂಡು ಹೋದರು. ಅವರೆಲ್ಲ ಆಕಳುಗಳು ಆಹಾರ ಬಿಟ್ಟು ಎಲ್ಲ ಕರು ಆಕಳ ಎತ್ತು ಎಲ್ಲ ಮಲ್ಕೊಂಡಿದ್ದು. 2-3 ದಿವಸದಾಗ ಎಲ್ಲ ಕೃಷ್ಣಾರ್ಪಣೆ ಆಗು, ಆಹಾರ ಹೋಗಿಬಿಟ್ಟದ ಅವತ್ತು. ಅವ್ರು ನೋಡಿದರು. ಆವಾಗ ಅವ್ರು ತೊಗೊಂಡು ಹೋಮಿಯೋಪತಿ ಔಷಧ ತರಿಸಿಕೊಂಡು ಅದಕ್ಕೆ ಪ್ರಯೋಗ ಮಾಡಿದರು. ತಾಷ್ಟಾಶ್ವಮೆ 98% ಆಕಳುಗಳು ಮತ್ತೆ ಎದ್ದು ನಿಂತು ಮರುದಿವಸ ಅನ್ನೋದಕ್ಕೆ. ಹಿಂಗೆ ಈ ಆಕಳುಗಳು ಅವಕ್ಕೆ ಪಾಪ ಅಂಥದ್ದೊಂದು ಉಪಾಯ ಮಾಡಿ ಬದುಕಿಸ್ಬೇಕು ಎಂಬ ಪ್ರಯತ್ನಕ್ಕಿಂತ ಅದಕ್ಕೆ ಕಾಂಪೆನ್ಸೇಷನ್ ಎಷ್ಟು ಕೊಡ್ತೀರಿ ಅನ್ನೋ ಜಗಳ ಇದೆ. ಇಲ್ಲ ಅವ್ರು ಎಷ್ಟು ತಿನ್ಲಿಕ್ಕೆ ಬೇಕು, ಇವ್ರು ಎಷ್ಟು ತಿನ್ಲಿಕ್ಕೆ ಬೇಕು. ಆಕಳು ಬದುಕೋದು ಮುಖ್ಯ ಅಲ್ಲ, ಅದ್ರ ಬಗ್ಗೆ ಏನೋ ಸ್ವಾಹ ಏನದ ಅದು ಭಾಳ ಅನುಕೂಲ ಆಗುತ್ತೆ ಅಂತ ಅಂತಾರೆ. ಸ್ವಚ್ಛ ಕ್ವಚಿತ್ ಪಶವ್ಯಂ ನಿರುಜಂ. ಆಕಳ ಚೆನ್ನಾಗ್ಯವ, ಯಾವ ಆಕಳಿಗೆ ಏನು ತೊಂದರೆ ಆಗಿಲ್ಲ, ಹೌದಲ್ಲೋ, ಅದ್ರದ್ದು ವಿಚಾರ ಮಾಡಬೇಕು. ಭಾಗವತ ಹೇಳಿದ ಎಲ್ಲ ಪ್ರಾಣಿಗಳನ್ನು ಆತ್ಮನಃ ಪುತ್ರವತ್ ಪಶ್ಯೈತಿ. ನಮ್ಮ ಮಕ್ಕಳು ಹಂಗೆ ಕಾಣ್ಬೇಕಂತ. ಹಾವು ಸೋಳು ತನಕನೂ ಮಕ್ಕಳಂತೆ ಕಾಣ್ರಿ ಎಂದಾರೆ. ಬರೀ ಆಕಳ ಸಂಭಾವಿತ ಪ್ರಾಣಿಗಳು ಇಲ್ಲ, ಅಪರೂಪದ ಎಲ್ಲರೂ ಮನೆಯೊಳಗೆ ಸಾಕ್ತಾ ಇರ್ತಕ್ಕ ಇವತ್ತಿನ ಆಕಳ ಸ್ಥಾನದೊಳಗೆ ಬಂದಿರ್ತಕ್ಕ ನಾಯಿ ಆಗಲಿ ಇವುಗಳನ್ನು ಮಾತ್ರ ಇಲ್ಲ, ಎಲ್ಲನೂ ಆತ್ಮನಃ ಪುತ್ರವತ್ ಪಶ್ಯೈತಿ. ನಮ್ಮ ಮಕ್ಕಳು ಹಾಗೆ ಕಾಪಾಡ್ಬೇಕು ನಾವು ಪ್ರಾಣಿಗಳನ್ನು. ಇದು ಭಾಗವತದ ಸಿದ್ಧಾಂತ. ಭಾಗವತ ಕ್ವಚಿತ್ ಬೃಹದ್ವನಂ ತದಧುನ ಯತ್ರ. ಇದು ಬೃಹದ್ವನಕ್ಕೆ ಬಂದುಬಿಟ್ಟಿದ್ದೀರಿ ನೀವು. ಭ್ರಾತರ್ಮಮ ಸುತಃ ಮಾತ್ರ ಸಹ ಅಲ್ಪ. ನಮ್ಮ ರೋಹಿಣಿ ಆಕೆ ಮಗ ಬಲರಾಮ ಆರಾಮಿದ್ದಾರಿಲ್ಲ ಎಲ್ಲರೂ. ತಾತ ಭವಂತಂ ಮನ್ವಾನಃ, ನೀವೆಲ್ಲ ಚೆನ್ನಾಗಿದ್ದೀರಷ್ಟೇ ಅಂತ ಇದ್ದಾನೆ. ಅಹೋ ನಂದಂದ, ಅಹೋ ತೇ ದೇವಕಿ ಪುತ್ರ ವಸುದೇವ, ನಾವೆಲ್ಲ ಆರಾಮಿದ್ದೀವಿ, ನಮ್ಮ ಮಗನೂ ಆರಾಮಿದ್ದಾನೆ. ರೋಹಿಣಿ ನಮ್ಮ ಮನೆಯೊಳಗೆ ಇದ್ದಾಳೆ. ಬಲರಾಮ ಆರಾಮಿದ್ದಾನೆ, ಭಾಳ ಚಂದದ ಹುಡುಗ, ಭಾರಿ ಬಲಿಷ್ಠ, ಭಾರಿ ಶಕ್ತಿಯವ. ಏನು ಆನಂದ, ಅವ್ನು ನೋಡಿದರೆ ಆನಂದ ಆಗ್ತದೆ. ಬಲರಾಮನ ನೋಡಿದರೆ ಅವನ ಬಲ, ಅವನ ಆನಂದ, ಅದಕ್ಕೆ ಅವನು ಬಲರಾಮ ಜಾನ ಆರಾಮಿದ್ದಾರೆ. ನಮ್ಮಿ ದೃಷ್ಟನಿಷ್ಠೋಯಂ. ಅಲ್ಲ ಏನು ಮಾಡೋದು, ನೀನು ನೋಡಿದಾಗ ಸ್ವಲ್ಪ ಕೆಟ್ಟ ಅನ್ನಿಸ್ತದೆ ನನಗೆ. 8 ಮಕ್ಕಳನ್ನ ದೇವರು ಕೊಟ್ಟ, ಒಂದು ಮಗುವನ್ನು ಉಳಿಸೋಳಿಕ್ಕಾಗಲಿಲ್ಲ. ಕೊನೆಗೊಂದು ಹೆಣ್ಣು ಹುಟ್ಟಿತ್ತು, ಅದು ಆಕಾಶಕ್ಕೆ ಹಾರಿ ಹೋಯಿತು. ಏಕ ಅವಶಿಷ್ಟ ಅವರಜ ಕನ್ಯಾ ಸಾಪಿ ದಿವಂಗತ, ಅವಳು ಆಕಾಶಕ್ಕೆ ಹಾರಿ ಹೋಗಿಬಿಟ್ರು. ನಮ್ಮಿ ದೃಷ್ಟನಿಷ್ಠೋಯಂ ನಾದೃಷ್ಟೇ ಪರಮೋ ಜನ. ಇದು ಬಹಳ ಚಂದದ ಮಾತಾಡ್ತಾನೆ. ಜನ ನಿನ್ನ ಮಕ್ಕಳಿಂದ ಮೃತ್ಯು ಅಂತ ತಿಳ್ಕೊಂಡ. ಹುಟ್ಟಿದ ಹಸುಳೆ ಅದು ಏನು ಕೊಲ್ತಿತ್ತು? ಈ ಜನರಿಗೆ ಪ್ರತ್ಯಕ್ಷದೊಳಗೆ ವಿಶ್ವಾಸ ಬಹಳ, ಅದೃಷ್ಟದೊಳಗೆ ವಿಶ್ವಾಸ ಕಡಿಮೆ. ನಾಳೆ ಏನಾಗ್ತದೆ ಅದು ಗೊತ್ತಿಲ್ಲ. ನಾಳೆ ಈ ಮಗುವನ್ನು ನಾನು ಕೊಂದ್ರೆ ಶಿಶುಹತ್ಯ ಎಂಥ ಅಪರಾಧ, ನನಗೇನು ಆಗಬಹುದು ಎಂಬ ಪ್ರಜ್ಞೆ ಇಲ್ಲ. ಯಾರಿಗೂ ಪಾಪವನ್ನು ಮಾಡುವ ಈ ಮುಕ್ತವಾಗಿ ಪಾಪವನ್ನು ಮಾಡುವ ಈ ಜನಗಳಿಗೆ ಮಾಡುವ ಕಾರ್ಯದ ಪರಿಣಾಮ ಕಣ್ಣಿಗೆ ಕಾಣಲಾದಂಥ ಒಂದು ಅಧರ್ಮ ಪಾಪದೆಂಬುವಂಥದ್ದೊಂದು ಅದೃಷ್ಟ ಹುಟ್ಟುತ್ತದೆ. ಅದು ನಾಳೆ ನಮ್ಮನ್ನು ನಾವು ಎಲ್ಲೇ ಹುಟ್ಟಲಿ ಅದು ನಮ್ಮನ್ನು ಕಾಡ್ತದೆ ಎಂಬುವ ಎಚ್ಚರಿಕೆ ಈ ಮಂದಿಗೆ ಇರುವುದಿಲ್ಲ. ಪ್ರತ್ಯಕ್ಷದ ಆತ ಈಗಂತೂ ಪರಿಹಾರ ಆಗ್ತಲ್ಲ, ನನ್ನ ಮೃತ್ಯು 8 ಸಾಯಲಿ 10 ಸಾಯಲಿ, ನಮ್ಮ ಮೃತ್ಯು ಹೋಯ್ತು ಅಂತ ಕಣ್ಣಿಗೆ ಕಾಣುವ ಪರಿಣಾಮವನ್ನು ಮಾತ್ರ ಜನ ನೋಡ್ತದೆ ಹೊರತು ಇದರಿಂದ ಆಗುವ ಮುಂದಿನ ಭಾವಿ ದುಷ್ಪರಿಣಾಮ ಕಾಣುವುದಿಲ್ಲ. ನೂನಂಹಿ ದೃಷ್ಟನಿಷ್ಠೋಯಂ ನ ಅದೃಷ್ಟ ಪರಮೋ ಜನ. ಅದೃಷ್ಟಮಾತ್ಮನ ಅಮಾತ್ಮನಸ್ತತ್ವಂ ಯೋ ವೇದ ನ ಸಮೂಹ್ಯತಿ. ನೀನು ಈ ದೃಷ್ಟವಾದ ಮಕ್ಕಳ ವಿಯೋಗದಿಂದ ಸಾಮಾನ್ಯರು ದುಃಖ ಪಡ್ತಾರೆ, ನೀ ದುಃಖ ಪಡಬೇಡ. ನೀ ದೇವರನ್ನು ನಂಬಿದವ. ದೇವರನ್ನು ನಂಬಿದವರು ಅದೃಷ್ಟದ ಮೇಲೆ ವಿಶ್ವಾಸ ಇರ್ತಾರೆ. ಯಾರು ದೇವರನ್ನು ನಂಬಿರೋದಿಲ್ಲ ಅವರು ದೃಷ್ಟವಾದ ಉಪಯೋಗ ಆಗ್ತಾರೆ, ದೃಷ್ಟ ಪ್ರಯೋಜನ ಅಂತಾರೆ. ನಮಗೆ ಈಗ ಪ್ರತ್ಯಕ್ಷ ಲಾಭ ಆಗ್ಬೇಕು, ಏನಾಗ್ತದೆ ಹೇಳಿ? ಇಲ್ಲ ಹನುಮನ್ ದೇವ್ರ ಗುಡಿಗೆ ಹೋಗ್ರಿ, ಇಲ್ಲ ಬುಧವಾರ ಅವ್ನು ದೊಡ್ಡ ಗಣಪತಿಗೆ ಹೋಗ್ರಿ, ಸೋಮವಾರ ಅಲ್ಲಿ ಗವಿಸಿದ್ದೇಶ್ವರಿಗೆ ಹೋಗಿ ಬರ್ರಿ, ನಿಮ್ಗೆ ಅನುಕೂಲ ಆಗ್ತದೆ. ಅಲ್ಲ ಅನುಕೂಲ ಆಗ್ತದೆ ಅಂದರೆ
ನನಗೆ ಅದು ಪ್ರತ್ಯಕ್ಷ ಆಗಿ ನಾವು ಗುಡಿಯಿಂದ ಹೊರಗೆ ಬರೋದ್ರಾಗೆ ನಮಗೇನಾರೇ ಅದು ಬರಬೇಕು. ಜಗತ್ತು ದೃಷ್ಟ ಪ್ರಯೋಜನದ ಹಿಂದೆ ಭಾಳ ಓಡ್ತದೆ ಹೊತ್ತು ಅದೃಷ್ಟ ಪ್ರಯೋಜನದ ಹಿಂದೆ ಓಡುವುದಿಲ್ಲ. ಅದು ಜಗತ್ತಿನ ದೌರ್ಬಲ್ಯ. ನೀ ಹಂಗೆ ಮಾಡಬೇಡ. ನೀನು ಅದೃಷ್ಟದೊಳಗೆ ವಿಶ್ವಾಸ ಇಡು. ಇಂದಲ್ಲ ದೇವರು ನಾಳೆ ಒಳ್ಳೇದು ಮಾಡೇ ಮಾಡ್ತಾನೆ. ಪ್ರತ್ಯಕ್ಷವಾಗಿ ಇವತ್ತು ನಮಗೆ ಹಾನಿ ಆಯಿತು, ಆಗಲಿ, ಏನು ತಪ್ಪಿಲ್ಲ. ಇಂದಲ್ಲ ನಾವು ಎಷ್ಟು ಪ್ರಯತ್ನ ಮಾಡಿದ್ವಿ, ಎಷ್ಟು ಒಳ್ಳೇದು ಮಾಡಿದ್ವಿ, ಎಷ್ಟು ದೇವರಂದ್ವಿ, ಎಷ್ಟು ಧರ್ಮ ಅಂದ್ವಿ. ಒಬ್ಬರು ಕನ್ನಡ ಪ್ರೊಫೆಸರ್ ಇದ್ದರು ಹೈದ್ರಾಬಾದ್ನಾಗ 30 ವರ್ಷದ ಹಿಂದೆ. ಅವ್ರ ತಂಗಿ ಮೇಲೆ ಭಾಳ ಪ್ರೀತಿ. ತಂಗಿಗೆ ಏನೋ ಜಡ್ಡಾತು. ಅವರೇನೋ ರಾಯರು ಫೋಟೋ ಇಟ್ಕೊಂಡು ಅಷ್ಟೋತ್ತರ ಮನೆಯವರು ಅಗ್ರೆಸ್ಟ್ ಮಾಡಿದರು. 7 ದಿವಸ ಮಾಡಿದರು. ಪರಿಣಾಮ ಏನಾಗಲಿಲ್ಲ. ಸಾಯೋ ವೇಳೆ ಬಂತು. ಅದು ತಂಗಿ ಸತ್ತು. ಎತ್ತು ರಾಯರ ಫೋಟೋ ಎತ್ತು ಹೊರಗೆ ಹೋಗಿದ್ರು. ನಿಮಗೆ 7 ದಿವಸ ಅಷ್ಟೋತ್ತರ ಮಾಡಿದ್ರಿ, ನೀವೇನು ನಮಗೆ ಮಾಡಿದ್ರಿ ಅಂತ. ಹಿಂಗೆ ಎಮೋಷ್ನಲ್ ಮನುಷ್ಯ. ದೃಷ್ಟ ಪ್ರಯೋಜನ ಈಗಿಂದ ನಾವು ಮಾಡಿದಿಲ್ಲ, ಅದರ ಲಾಭ ಈಗಿಂದ ಕಾಣಿಸ್ಲಿಕ್ಕೆ ಬೇಕು. ಇವತ್ತು ಬೀಜ ಬಿತ್ತೀರಿ, ಒಂದು 4 ತಿಂಗಳು ಅದು ಕಾಯ್ಬೇಕು ಬೇಡ. ಒಂದು ತೆಂಗಿನ ಸಸಿ ತಂದು ತೆಂಗಿನಕಾಯಿ ತಂದು ಬಿತ್ತೀರಿ, ಕಾಯಿನೇ ಆಗೋಲ್ಲು ಅಂದರೆ ಅಲ್ಲಿ ಒಂದು 5-6 ವರ್ಷ ಬೇಕಲ್ಲ ತೆಂಗಿನ ಗಿಡಕ್ಕೆ. ಇವತ್ತು ತೆಂಗಿನಕಾಯಿ ಹಚ್ಚಿರಿ ಅಂದಾಕ್ಷಣಕ್ಕೆ ಇವತ್ತೇನು ತೆಂಗಿನಕಾಯಿ ಸುಳಿತಾವೇನು ಅದಕ್ಕೆ. ಯಾವುದಾದ್ರೂ ಜೀವನದೊಳಗೆ ಸಾಧನಕ್ಕೆ ಫಲ ಅಂಬುದು ನಿರೀಕ್ಷೆ ಮಾಡಿದ ಮೇಲೆ ಸಿಗ್ತದೆ. ಹಿಂಗೆ ನಿನಗೆ ಇವತ್ತು ದುಃಖ ಆಯಿತು. ಜನರಿಗೆ ಪ್ರತ್ಯಕ್ಷವಾಗಿರ್ತಕ್ಕ ಮಾತಿನ ಮೇಲೆ ವಿಶ್ವಾಸ ಭಾಳ ಕಡಿಮೆ ಇದೆ. ಅದಕ್ಕೆ ಈ ಜನ ಪ್ರತ್ಯಕ್ಷ ಪ್ರಯೋಜನ ಆಗಿಂದಾಗ ಆಗ್ಬೇಕು ನೋಡಿ ಲಾಭ ಅಂತ ಬೆನ್ನು ಹತ್ತಿರ್ತದೆ ಜಗತ್ತು. ಹಾಗಲ್ಲ. ನಿನಗೆ ದೇವ್ರ ಮೇಲೆ ವಿಶ್ವಾಸ ಬಹಳ ಅದ. ಆದ್ದರಿಂದ ಅದೃಷ್ಟಮಾತ್ಮನಸ್ತತ್ವಂ ಯೋ ವೇದ. ಅದೃಷ್ಟವಾದ ಆತ್ಮತತ್ವ ಭಗವಂತನ ಯಾರು ನಂಬ್ಯಾರ ಅವರು ನಮೋ ಹೇಳ್ತೀನಿ. भगवान के दरवाजे पर कुछ देर है पर अंधेर नहीं है वहाँ पे. ಅದು ತಡ ಆಗಬಹುದು ನಿಮಗೆ, ಅದು ಕಟ್ಲಿ ಅಂತ ಆಗೋದಿಲ್ಲ. ನಾ ಸತೋ ವಿದ್ಯತೆ ಭಾವ ನಾ ಭಾವೋ ವಿದ್ಯತೆ ಸತಃ. ಅದಕ್ಕೆ ಕರೋ ವೈ ವಾರ್ಷಿಕೋದತ್ತ, ವಾರ್ಷಿಕ ಟ್ಯಾಕ್ಸ್ ಕೊಡುವುದು ಕೊಟ್ಬಿಡ್ತೀವಿ. ವಯಂಚ ನಾವು ನಮ್ಮನ್ನು ಕಳ್ಳಿ ನ ಇಹ ಸ್ಥೇಯಂ ಬಹುದಿನಂ, ಇಲ್ಲಿ ಭಾಳ ದಿವಸ ಇರಬೇಡ. ಹೊಂದು ಸಂತಿ ಉತ್ಪಾತ ಅಷ್ಟೇ ಗೋಕುಲೆ. ಗೋಕುಲದೊಳಗೆ ಬಹಳ ಉತ್ಪಾತಗಳಾಗ್ತಾಯಿವೆ. ನೀ ಬೇಗನೆ ಹೊಂಡಿಲ್ಲಿಂದ ಕೆಲಸ ಆಯ್ತಲ್ಲ, ಕೌನ್ಸಕ್ಕೆ ಕೊಟ್ಟು ನಾನು ಭೇಟಿನೂ ಆಯಿತು ಅಣ್ಣಂದು, ಇನ್ನು ಬೇಗನೆ ಹೊಂಡು. ಅಲ್ಲಿ ಭಾಳ ಉತ್ಪಾತ ಆಗ್ತಾವಂತ. ನಂದಹ ಪೃಥ್ವಿವಚ ಶೌರೇ ಅಂದ. ನಮ್ಮ ಅಣ್ಣ ಹಿಂಗೆ ಅನ್ನಮಲ್ಲ, ಅವನ ದೇವ್ರ ಮೇಲೆ ಭಾರಿ ವಿಶ್ವಾಸ. ಅದಕ್ಕೆ ಮಕ್ಕಳನ್ನ ಬಲಿ ಕೊಟ್ಟ. 8ನೇ ಮಗು ಭಗವಂತ ಬರ್ತಾನೆ, ಕಂಸನ ಸಂಹಾರ ಮಾಡ್ತಾನೆ ಎಂಬ ವಿಶ್ವಾಸದಿಂದ 6 ತ್ಯಾಗ ಮಾಡಿದ ತ್ಯಾಗಿ ತಿತಿಕ್ಷಾ ಎಂಬ ದೈವಿ ತನು ದೇವರ ಶರೀರ ಇದ್ದ ನಮ್ಮ ಅಣ್ಣ. ಹಂಗೆ ಅನ್ನವನಲ್ಲ, ಅವ ಅಂದಾನ. ಅದನ್ನೇ ಹಾದಿ ಒಳಗೆಲ್ಲ ಅದೇ ವಿಚಾರ ಮಾಡ್ಕೊತ ಬಂದಂತ. ಹರಿಂ ಜಗಾಮ ಶರಣಂ ಆತು. ಭಗವಂತ ನೋಡಪ್ಪ ನಮ್ಮ ಅಣ್ಣಂತೂ ಹಿಂಗೆ ಹೇಳ್ಯಾನ, ಅದನ್ನು ಪರಿಣಾಮ ಏನೂ ಗೊತ್ತಾಗೋಲ್ತು, ನೀ ಅದನ್ನು ವಿಚಾರ ಮಾಡಿ ನೋಡು ಅಂತ ಅನ್ಕೊತ ಬಂದ. ಕಂಸೇನ ಪ್ರಹಿತ ಘೋರ ಪೂತನ ಬಾಲಘಾತಿನಿ ಬರೋಬ್ಬರಿ ಇವ ಅಲ್ಲಿ ಹೋದ. ಅಖಿಲ ಆಗಮನ ಆಯಿತು. ಎಷ್ಟನೇ ದಿವಸ ಬಂದರು ಹರಿವಂಶ ಆಯಿತು. 11ನೇ ದಿವಸ ಬಂದರು. 11ನೇ ದಿವಸ ಯಾಕೆ ಬಂದು ಇಲ್ಲಿ ಅಲ್ಲ, 10 ದಿವಸ ಬೇರೆ ಬೇರೆ ಕಡೆ ಸಂಚಾರ ಮಾಡಿ ಅಲ್ಲಿ ಡ್ಯೂಟಿ ಮುಗಿಸ್ಕೊಂಡು ಇಲ್ಲಿ 11ನೇ ದಿವಸ ಬಂದರು. ಅದು ಖರೆ ಅದ. ಪೂತನ ಅಂದರೆ ಏನದು? ಸಾ ಕಿಂ ಪೂತ, ಅವಳು ಪವಿತ್ರಳು. ನಾ ಪೂತ, ಅವಳು ಪವಿತ್ರ ಅಲ್ಲ, ಅಪವಿತ್ರ. ನಮ್ಮ ಸಿದ್ಧಾಂತದೊಳಗೆ ಧರ್ಮದೊಳಗೆ ಜ್ಞಾನ ಬಹಳ ಪವಿತ್ರ. ಜ್ಞಾನ ಬಹಳ ಪವಿತ್ರ ಅಂತಿಕೊಂಡೇ ಋಗ್ವೇದ ಹೇಳ್ತು. ಜಗತ್ತಿನ ಯಾವುದೇ ಮೂಲೆಯಿಂದ, ಜಗತ್ತಿನ ಯಾವುದೇ ವ್ಯಕ್ತಿಯಿಂದ ಒಳ್ಳೆಯ ವಿಚಾರಗಳು ಬಂದ್ರೆ ಅವಶ್ಯವಾಗಿ ಅದು ಮಡಿ ವಿಚಾರ ತೋಡ್ರಿ. ಅಲ್ರಿ, ಅದು ಅಲ್ಲಿ ಬೈಬಲ್ದಾಗ ಹೇಳ್ಯಾನ, ಕುರಾನ್ದಾಗ ಹೇಳ್ಯಾನ, ಇವರು ಜೈನ ಮತದಾಗ ಹೇಳ್ಯಾರ, ಬೌದ್ಧ ಮತದಾಗ ಹೇಳ್ಯಾರ, ಅಲ್ಲಿ ಹೇಳ್ಯಾರ. ಎಲ್ಲೇ ಹೇಳಿ ವಿಚಾರ ಒಳ್ಳೆಯದಿತ್ತು ಅವಶ್ಯವಾಗಿ ಗ್ರಹಣ ಮಾಡಿರಿ. ಆನೋ ಭದ್ರಾ ಕ್ರತವೋ ಯಾಂತು ವಿಶ್ವತಃ ಜಗತ್ತಿನ ಯಾವುದೇ ಮೂಲೆಯಿಂದ ಒಳ್ಳೆಯ ವಿಚಾರಗಳು ಹರಿದು ಬಂದು ಅಂದರೆ ನಮ್ಮ ಕಡೆಗೆ ಸಂಭ್ರಮದಿಂದ ಅವುಗಳನ್ನು ಸ್ವಾಗತ ಮಾಡ್ಬೇಕಂತ ನಾವು. ಆದ್ದರಿಂದ ಮತ್ತು ಜ್ಞಾನ ಪವಿತ್ರವಾದ ವಸ್ತು. ಅವಳು ನಾ ಪೂತ, ಅವಳು ಪವಿತ್ರ ಅಲ್ಲ. ಅಪವಿತ್ರವಾದದ್ದು ಯಾವುದು? ನಹಿ ಜ್ಞಾನೇನ ಸದೃಶಂ
ಪವಿತ್ರಮೇಹ ವಿದ್ಯತೆ. ಜ್ಞಾನ ಒಂದು ಪವಿತ್ರ, ಅಜ್ಞಾನ ಅಪವಿತ್ರ. ದಡ್ಡತನ ನಮ್ಮನ್ನು ಮೈಲಿಗೆ ಮಾಡ್ತದೆ, ಜ್ಞಾನ ತಿಳುವಳಿಕೆ ನಮ್ಮನ್ನು ಪವಿತ್ರ ಮಾಡ್ತದೆ. ಆದ್ದರಿಂದ ಅದಕ್ಕೆ ಕೃಷ್ಣ ನಾವು ಜ್ಞಾನಿಗಳು ಭಾಳ ಮಡಿವಂತರು ಅಂತ ಬರೀತಾನ. ಜ್ಞಾನಿ ಪ್ರಿಯತಮ, ತಿಳುವಳಿಕೆ ಚಂದಿರಬೇಕು, ಜ್ಞಾನ ಚೆನ್ನಾಗಿರ್ಬೇಕು, ಅವ ಜ್ಞಾನ. ಅದಕ್ಕೆ ಅವಳು ಗೋಪಿತ್ವ ಮಾಯೆಯ, ಅವಳು ಪೂತನ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಮನಸ್ಸು ಇವುಗಳ ಮೂಲಕವಾಗಿಯೇ ಬರಲಿಕ್ಕೆ ಪ್ರಾರಂಭ ಮಾಡ್ತದೆ. ಯಾವುದು ಅಜ್ಞಾನ ಅಂಬುದು. ಅದಕ್ಕೆ 11ನೇ ದಿವಸ ಬಂದ್ಲಿ ನಾವು ಪೂತನ ಬಂದಳು. ಗೋಪಿತ್ವ ಮಾಯೆಯ ಆತ್ಮಾನಂ, ತನ್ನ ಮೂಲ ರೂಪವನ್ನು ಮುಚ್ಚಿಟ್ಟು ಕಾಮಚಾರಿಣಿ ಹೆಂಗೆ ಬಂದಳು? ತತಃ ಕೇಶಪಾಶ ವ್ಯತಿಷಕ್ತಂ, ಅಲ್ಲಿ ಭಾರಿ ಸುವಾಸಸಂ, ಭಾರಿಯಾದ ಕೂದಲುಗಳನ್ನು ಹರಿಕೊಂಡು ಅದಕ್ಕೆ ಮಾಲೆಗಳನ್ನೆಲ್ಲ ಹಾಕ್ಕೊಂಡು ಪೀತಾಂಬರವನ್ನು ಉಟ್ಕೊಂಡು ಒಳ್ಳೆಯ ಬಟ್ಟೆಯನ್ನು ತೊಟ್ಕೊಂಡು ಇಷ್ಟು ಸುಂದರ ವೇಷವನ್ನು ಧಾರಣ ಮಾಡಿದ್ಲು ಪೂತನ. ಯಾರಿಗೂ ಅವಳ ಬಗ್ಗೆ ಇವಳೊಬ್ಬ ಭಯೋತ್ಪಾದಕರು ಎಂಬ ಸಂಶಯನೇ ಬರಲಿಲ್ಲ. ಹಂಗೆ ಬಂದಳು. ಇವತ್ತು ನೋಡಿರಿ, ಇಡೀ ಎಲ್ಲ ಈ ಭಯೋತ್ಪಾದನಾ ಈ ಉತ್ಪಾದನೆಗೆ ಒಬ್ಬ ಹೆಣ್ಮಗಳು ರೊಕ್ಕ ಕೊಡ್ತಾಳೆ. 24 ವರ್ಷದ ನೋಡಿರಿ ಪೇಪರ್ನಾಗ ಎಷ್ಟು ಪ್ರಬಲ ಇರ್ತಾರೆ. ಆ ಪೈಕಿನ ಈಕಿನ ಒಬ್ಬಾಕಿ ಅಲ್ಲ, ಅಕ್ಕಿ ಪೈಕಿ ಅವಳು ಅಕ್ಕಿ ಅಂತ ಅನ್ಬೇಕು. ಅಕ್ಕಿ ಪೈಕಿ ಇವ್ರು ಹೆಂಗೆ ಹಾಕಿ ಹಳೇದು ಅಕ್ಕಿ ಕಾಮಚಾರಿಣಿ. ಇಂಥ ಒಂದು ಭಾಗವತ ಒಂದು ಮಾತು ಹೇಳ್ತು, ಪಾಪ ಯಾವಾಗಲೂ ಆಕರ್ಷಕ ಆಗಿರ್ತವೆ, ಶುದ್ಧವಾದ ವಸ್ತು ಯಾವಾಗಲೂ ಅಷ್ಟು ಆಕರ್ಷಕ ಆಗಿರೋದಿಲ್ಲ. ಚಲೋ ಶುದ್ಧ ಅಕ್ಕಿ ಕೆಂಪು ಇರ್ತಾವೆ. ಮನೆಯೊಳಗೆ ಅದೇನು ಕಟ್ಟಿಗೆಯೊಳಗೆ ಕುರ್ತಿರ್ತಾರಲ್ಲ, ಆ ಅಕ್ಕಿ ಸ್ವಲ್ಪ ಕೆಂಪಗಿರ್ತಾವೆ, ಆದರೆ ಇರೋ ಸತ್ವೆಲ್ಲ ಅದರಾಗೆ ಇರ್ತದೆ. ಇವು ಅತಿ ನೋಡ್ಲಿಕ್ಕೆ ಭಾರಿ ಬೆಳ್ಳಗಿರ್ತಾವೆ ಅಕ್ಕಿ, ಅದ್ರೊಳಗೆ ಏನು ಸತ್ವನೇ ಇರೋದಿಲ್ಲ. ನೀವು ಇಷ್ಟು ಅಕ್ಕಿ ತಿಂದರೂ ಅಷ್ಟೇ ಇದೆ, ಇಷ್ಟು ಗ್ಲುಕೋಸ್ ನಿರ್ಮಾಣ ಆಗೋದಿಲ್ಲ ನಿಮ್ಮ ಅದೇನಂತ ಕ್ಯಾಲರೀಸು, ಅದ್ರಾಗ ಇರೋದೇ ಇಲ್ಲ, ಸತ್ವನೇ ಇರೋದಿಲ್ಲ, ಎಲ್ಲಿ ನಿರ್ಮಾಣ ಆಗ್ಬೇಕದು. ಆದರೆ ಮನುಷ್ಯಗೆ ಬೆಳ್ಳಿನ ಅಕ್ಕಿ ಮೇಲೆ ವಿಶ್ವಾಸ ಭಾಳ, ಆ ಕೆಂಪು ಅಕ್ಕಿ ಮೇಲೆ ವಿಶ್ವಾಸ ಕಡಿಮೆ. ಯಾವಾಗಲೂ ಪಾಪ ಆಕರ್ಷಕ, ಪುಣ್ಯ ಸ್ವಲ್ಪ ಕಠೋರ ಕಾಣಿಸ್ತಿರ್ತದೆ ಮನುಷ್ಯನಿಗೆ. ಬಾರಿ ಹಣ್ಣು ಕೆಂಪುಗ ಹಳದಿ ಚಂದ ಇರ್ತದೆ ಮ್ಯಾಲೆ ನೋಡಲಿಕ್ಕೆ, ಒಳಗೆಲ್ಲ ಹುಳ. ತೆಂಗಿನಕಾಯಿ ಮ್ಯಾಲೆ ಒಂದು ಸ್ವಲ್ಪ ಬಿರುಸಿರ್ತದೆ, ಅದು ಒಳಗೆ ಚಲೋ ಕೊಬ್ಬರಿ ಇರ್ತದೆ, ಎಳ್ನೀರು ಇರ್ತದೆ. ಅದಕ್ಕೆ ಹಂಗೆ ಬಹಿರೇವ ಮನೋಹರ ಹಂಗಿದ್ಲು ಪಾಪ ಆಕರ್ಷಕ ಯಾವಾಗಲೂ. ಅದಕ್ಕೆ ನಿಷಿದ್ಧ ವಸ್ತುಗಳು ಬಹಳ ಚಂದ ಕಾಣಿಸ್ತಾವೆ, ಬಾಧಕ ವಸ್ತುಗಳು ಬಹಳ ಮೋಹಕ್ಕಾಗಿರ್ತಾವೆ. ಮನೆಯೊಳಗೆ ಬೇಕಾದ ಅಡುಗೆ ಮಾಡಿ ತಾಯಿ ಹೆಂಡತಿ ಬಡಿಸಿದ್ರೆ ಅದು ಸರಿ ಕಾಣಿಸೋದಿಲ್ಲ, ಅಷ್ಟು ಸರಿಯಾಗಿಲ್ಲ. ಅಲ್ಲಿ ಚಲೋ ಇರ್ತದೆ ಯಾವುದು, ಅದು ಯಾವುದೋ ಶಾನ್ಬಾಗು ಕಾಮತ್ತು ಮತ್ತು ಇನ್ನು ಯಾವುದೋ ಒಂದು ಇರ್ತದೆ, ಧಾಬಾಗನೋ ಧೋಬಿನೋ ಏನೋ ಧಾಬಾ, ಅದು ಚಲೋ ಕಾಣಿಸ್ತದೆ. ಏನೋ ಮನುಷ್ಯಗೆ ಅವು ಎಂದಿನ 8 ದಿವಸ ಎಣ್ಣೆ ಹಾಗೆ ಇಟ್ಟಿದ್ದು, ಅದ ರಾತ್ರಿ ಇಲಿ ಬಿದ್ದಿತ್ತು, ಮುಂಜಾನೆ ಇವ್ರು ಭಜಿ ಕರೆದಾರೆ, ನಾವು ತಿನ್ಬೇಕು, ಅದು ಶುದ್ಧ ಇರ್ತದೋ. ಮನೆಗಿಂತ ಅಲ್ಲೇ ಚೆಂದ ಇರ್ತದೆ ಪದಾರ್ಥ. ಯಾವಾಗಲೂ ಯಾವುದು ನಿಷಿದ್ಧ, ಯಾವುದು ಬಾಧಕ ಅದು ಆಕರ್ಷಕ, ಯಾವುದು ಶುದ್ಧ, ಯಾವುದು ಯೋಗ್ಯ ಅದು ಅನಾಕರ್ಷಕ. ಇದು ಮನುಷ್ಯನ ಮೆಂಟಾಲಿಟಿ ಅಂತ ಹಿಂಗೆ. ಅದಕ್ಕೆ ಆಕೆ ಎಷ್ಟು ಮೋಹಕ್ಕಾಗಿ ಬಂದಿದ್ಲು, ಆಕೆ ಬಗ್ಗೆ ಸಂಶಯನೇ ಬರಲಿಲ್ಲ. ಬಂದು ಆಕೆಗೆ ಬಂದಾಗ ನೋಡಿ ನಮ್ಮ ಚಲೋ ಅಥವಾ ಏನಿಲ್ಲ, ಖುಷಿನ ಕರ್ಕೋಬೇಕು, ಏನು ಚಂದ ಅದು ಕೂಸು ಅಂತ ಬಂದು, ಹಂಗಾರೆ ಕರ್ಕೊಡ್ರಿ ಇಂಥ ಖುಷಿನ ಆಕೆ ಕೈಯಾಗ ಕೊಟ್ಟು ಗೃಹಕೃತ್ಯದೊಳಗೆ ಯಶೋದಾಸ್ ತೊಡಗಿದ್ಲು. ಪುಕ್ತಂದು ಭಾಳ ಚಲೋ ಆಯ್ತು ಕೈಯಾಗ ಕೂಸು ಸಿಕ್ತು ಅಂತ ಕೂಸಿನ ತೊಗೊಂಡು ವಿಷ ಕುಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ಲು. ನಿಮೀಲಿತ ಕ್ಷಣ ಅವಳು ವಿಷ ಕುಡಿಸೋ ಮುಂದೆ ಕೃಷ್ಣ ಕಣ್ಣು ಮುಚ್ಚಿಬಿಟ್ಟ. ಕೃಷ್ಣ ಕಣ್ಣು ಮುಚ್ಚಿದ, ಅಲ್ಲೇ ಅದು ಮಹತ್ವ ಸ್ವಾರಸ್ಯದ. ಅವ ಅಂದ, ನನ್ನ ಕೈಯಾಗ ತೊಗೊಂಡು ನನಗೆ ಹಾಲು ಕುಡಿಸ್ಬೇಕು ಅಂದರೆ ಇದು ಪುಣ್ಯದ ಕೆಲಸ, ಪುಣ್ಯ ಮಾಡಿದರೆ ಸಿಗೋ ಕೆಲಸ. ಕೈಯಾಗ ತೊಗೊಂಡಾಳ, ಈಗ ಕರ್ಕೊಂಡಾಳ, ಹಾಲು ಕುಡಿಸ್ತಾ ಇದ್ದಾಳೆ. ಈ ಜನ್ಮದಾಗಂತೂ ಬರೀ ಮಕ್ಕಳನ್ನ ಕೊಲ್ಕೋತ ಬಂದಾಳ, ಪುಣ್ಯ ಅಂತೂ ಮಾಡಿಲ್ಲ. ಇನ್ನು ಯಾವ ಜನ್ಮದಾಗ ಪುಣ್ಯ ಮಾಡಿರ್ಬೇಕು ಆಕೆ ಕರ್ಕೋಬೇಕಾದ್ರೆ ಕೈಯಾಗ ಅಂತ ಅದನ್ನು ಸ್ವಲ್ಪ ಹಿಂದಿನ ಜನ್ಮಗಳನ್ನು ನೋಡ್ಲಿಕ್ಕೆ ಕಣ್ಣು ಮುಚ್ಚಿ ಆ ಲಿಸ್ಟ್ ನೋಡ್ಲಿಕ್ಕೆ ನೀನು
ಅಲ್ಲ, ರಾಮಾವತಾರದಾಗ ಮೊದಲೇದ್ದೇನದಲ್ಲ ಅದು ತಾಟಕ ಸಂಹಾರ ಆಗಿತ್ತು. ಮೊದಲೇ ಸಂಹಾರ ತಾಟಕ ಅಂತು. ಹೀಗಾಗಿ ಹಾಗೇ ಸ್ವಲ್ಪ ಮಹಿಳಾ ಮಂಡಲದವರು ವಿರೋಧ ಮಾಡಿದ್ರು. ಏನಪ್ಪ ಇದು, ನಮ್ಮ ದೇವರು ಜಗತ್ತಿನ ಭೂಮಿಯ ಭಾರವನ್ನು ಕಡಿಮೆ ಮಾಡ್ತಾನಂದ್ರೆ ಮೊದಲು ತಾಟಕನೇ ಬಲಿ ಕೊಡಬೇಕೇನು ಅಂತ ಸ್ವಲ್ಪ ಸಂಕೋಚ ಆಗಿತ್ತು. ಈಗೂ ಮತ್ತು ಮೊದಲೇ ಬಲಿ ಅದೇ ಬಂತಲ್ಪ. ಮತ್ತು ಈ ಮಹಿಳಾ ನೋಡಿರಿ, ನಿಮ್ಮ ರಾಮ ಆದಾಗೂ ಮಹಿಳಾನ ಬಲಿ ಕೊಟ್ಟ ತಾಟಕನ, ಕೃಷ್ಣಾದಾಗೂ ಮೊದಲೇ ಬಲಿ ಮತ್ತು ನೋಡಿ ಪುರುಷ. ಮತ್ತಿದು ಎಲ್ಲಿ ಮಹಿಳಾ ಮಂಡಲ ವಿರೋಧ ಮಾಡ್ತಾರೋ ಅಂತ ಸ್ವಲ್ಪ ಸಂಕೋಚದಿಂದ ಕಣ್ಣು ಮುಚ್ಚಿರ್ಬೇಕು ಹೇಳ್ರಿ. ಹಾಗೆಲ್ಲ ಬಿಡ್ರಿ. ಕೃಷ್ಣ ಅದಕ್ಕೆ ಕಣ್ಣು ಮುಚ್ಚಾರ ಅಂದ್ರೆ, ಈ ಗೋಕುಲ ವೃಂದಾವನದೊಳಗೆ ರಬಡಿ ಅಂತ ಸಿಗ್ತದೆ, ಅದೇನು ಮೊಸರು, ಅದೇ ಹಿಂಗೆ ದಬ್ಬ ಹಿಡಿದು ಬೀಳೋದು ಅಷ್ಟು ಗಟ್ಟಿ ಮೊಸರು ಇರ್ತದೆ, ಹಾಲು ಮೊಸರು ಬೆಣ್ಣೆ, ಇದರ ಸಮೃದ್ಧಿನೇ ಭಾಳ ಚಲೋ ಇರ್ತದಂತ ಕೇಳಿ ನಾ ಇಲ್ಲಿ ಬಂದಿದ್ದೆ. ಇದು ಪ್ರಥಮಗ್ರಾಸೆ ಮಕ್ಷಿಕಾಪಾತ ಇದ್ದಂಗೆ ಇದೇನು ವಿಷ ಕುಡಿಯೋ ಪ್ರಸಂಗ ಬಂತಲ್ಲಪ್ಪ ಅಂತ ಸಂಕೋಚನ ಕಣ್ಣು ಮುಚ್ಚಿನಿ. ನೀನು ಜಗತ್ತಿನಾಗಿನ ತಾಯಂದರು ಹೆಣ್ಮಕ್ಳ ಹೃದಯ ಮಕ್ಕಳಿಗೆ ವಿಷ ಕುಡಿಸ್ಬೇಕು ಎಂಬ ಬುದ್ಧಿ ಯಾರಿಗೂ ಇರುವುದಿಲ್ಲ ಕೂಸುಗಳಿಗೆ. ಈ ಹೆಣ್ಮಗಳ ಬುದ್ಧಿನೇ ಹಂಗದ, ಇಂಥವ್ರು ಮಾರಿನೇ ನೋಡಬಾರ್ದು ಅಂತ ಬಹುಶಃ ಕೃಷ್ಣ ಕಣ್ಣು ಮುಚ್ಚಿರ್ಬೇಕು ಕೇಳ್ರಿ ಅಂತ ಕೆಲವರು. ಇನ್ನೊಂದು ಚೂರು ಅಂತಾರೆ. ಅಂದು ನಾಳೆ ಶಕ್ತಾಸುರ, ತೃಣಾವರ್ತ, ಇನ್ನು ಮುಂದಿನ ಎಲ್ಲ ಕಾಲಿಯ ಮರ್ದನ ತನಕ ನಾವು ತಿಳಿದು ಪ್ರಯತ್ನ ಪಡೋಣ. ಶ್ರೀಕೃಷ್ಣ ಅರ್ಪಣೆ ಮಾಡ್ತೀವಿ.